Thank you, Pastor Goldie, for making this happen and putting things in place. ನನ್ನನ್ನು ಇಲ್ಲಿರುವಂತೆ ಮಾಡಿದಂಥ ಪಾಸ್ಟರ್ ಗಾಡ್ಲಿ ಅವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. It's a lot of efforts that Pastor Goldie has put that we all could come together like this morning. ಈ ಬೆಳಗಿನ ಜಾವದಲ್ಲಿ ನೀವೆಲ್ಲರೂ ಹಲವು ಕಡೆಗಳಿಂದ ಈ ರೀತಿಯಾಗಿ ಉಪಸ್ಥಿತರಾಗುವಂತೆ ಪಾಸ್ಟರ್ ಅವರು ಇದಕ್ಕಾಗಿ ಬಹಳ ಶ್ರಮಿಸಿದ್ದಾರೆ. ವಂದನೆಗಳು. Put a hand together, please. ಪಾಸ್ಟರ್ ಅವರಿಗೆ ನಾವೆಲ್ಲರೂ ಪಾಸ್ಟರ್ ಅವರಿಗೆ ವಂದನೆ. Actually, me and Pastor Goldie, we grew up together from a very young age. ನಾವು ಬರೀ ಚಿಕ್ಕ ವಯಸ್ಸಿನಿಂದಲೇ ನಾನು ಪಾಸ್ಟರ್ ಅವರು ಕೂಡ ಒಟ್ಟಾಗಿ ನಾವು ಬೆಳೆದಿದ್ದು ಬಂದಿದ್ದೇವೆ. And Pastor Goldie would never make any friends with people in the church. ಪಾಸ್ಟರ್ ಅವರು ಸಭೆಯಲ್ಲಿರುವಂಥ ಸಹೋದರನ ಯಾವಾಗಲೂ ಸ್ನೇಹಿತರಾಗಿ ಮಾಡ್ಕೊಂಡಿಲ್ಲ. And he was very come right at the right time and go at the right time. ಅವರು ಸರಿಯಾದ ಸಮಯಕ್ಕೆ ಆರಾಧನೆ ಬರ್ತಿದ್ರು. ಆ ಸಮಯವೇ ಆರಾಧನೆ ಮುಗಿದ ಕೂಡಲೇ ಅವ್ರ ತಕ್ಷಣ ಬೀಳ್ಕೊಡ್ತಾ ಇದ್ರು. So people used to ask me, you and Goldie are friends? ಚೆನ್ನಾಗಿ ಕೇಳ್ತಿದ್ರು, ನೀವು ಪಾಸ್ಟರ್ ಅವರು ಗಾಡ್ಲಿ ಅವರು ಕೂಡ ನೀವು ಸ್ನೇಹಿತರಾಗಿದ್ದಾಗಿ. ಅವಾಗ ನಾವು ಇಬ್ರು ಪಾಸ್ಟರ್ ಇರಲಿಲ್ಲ. ಅವಾಗ ಇವರಿಬ್ರು ಪಾಸ್ಟರ್ ಇಲ್ಲ, ಕೇಳ್ತಾ ಇದ್ರು ಜನರು, ಇವರಿಬ್ರು ನೀವು ಸ್ನೇಹಿತರ ಅಂತ ಹೇಳಿ. So I said, yeah, we are friends. ನೀವಿಬ್ರು ಸ್ನೇಹಿತರಾಗಿದ್ದಾಗ ಕೇಳ್ತಾ ಇದ್ರು. So I thank God for the friendship that started that long ago. ಅಷ್ಟು ದೀರ್ಘಕಾಲದಿಂದ ಆ ಸ್ನೇಹ ಸಂಬಂಧ ಬೆಳೆದಿದ್ದಕ್ಕಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸ್ತೇನೆ. I'm really encouraged to see what God is doing in our midst. ನಮ್ಮ ಮಧ್ಯದಲ್ಲಿ ದೇವರು ಮಾಡ್ತಿರುವಂತಹ ಕಾರ್ಯಗಳಿಗಾಗಿ ನಾನು ನಿಜವಾಗಿ ನಾನು ಭ್ರಮಿಸ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. Let me take an anticipatory bail. Anticipated bail ಅಂತ ತಗೊಂಡಿದ್ದಾರೆ. Okay, you'll understand when I tell. That means I have to leave at 1:30. ನಾವು 1:00ಗೆ ನಾನು ಇಲ್ಲಿಂದ ಬೀಳ್ಕೊಡ್ಬೇಕು. So that is ಮುಂಚಿತವಾಗಿಯೇ ಬರಬೇಕು. So 1:30 I have to leave this place. So whatever I have to say, I'll just rush through it. ಅದರೊಳಗೆ ಏನೆಲ್ಲ ಹೇಳಕ್ಕೆ ಸಾಧ್ಯನ ನಾನು ಅತಿ ವೇಗವಾಗಿ ಹೋಗ್ತೇನೆ. And so what I'm trying to tell you is every word of mine will be well calculated. ಪ್ರತಿಯೊಂದು ಪದಗಳು ಕೂಡ ಬಹಳವಾಗಿ ಅದು ಲೆಕ್ಕಕ್ಕೆ When I'm telling you stories, don't think that I'm just entertaining. I'm telling something with meaning behind it. ನಾನು ಯಾವುದೊಂದು ಕಥೆ ಹೇಳುವಾಗ ಏನೋ ಪುರಾತನ ಕಥೆ ಹೇಳ್ತಾರೆ ಅನ್ಕೋಬೇಡ್ರಿ, ಅದರ ಹಿಂದೆ ಏನೋ ಒಂದು ಕಾರ್ಯ ಇದೆ, ಅರ್ಧಕ್ಕಿದೆ. We had a small group of youngsters whom we used to meet together. ನಾವು ಈ ರೀತಿಯಾಗಿ ಒಂದು ಚಿಕ್ಕ ಗುಂಪುಗಳನ್ನು ನಾವು ಸಂಧಿಸ್ತಾ ಇದ್ದೀವಿ. And if I heard that we all had churches with 30 and 40 people, I'm so thankful to God. ನಿಮ್ಮೆಲ್ಲರಿಗೂ ಕೂಡ 30-40 ಸದಸ್ಯರಿರುವಂತಹ ಸಭೆಗಳಿದೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. Because when we started, we had only 22 people in the church. ನಾವು ಪ್ರಾರಂಭಿಸುವಾಗ 20 ಜನ ಇರುವಂತಹ ಸಂಖ್ಯೆ ಒಳಗೆ 22 ಸಂಖ್ಯೆ ಒಳಗೊಂಡಂತ ಸಭೆಯನ್ನು ನಾವು ಪ್ರಾರಂಭಿಸಿದ್ದೇವೆ. And then God started to build us. ಆ ಸಭೆಯನ್ನು ದೇವರು ಕಟ್ಟಕ್ಕೆ ಪ್ರಾರಂಭಿಸಿದ. Now in those days when we were very small in number, ಆ ದಿನಮಾನಗಳ ಸಂಖ್ಯೆ ಬಹಳ ಕಡಿಮೆ ಇತ್ತು. there was one person who was along with us. ಒಬ್ಬ ವ್ಯಕ್ತಿ ನಮ್ಮೊಂದಿಗೆ ಇದ್ರು. And from that small group, every person is known by face, known by name, known by every detail. ಆ ಸಣ್ಣ ಗುಂಪಿನಲ್ಲಿ ಪ್ರತಿಯೊಬ್ಬರು ಮುಖಾಮುಖಿಯಾಗಿ ನಾವು ಪರಿಚಯ ಇದ್ದೆವು, ಅವರ ವಿವರ ಗೊತ್ತಿತ್ತು, ವೈಯಕ್ತಿಕವಾಗಿ ಎಲ್ಲರೂ ನಾವು ಅರ್ಥೈಸಿಕೊಂಡಿದ್ವಿ. So we used to meet, we were friends. ನಾವು ಸಂಧಿಸ್ತಾ ಇದ್ವಿ, ನಾವು ಅವರೊಂದಿಗೆ ಸ್ನೇಹ ಬೆಳೆಸ್ಕೊಂಡಿದ್ವಿ. One day he got an opportunity to go to the Middle East. ಒಂದು ದಿನ ಅವರು ಮಿಡಲ್ ಈಸ್ಟ್, ಮಧ್ಯ ಈಸ್ಟ್ಗೆ ಹೋಗುವಂತ ಒಂದು ಸಾಧ್ಯತೆ ಉಂಟಾಯಿತು. And we were all very excited, but we were happy, but there was something inside us which told he's so lucky. ನಾವು ಬಹಳ ಒಳಗೆ ಸಂತೋಷಗೊಂಡವು, ಮತ್ತೆ ನಾವು ಹೀಗೆ ಹೊರಗಡೆ ಅನ್ಕೊಂಡೆವು ಅವರು ಬಹಳ ಲಕ್ಕಿ ಪರ್ಸನ್ ಎಂಬುದಾಗಿ ಅನ್ಕೊಂಡೆವು. Because we are still here in India. ಯಾಕಂದ್ರೆ ನಾವು ಭಾರತದಲ್ಲಿದ್ದೇವೆ. We are struggling with so many challenges. ನಾವು ಅನೇಕ ಸವಾಲುಗಳನ್ನ ಎದುರಿಸಿಕೊಂಡು ನಾವು ಕಷ್ಟಪಡ್ತಾ He is in Middle East Gulf. ಅವರು ಮಿಡ್ಲ್ ಈಸ್ಟ್ ಗಲ್ಫ್ ನಲ್ಲಿ Must be riding good cars. ಅವರು ಒಳ್ಳೆ ಒಂದು ಕಾರನ್ನು ಚಲಾಯಿಸ್ತಿರ್ಬೋದು, Nice house. ಒಳ್ಳೆ ಮನೆ ಇರಬಹುದು. So we had our own imaginations on how they will be living. ನಮ್ಮ ಯೋಚನೆಗಳು ಈ ರೀತಿಯಾಗಿ ಹೋಯಿತು, ಅವರು ಯಾವ ರೀತಿ ಜೀವನ ಮಾಡ್ತಾ ಇರಬಹುದು. 10 years passed. 10 ವರ್ಷ ಕಳೆಯಿತು. 20 years passed. 20 ವರ್ಷ ಕಳೆಯಿತು. We are in the church for the over last 30 years now. ನಾವು ಆ ಒಂದು 30 ವರ್ಷವನ್ನು ಕಳೆದ್ಬಿಟ್ಟಿವಿ ಆ ಸಭೆಗೆ. So after 20 years he comes back. 20 ವರ್ಷದ ನಂತರ ಅವರು ಬರುವಾಗ and listen to what he says. ಅವರು ಹೇಳುವುದನ್ನು ಗಮನಿಸಿ. He says, when I come back from the Middle East, ಅವರು ಹೇಳ್ತಿದ್ರು ಮಿಡ್ಲ್ ಈಸ್ಟ್ ಇಂದ ನಾನು ಬರುವಾಗ I'm watching every person who are with us in the group. ನಮ್ಮ ತಂಡದಲ್ಲಿದ್ದಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾನು ಗಮನಿಸ್ತೇನೆ, including Pastor Goldie. ಪಾಸ್ಟರ್ ಗಾಡ್ಲಿಯನ್ನು ಸೇರಿಸಿ ಕೂಡ. He said every single person of you have your own four-wheeler and more vehicles. ಅವರು ಹೇಳ್ತಿದ್ರು ಪ್ರತಿಯೊಬ್ಬರು ಕೂಡ ನಿಮಗೆ
4 ಚಕ್ರದ ವಾಹನಗಳಿರಬೇಕು ಮತ್ತು ಅನೇಕ ವಾಹನಗಳನ್ನು ಹೊಂದಿರಬೇಕೆಂಬುದಾಗಿ. Every single one of you has your own house. ಪ್ರತಿಯೊಬ್ಬರು ಕೂಡ ವೈಯಕ್ತಿಕವಾಗಿ ನಿಮ್ಮದೇ ಆದಂತಹ ಮನೆಗಳನ್ನು ಕಟ್ಟಿಕೊಂಡಿರ್ಬೇಕು. You are staying with your wife and your children. ನೀವು ಹೆಂಡತಿ ಮಕ್ಕಳೊಂದಿಗೆ ನೀವು ಜೀವಿಸ್ತಾ ಇರೋದನ್ನ You are watching your children grow before you. ನಿಮ್ಮ ಮುಂದೆ ನಿಮ್ಮ ಮಕ್ಕಳು ಬೆಳೆಯುತ್ತಿರೋದನ್ನ ನೋಡ್ಬೇಕು. He said so many things. ಅನೇಕ ಕಾರ್ಯಗಳನ್ನು ಅವರು ಹೇಳಿದರು. And compared to all this, ಇದೆಲ್ಲ ಹೋಲಿಸಿ ನೋಡುವಾಗ where I am lonely. ನಾನು ಇದ್ದಿದ್ದು ಒಬ್ಬಂಟಿಗಾಗಿ. I may have made some money, but I still don't have my own house. ನಾನು ಕೆಲವು ಹಣಗಳನ್ನು ಸಂಪಾದಿಸಬಹುದಿತ್ತು, ಆದರೆ ನನ್ನದೇ ಆದಂತಹ ಸ್ವಂತ ಮನೆ ಇರಲಿಲ್ಲ. When I come here for a few weeks, I don't have my own vehicle. ನಾನು ವಾಹನದಲ್ಲಿ ಬರ್ತಿದ್ದೆ, ಆದರೆ ನನ್ನದೇ ಆದ ಸ್ವಂತ ವಾಹನ ಇರಲಿಲ್ಲ. I have not seen my children grow up. ನನ್ನ ಮಕ್ಕಳು ಬೆಳೀತಿರೋದನ್ನು ಕಾಣಕ್ಕಾಗಲಿಲ್ಲ. He said so many things. ಅವರು ಅನೇಕ ಸಂಗತಿಗಳನ್ನು ಹೇಳಿದರು. And finally he said something. ಕೊನೆಯದಾಗಿ ಅವರು ಕೆಲವನ್ನು ಹೇಳಿದರು. I made the wrong choice. ನಾನು ತಪ್ಪಾದಂತಹ ಆಯ್ಕೆನ ಆರಿಸಿಕೊಂಡಿದ್ದೇನೆ. You guys made the right choice. ನೀವು ಸರಿಯಾದಂತದ್ದನ್ನು ಆರಿಸಿಕೊಂಡಿದ್ದೀರಾ. Because you decided to stay where you and serve the Lord. ನೀವು ತೀರ್ಮಾನಿಸಿದ್ದೀರಾ ಎಲ್ಲಿ ಇರಬೇಕು, ನೀವು ಕರ್ತನನ್ನು ಆರಾಧಿಸುವ ಸಲುವಾಗಿ. Can somebody say amen? ಆಮೆನ್. ಯಾರಾದರೂ ಆಮೆನ್ ಅನ್ಬೋದಾ? Amen. Praise the Lord. Wherever God sends you, ಎಲ್ಲೆಲ್ಲ ದೇವರು ನಿಮ್ಮನ್ನು ಕಳಿಸ್ತಾರೆ, wherever God plants you, ಎಲ್ಲೆಲ್ಲ ದೇವರು ನಿಮ್ಮನ್ನು ಇಟ್ಟಿದ್ದಾರೆ, let us be faithful there. ಅಲ್ಲಿ ನಂಬಿಗಸ್ತರಾಗಿರಿ. Let me go on ahead with the story. ಅದು ಈ ರೀತಿಯಾಗಿ ಆಗತ್ತೆ ಮುಂದುವರಿಯಿತು. So prophets started to come and talk to me. ಆ ವ್ಯಕ್ತಿ ಬಂದು ನನ್ನ ಹತ್ರ ಮಾತನಾಡಲಿಕ್ಕೆ, ಪ್ರವಾದಿಗಳು ಬಂದು ನನ್ನ ಜೊತೆಗೆ ಮಾತನಾಡಲಿಕ್ಕೆ ಪ್ರಾರಂಭಿಸಿದರು. And said, you have beautiful future in foreign countries. ಅವರು ಹೇಳಿದ್ರು, ನಿಮಗೆ ಹೊರದೇಶಗಳಲ್ಲಿ ಒಳ್ಳೆ ಭವಿಷ್ಯತ್ ಇದೆ ಮುಂದಿನ ದಿನಗಳಲ್ಲಿ. To cut the story short, ನಾನು ಆಗ ಕಥೆಯನ್ನು ಬಹಳ ಸಂಕ್ಷಿಪ್ತಗೊಳಿಸ್ತೇನೆ. I traveled to many countries. ನಾನು ಅನೇಕ ರಾಷ್ಟ್ರಗಳಿಗೆ ಹೋದೆ. More than 30 countries. ಹೆಚ್ಚು ಕಡಿಮೆ 30 ರಾಷ್ಟ್ರಗಳಿಗೆ ಪ್ರಯಾಣಿಸಿದೆ. And while I was in the US in 2000, 2000ರಲ್ಲಿ US ನಲ್ಲಿರುವಾಗ they told me, Pastor, we want you to be our youth pastor in our church. ಅವರು ಹೇಳಿದ್ರು, ಪಾಸ್ಟರ್ ನೀವು ನಮ್ಮ ಸಭೆಗೆ ಬರಬೇಕು, ಒಂದು ಯೂತ್ ಮಿನಿಸ್ಟ್ರಿ ಮಾಡಬೇಕು ಅಂತ. ಅಲ್ಲೇ ಇರಬೇಕು ಅಂತ ಹೇಳಿ. You come as a family, you be the pastor. ನಮ್ಮ ಸಭೆಗೆ ಪಾಸ್ಟರ್ ಆಗಿ ಇರಬೇಕು ಅಂತ. At least 2 churches wanted me to be their pastor in the US, in New York. ನ್ಯೂಯಾರ್ಕ್ ನಲ್ಲಿ US ನಲ್ಲಿ 2 ಸಭೆಗಳಿದೆ ಆ ರೀತಿಯ. But at that time in Bethel we didn't have crowds. ಆ ಸಮಯದಲ್ಲಿ ಬೆಥೆಲ್ಗೆ ಅಷ್ಟು ಜನ ಗುಂಪು ಇರಲಿಲ್ಲ. I didn't have my own car. ನನಗೆ ಸ್ವಂತವಾದ ವಾಹನ ಇರಲಿಲ್ಲ. I didn't have my own house. ನನಗೆ ಸ್ವಂತ ಮನೆ ಇರಲಿಲ್ಲ. I just was married and we were struggling with 750 rupees salary. ನಾನು ಆಗ ತಾನೇ ವಿವಾಹ ಆಗಿದ್ದೆ, 750 ರೂಪಾಯಿ ವೇತನ ತಗೊಂಡು ಬಹಳ ಕಷ್ಟಪಡ್ತಾ ಇದ್ದೆ. Lot of challenges. ಅನೇಕ ಸವಾಲುಗಳು ಇದರಲ್ಲಿ. And on one side there are promises by prophets. ಒಂದು ಕಡೆ ಪ್ರವಾದಿಯ ಆ ಒಂದು ಮಾತುಗಳಿದೆ, ವಾಗ್ದಾನಗಳು. You will have foreign journeys and you will settle in America. Your children will study in America. ಅವರು ಹೇಳ್ತಿದ್ರು, ನೀವು ಹೊರದೇಶಗಳಿಗೆ ಹೋಗ್ತೀರಾ, ನಿಮ್ಮ ಮಕ್ಕಳು ಅಲ್ಲಿ ಓದ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ ಅಂತ ಹೇಳಿ. And now the opportunity has come. ಈಗ ಆ ಸಂದರ್ಭ ಬಂದ್ಬಿಟ್ಟಿದೆ. But I had a big choice to make. ಆದ್ರೆ ನನಗೆ ಈಗ ಬಹಳ ದೊಡ್ಡ ಆಯ್ಕೆಗಳಿದೆ. What should I do? ನಾನು ಯಾವುದನ್ನ ಆರಿಸ್ಕೊಳ್ಬೇಕು? And I finally decided. ನಾನು ಕೊನೆಯದಾಗಿ ತೀರ್ಮಾನ ತಂದೆ. Like Moses decided to choose the reproach and the suffering with the people of God, I decided I don't care for the carpet, I don't care for the car, I don't care for the hamburgers and the good food. I would prefer to be where God wants me to be in ministry. ಮೋಸೆ ಯಾವುದನ್ನ ಆರಿಸಿಕೊಂಡ ನಮಗೆ ಗೊತ್ತಿದೆ. ಒಳ್ಳೆಯ ಅವಕಾಶಗಳನ್ನು, ಒಳ್ಳೆಯ ಸ್ಥಾನಮಾನಗಳನ್ನು, ಒಳ್ಳೆಯ ಆಹಾರಗಳನ್ನು ಆತನ ಆರಿಸಿಕೊಳ್ಳಿಲ್ಲ. ನನ್ನ ಜನರಿಗೆ ಇದು ಕಷ್ಟ ಅನುಭವಿಸಿದ್ದು ನನಗೆ ಉತ್ತಮ ಅಂದುಕೊಂಡೆ ಎಂಬುದಾಗಿ ಹೇಳಿದಂತೆ. It might sound very motivating and inspiring and sounds very bold to you, but I know the challenge and the conflict that I went through in my heart. ಆದರೆ ಈ ರೀತಿಯಾಗಿ ಹೇಳುವಾಗ ಕೆಲವು ಸವಾಲುಗಳು ನಮ್ಮ ಮುಂದಿದೆ, ಅದು ನನ್ನ ಹೃದಯಗಳನ್ನು ಮನಮುರಿಯುವಂತೆ ಮಾಡಿತು. Now it's 14 years past that opportunity. ಆ ಸಂದರ್ಭಗಳು, ಅವಕಾಶಗಳು 14 ವರ್ಷಗಳು ಮುಂದೂಡಿದು ಬಂದ್ಬಿಡ್ತು. Today when I turn back and see, ಈಗ ನಾನು ಹಿಂದಿರುಗಿ ನೋಡುವಾಗ I still travel to the US once or twice in a year. ನಾನು ವರ್ಷಕ್ಕೆ ಒಂದು ಅವಧಿ ಅಥವಾ 2 ಅವಧಿ ನಾನು ಪ್ರಯಾಣ ಮಾಡ್ತೇನೆ. Sometimes I don't travel every year. ಕೆಲವೊಮ್ಮೆ ನಿಜವಾಗಿ ಹೋಗೋದಿಲ್ಲ. And now I decide, ನಾನೀಗ ತೀರ್ಮಾನಿಸಿದೆ, even if I go to America, ನಾನು ಅಮೆರಿಕಕ್ಕೆ ಹೋದ್ರು ಕೂಡ I won't go for more than 1 to a maximum 3 weeks. ನಾನು 1, 2, 3 ವಾರ ಮಾತ್ರ, ಜಾಸ್ತಿ ಅಲ್ಲ. Because what I can get in America, I get better things. ಯಾಕಂದ್ರೆ ಅಮೆರಿಕದಲ್ಲಿ ಸಿಗೋದಕ್ಕಿಂತ ಉತ್ತಮವಾಗಿ ನನಗೆ ಇಲ್ಲಿ ಸಿಗ್ತಾರೆ. I'm not talking about money. ನಾನು ಹಣದ ವಿಷಯ ಮಾತಾಡ್ತೇನೆ. Talking about the genuine satisfaction and genuine everything. ನಿಜವಾದ ಮತ್ತು ವಿಶೇಷವಾದ ಒಂದು ಎಲ್ಲ ಆತ್ಮಿಕ ಸಂಗತಿಗಳು, ಅವುಗಳನ್ನು ಕುರಿತು ಮಾತಾಡ್ತೀವಿ. Because when you live there, initially it looks very exciting. ನೀವು ಹೆಸರಾಗಿ ನೀವು ಅಲ್ಲಿ ಖಂಡಿತವಾಗಿ ಒಂದು ದೊಡ್ಡದಾಗಿರ್ಬೋದಲ್ಲ. But after 3 weeks it becomes as normal as our daily life. ಆದರೆ 3 ವಾರದ ನಂತರ ನಮ್ಮ ದೈನಂದಿನ ಜೀವನ ಬಹಳ ಸಾಧಾರಣವಾಗುತ್ತದೆ. If we sit on the mat for 3 weeks, 3 ವಾರ ಕೆಳಗೆ ಕೂತಿದ್ರೆ it becomes very normal. ಅದು ನಮಗೆ ಸರ್ವ ಸಾಧಾರಣ ಆಗುತ್ತೆ. Then we come and sit on a big sofa set. ಒಂದು ದೊಡ್ಡ ಸೋಫಾ ಸೆಟ್ ನಲ್ಲಿ ಬಂದು ಕೂತ್ಕೊಳ್ಳಿ. Oh wow, what a nice sofa. ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ. But after 3 weeks that sofa set becomes just like mat. 3 ವಾರದ ನಂತರ ಆ ಸೋಫಾ ಸೆಟ್ ಕೂಡ ನಿಮಗೆ ಮ್ಯಾಟ್ ನಂತೆ ಅನುಭವಿಸ್ಬಿಡ್ತದೆ, ಚಾಪೆ ತರ. So
All these comforts will become regular. ಇದೆಲ್ಲ ಈ ಅನುಕೂಲಗಳು ಸರ್ವಸಾಧಾರಣ ಆಗ್ಬಿಡುತ್ತೆ. We should never fall into that trap of saying there could be a better life. ಆದ್ರಿಂದ ಉತ್ತಮವಾದ ಸಂಗತಿಗಳಿಗೆ ನಾವೇನ್ ಮಾಡಬಾರ್ದು, ನಾವು ಬಿದ್ದು ಹೋಗದೆ ಉತ್ತಮ ಸಂಗತಿಗಳು ಹೋಗೋಣ. Listen, ಗಮನಿಸಿ to the voice of God, ದೇವರ ಸ್ವರಕ್ಕಾಗಿ, and then He will give us the best. ಅನಂತರ ದೇವರು ನಿಮ್ಗೆ ಉತ್ತಮವಾದನ್ನು ಕೊಡ್ತಾನೆ. Now, why did I tell the story? ಯಾಕೆ ನಾನು ಈ ಕಥೆಗಳನ್ನ ಹೇಳಿದೆ? As I go forward, I might tell you bits and pieces of what the Lord is doing in our life. ನಾನು ಅಲ್ಲಿ ಕೆಲವು ಮುಖ್ಯವಾದ ವಿಷಯಗಳನ್ನ ಹಂಚಿಕೊಂಡು ಹೋಗ್ತೇನೆ. ಈ ದೇವರು ನನ್ನ ಜೀವಿತದಲ್ಲಿ ಏನ್ ಕಾರ್ಯಗಳನ್ನು ಮಾಡಿದ್ದಾರೆ. I'm sure in the coming few years, if we are faithful, God will help us to take root, grow up, and bring much fruit. ನೀವು ಕರ್ತನಲ್ಲಿ ನಂಬಿಕಸ್ಥರಾಗಿರುವುದಾದ್ರೆ ಮುಂದಿನ ದಿನಮಾನಗಳಲ್ಲಿ ದೇವರು ನಿಮ್ಮನ್ನು ಬಲವಾದ ರೀತಿಯಲ್ಲಿ ಆತನು ಬುನಾದಿ ಇಡುವಂತೆ ಮಾಡಿ ಫಲಭರಿತವಾಗಿ ಉಪಯೋಗಿಸ್ತಾನೆ. ನಮ್ಮ ಹತ್ರ ಕೋಪ ಆಯ್ತು, ಕೋಪಿಸ್ಕೊಳ್ತೀರಾ? ನಮ್ಮಲ್ಲಿ ಇಲ್ಲ. ಒಪ್ಪಿಸ್ಕೊಳ್ತೀರಾ? ಕೋಪಿಸ್ಕೊಳ್ತೀರಾ? Thank you. I was just asking if they're upset with me for. ನಿರಾಸೆಯಿಂದ ಇದ್ದೀರಾ ನಮ್ಮೊಂದಿಗೆ ಇದನ್ನೆಲ್ಲ ಹೇಳ್ತಿರೋದ್ರಿಂದ? Amen. Sorry, you're happy with that, right? Amen. Let's stand together for the plans of God. ನಾವು ದೇವರ ಯೋಜನೆಗಳಿಗೆ ನಾವು ತಿರುಗಿಕೊಳ್ಳೋಣ. Now one more story I want to say before I proceed. ಮತ್ತೊಂದು ಸಂಗತಿಯನ್ನು ನಾನು ಮುಂದುವರಿಸುವ ಮುಂಚೆ ಹೇಳ್ತೀನಿ. This is from the Bible and also from our experience. ಇದು ಸತ್ಯವೇದ ಮತ್ತು ನಮ್ಮ ಅನುಭವ ಕೂಡ ಹೌದು. There was a huge mandate on the church in Jerusalem. ಜೆರುಸಲೇಮಿನಲ್ಲಿ ಒಂದು ದೊಡ್ಡ big responsibility, a big promise. ಒಂದು ದೊಡ್ಡ ಜವಾಬ್ದಾರಿಕೆ ಮತ್ತು ಒಂದು ದೊಡ್ಡ ವಾಗ್ದಾನವಿತ್ತು. What were they supposed to do? ಅವರು ಏನ್ ಮಾಡಬೇಕಿತ್ತು? From Jerusalem, ಯೆರೂಸಲೇಮಿಂದ after they had received the power, ಅವರು ಶಕ್ತಿಯನ್ನು ಹೊಂದಿಕೊಂಡ ನಂತರ they had to go all over the world. ಅವರು ಎಲ್ಲ ಪ್ರಪಂಚದಾದ್ಯಂತ ಹೋಗ್ಬೇಕು. Go to the ends of the world. ಅವರು ಯುಗದ ಅಂತ್ಯ ಹೋಗ್ಬೇಕಿತ್ತು. And ಮೂಲೆ open the kingdom to every Gentile and everybody on the earth. ದೇವರಾಜ್ಯವನ್ನು ಭೂಮಿಯ ಎಲ್ಲ ಭಾಗಗಳು ಎಲ್ಲ ಜನಗಳ ಮಧ್ಯದಲ್ಲಿ ತೆರೆಯಬೇಕಿತ್ತು. But slowly down the line, what happened? ಆದ್ರೆ ಅಲ್ಲಿ ನಾವು ನಿಧಾನವಾಗಿ ನೋಡುವಾಗ ಏನ್ ನಡೀತಂದ್ರೆ the apostles in Jerusalem were very conservative. ಯೆರೂಸಲೇಮಿನ ಅಪೊಸ್ತಲರು They were not very open to go. ಅವರು ಹೊರಗೆ ಹೋಗೋದಕ್ಕೆ ಸಿದ್ಧರಾಗಿರ್ಲಿಲ್ಲ. They said no, only Jews. First you become Jew, then you become Christian. ಅವರು ಮೊದಲು ಯಹೂದ್ಯರಾಗಿ ಅನಂತರ ಅವರು ಕ್ರೈಸ್ತರಾಗಬೇಕು. Pastor, I'm sorry, I didn't see you, but acknowledge your presence. I didn't notice Pastor, I was acknowledging his presence. Thank you. Okay, so so these apostles, they were like, first you become Jew, only then culture, only then. First you become according to how we are, then you become Christian. ಯಹೂದ್ಯರಾಗಿದ್ರೆ ಮೊದಲು ಯಹೂದ್ಯರಾಗಬೇಕು. ಅವರ ಸಂಪ್ರದಾಯಗಳು ಬಹಳ ಅವರು ಹೆಚ್ಚಾಗಿತ್ತು. ಅನಂತರ ಅವರು ಕ್ರೈಸ್ತತ್ವ ಕುರಿತು willing to go out and become witnesses to bring in people from all over the world, from the Gentiles into the kingdom. ಅವರು ಪ್ರಪಂಚದಾದ್ಯಂತ ಹೋಗಿ ಅನ್ಯ ಜನರನ್ನು ದೇವರ ರಾಜ್ಯಕ್ಕೆ ಸೇರಿಸುವುದಕ್ಕೆ ಅವರು ಬಹಳ ಹಿಂದೆ ನೋಡ್ತಿದ್ರು. So what happened? ಅನಂತರ ಏನಾಯ್ತು? Sometime down the line, ಅವರು ಆ ಸ್ಥಳದಿಂದ ಕೆಲವೊಮ್ಮೆ ಕೆಳಗೆ ಬೀಳ್ತಿದ್ರು. sometime later, ಅವರು ತಡವಾಗಿ ಕೆಲವೊಮ್ಮೆ God said, ದೇವರು ಹೇಳಿದ್ರು, if you are not able to do this, ನೀವು ಇದನ್ನು ಮಾಡ್ಲಿಕ್ಕೆ ನೀವು ಆಗದೆ ಹೋದ್ರೆ, that mandate, that responsibility, that privilege, ಈ ಜವಾಬ್ದಾರಿಕೆ, ಈ ಸಂದರ್ಭ, ಈ ಅವಕಾಶ I'm taking from you ನಿಮ್ಮಿಂದ ತೆಗೆದು and I'm giving it to the church in Antioch. ನಾನು ಅಂತ್ಯೋಕ್ಯದ ಸಭೆಗಳಿಗೆ ಕೊಟ್ಬಿಡ್ತೇನೆ. And so the people in Antioch did what Jerusalem was supposed to do. ಜೆರುಸಲೇಮಿನವರು ಮಾಡಬೇಕಾದನ್ನು ಅಂತ್ಯೋಕ್ಯ ಸಭೆಯವರು ಮಾಡಿದ್ರು. In a way, that's what's being witnessed here this morning. ಅದರಿಂದಲೇ ನಾವು ಇವತ್ತು ಬೆಳಗಿನ ಜಾವದಲ್ಲಿ ಸಾಕ್ಷಿಗಳಾಗಿದ್ದೇವೆ. There was a huge promise. There is still a huge promise on Bethel that we will reach out to so many cultures, to so many people groups, to so many nations and to so many cultures. ಜೆರುಸಲೇಮಿನ ಮತ್ತು ಬೆಥೆಲ್ನ ಆ ಒಂದು ದೊಡ್ಡ ಸಾಕ್ಷಿಗಳಾಗಿ ಇವತ್ತು ನಾವು ದೊಡ್ಡ ಅನೇಕ ಜನಗಳಿಗೆ ನಮ್ಮನ್ನು ದೇವರು ಉಪಯೋಗಿಸ್ತಾ ಇದ್ದಾರೆ. And what started as 22 people, ಈ 22 ಜನರಿಂದ ಪ್ರಾರಂಭಿಸಿದ್ದು. My father was the senior pastor. ನನ್ನ ತಂದೆ ಅದಕ್ಕೆ ಮುಖ್ಯ ದೊಡ್ಡ ಪಾಸ್ಟರ್, ಹಿರಿಯ ಸೇವಕರಾಗಿದ್ದರು. He was very strict. ಅವರು ಬಹಳ ಶಿಸ್ತಿನವರು. He said, if you do not speak in tongues, ನೀವು ಅನ್ಯ ಭಾಷೆಗಳಲ್ಲಿ ಮಾತಾಡದಿದ್ರೆ, you will not even sweep the floor. ನೀವು ಈ ಒಂದು ನೆಲವನ್ನು ಒರೆಸಲು ಕೂಡ ನೀವು ಯೋಗ್ಯರಲ್ಲ. And you can't put mat. ನೀವು ಚಾಪೆಗಳನ್ನ ಹಾಕಬೇಡ್ರಿ. Nothing. ಏನ್ ಮಾಡ್ಬೇಡಿ. Sit down and go ಅಷ್ಟೇ. ನೀವು ಕೂತ್ಕೊಂಡ್ರೆ ಹೋಗ್ರಿ ಸುಮ್ಮನೆ. So what happened? ಏನಾಯ್ತು? Only he could do that. ಅವರು ಮಾಡ್ಲಿಕ್ಕೆ ಸಾಧ್ಯವಾಯ್ತು. He had to sweep. ಅವರೇ ಮಾಡ್ತಿದ್ರು. He had to spread the mat. ಅವರೇ ಗುಡಿಸ್ತಿದ್ರು, ಅವರೇ ಚಾಪೆ ಹಾಕ್ತಿದ್ರು, clean the toilet, ಅವರೇ ಶೌಚಾಲಯ ಶುಚಿ ಮಾಡ್ತಿದ್ರು, and then preach. ಅವರೇ ಪ್ರಸಂಗಿಸ್ತಾ everything ಎಲ್ಲ ಅವರೇ ಮಾಡ್ತಿದ್ರು. And one more thing happened. ಮತ್ತೊಂದು ಸಂಗತಿ ನಡೆಯಿತು. The treasurer of the church was not baptized. ಆ ಒಂದು ಸಭೆಯ ಟ್ರೆಸರರೇ ಅವರು ದೀಕ್ಷಾಸ್ನಾನ ಹೊಂದ್ಕೊಂಡಿರ್ಲಿಲ್ಲ. So
He and his family quit the church. ಅವರು ಕೂಡ ಸಭೆ ಬಿಟ್ಟು Then some more people quit the church. ಇನ್ನು ಕೆಲವರು ಸಭೆ ಬಿಟ್ಟು So from 22 it grew up to 16. 22ರಿಂದ ಅದು ಕಡಿಮೆ ಆಯ್ತು 16ಕ್ಕೆ. All right, so that is ಬೆಳೆಯಿತು 16ಕ್ಕೆ. So that is how we started. ಅದು ಆ ರೀತಿಯಾಗಿ ನಾವು ಪ್ರಾರಂಭಿಸಿದ್ವಿ. But slowly God started to build us. ನಿಧಾನವಾಗಿ ದೇವರು The last 30 years what has happened? ಕಳೆದ 30 ವರ್ಷದಲ್ಲಿ ಏನಾಯ್ತಂದ್ರೆ in Bangalore God has helped us to multiply into so many languages. ಬೆಂಗಳೂರಿನಲ್ಲಿ ದೇವರ ಮುಂದೆ ದಿನಮಾನಗಳಲ್ಲಿ ಅನೇಕ ಭಾಷೆಗಳಲ್ಲಿ ಆರಾಧನೆಗಳು ದಿಗುಣವಾಗುವಂತೆ ಮಾಡಿದ್ರು. Including the French service where Pastor Goldie is the pastor in church. ಪಾಸ್ಟರ್ ಕೂಡ ಈ ಸಭೆಗೆ ಅವರು ಸೇವಕರಾಗಿದ್ದಾರೆ. ಇವರನ್ನು ಸೇರಿಸಿ ಫ್ರೆಂಚ್ ಆರಾಧನೆಗಳು ಕೂಡ ನಡೆಯುವಂತೆ ಕರ್ತನು ಸಹಾಯ. Including this French service. ಈ ಫ್ರೆಂಚ್ ಸರ್ವಿಸ್ ಸೇರಿಕೊಂಡು we have services catering to the needs of people in 10 different languages in the city. ಈ ಪಟ್ಟಣದ 10 ಭಾಷೆಗಳಲ್ಲಿ ಜನರನ್ನು ನಾವು ತಲುಪ್ತಾ ಇದ್ದೇವೆ ಆರಾಧನೆ ಮುಖಾಂತರ. And we have people from Nepal, different foreign countries. ನೇಪಾಳದಿಂದ ಬರ್ತಾ ಇದ್ದಾರೆ, ಪಾಶ್ಚಾತ್ಯ ರಾಷ್ಟ್ರಗಳಿಂದ ಬರ್ತಾ ಇದ್ದಾರೆ, ಅನೇಕ ರಾಷ್ಟ್ರಗಳಿಂದ ಬರ್ತಾ ಇದ್ದಾರೆ. In international service I think we have people from about 18 or 20 countries now. ಇಂಟರ್ನ್ಯಾಷನಲ್ ಅಂದ್ರೆ 20ರಿಂದ 20 ರಾಷ್ಟ್ರಗಳಿಂದ ಜನ ಬಂದು ಸೇರ್ತಾ ಇದ್ದಾರೆ ಆರಾಧನೆ. Many different communities from Bengalis, Punjabis, Sardajis, different communities. ವಿವಿಧ ಪಂಗಡದವರು ಸರ್ದಾರ್ಜಿ ಮತ್ತು ಬಂಗಾಳಿ ಈ ರೀತಿಯಾಗಿ ಮುಂತಾದವರು ಬಂದು ಸೇರ್ತಾ ಇದ್ದಾರೆ. So God has actually what promise he has given that is actually starting to flourish. ನಿಜವಾಗಿ ದೇವರು ಏನು ವಾಗ್ದಾನ ಕೊಟ್ಟನೋ ಅದು ಹಾಗೆ ಹರಿಯುವಂತೆ ದೇವರು ಪ್ರಾರಂಭಿಸಿದ. In the city that's happening. ಈ ಪಟ್ಟಣದಲ್ಲಿ ಅದು ನಡೀತಾ ಇದೆ. Then from Chicago through New Jersey, through Europe, through Middle East, through New Zealand till New Zealand, a whole big axis. There are churches that come stand alongside with under our apostolic covering. ನ್ಯೂ ಜೆರುಸಲೆಮ್ ಈ ರೀತಿಯಾಗಿ ಕೆಲವು ಪಟ್ಟಣಗಳಲ್ಲಿ ದೇವರ ಕಾರ್ಯಗಳು ಇಡೀ ಪ್ರಪಂಚದ ನಾನಾ ಭಾಗಗಳಲ್ಲಿ ಕಾರ್ಯಗಳು ನಡೀತಾ ಇದೆ. Our services are live telecast on TV. ಆರಾಧನೆಗಳಲ್ಲಿ ಲೈವ್ ಆಗಿ ಅದನ್ನ ಟೆಲಿಕಾಸ್ಟ್ ಮಾಡ್ತಾರೆ, ಜಾಹೀರಾತು ಮಾಡ್ತಾ ಇದ್ದಾರೆ on the TV. ಟಿವಿಗಳಲ್ಲಿ. They say up to close to 2 million people are potential viewers. ಹೆಚ್ಚು ಕಡಿಮೆ ನಮ್ಮ 20 ಲಕ್ಷ ಜನರು ಇದನ್ನು ಅವರು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದಾರೆ. And it's live webcast. ಅದು ಲೈವ್ ವೆಬ್ಕಾಸ್ಟ್ ಮುಖಾಂತರವಾಗಿ. We have people in clusters, 15 people, 20 people, 30 people, 40 people sitting in different places in the world, in different parts of the world and joining the worship as we worship the Lord. 15, 30, 60 ಹೀಗೆ ಸಣ್ಣ ಗುಂಪುಗಳಾಗಿ ಕೂಡ ಇದನ್ನು ಗಮನಿಸುತ್ತಾ ನಮ್ಮೊಂದಿಗೆ ಆರಾಧನೆಯಲ್ಲಿ ಸೇರಿಕೊಂಡಿದ್ದಾರೆ. 30 years ago with 22 people this was not a dream, this was stupid imagination. 30 ವರ್ಷದ ಹಿಂದೆ ಇದೊಂದು ಕನಸು ಕೂಡ ಅಲ್ಲ ಅಥವಾ ಯೋಚನೆ ಕೂಡ ಅಲ್ಲ. ಒಂದು 22 ಜನರು ಸೇರಿ ಮಾಡ್ತಿರೋ ಒಂದು ಹುಚ್ಚುತನ, ಮೊಂಡುತನ. With 20 people you think of millions and international global community. Last week I had a call from Rome. There were at least 15 people sitting together right behind Pope's house and watching us, joining us online. ಕಳಸರಿ ಪೋಪ್ ಮನೆ ಎದುರುಗಡೆ ಒಂದು ಗುಂಪಿನವರು ನಮ್ಮ ಆ ರೀತಿಯಾಗಿ ಅಲ್ಲಿಂದ ಒಂದು ಗುಂಪಿನವರು ನಮ್ಮ ಆರಾಧನೆಯನ್ನು ವೀಕ್ಷಿಸ್ತಾರೆ. In Israel, in Singapore, there are Singapore. So what I'm telling us, the plans of God are big for us. ದೇವರ ಆಲೋಚನೆ ನಮ್ಮ ಬಗ್ಗೆ ಬಹಳ ದೊಡ್ಡದು. But what God demands is that we be rooted so that we are not scattered. ಆದರೆ ನಾವು ಇಲ್ಲೇನ್ ಮಾಡ್ತಿದ್ವಿ, ಬೇರೂರ್ತಾ ಇದ್ವಿ, ನಾವು ಹಬ್ಬುತ್ತಾ ಇಲ್ಲ. We have heard the story of the small little monkey. ಆದರೆ ಒಂದು ಕೋತಿಯ ಬಗ್ಗೆ ನಾವು ಕಥೆ ಕೇಳಿದ್ದೇವೆ. This monkey was given, it's only imagination, brother. ಇದೊಂದು ಯೋಚನೆ, ಭಾವನೆ ಅಷ್ಟೇ. This monkey was given the responsibility to look after the king's garden. ಈ ಕೋತಿಗೆ ರಾಜನ ಒಂದು ಉದ್ಯಾನ ತೋಟವನ್ನು ಕಾಪಾಡುವಂತೆ ನೋಡಿಕೊಳ್ಳುವಂತೆ ಒಂದು ಜವಾಬ್ದಾರಿ ಕೊಡಲ್ಪಟ್ಟಿತ್ತು. For a day or two. ಒಂದು ದಿನಕ್ಕೆ. And this monkey was very curious how to decide how much water each plant needs. ಈ ಕೋತಿ ಬಹಳ ಯುಕ್ತಿಯುಳ್ಳದ್ದು, ಯಾವ ರೀತಿ ಇದನ್ನು ನೋಡೋದು, ಏನು ಮಾಡೋದು ಎಂಬುದಾಗಿ. How much water to give? ಎಷ್ಟು ನೀರು ಕೊಡಬೇಕು. So it had a wonderful idea. ಅದಕ್ಕೆ ಒಂದು ಒಳ್ಳೆ ಆಲೋಚನೆ ಹುಟ್ಟಿತು. Pull out each plant. ಗಿಡಗಳನ್ನ ಕಿತ್ತು ಬಿಡೋದು. See how much root is there. ಎಷ್ಟು ಬೇರೆ ಇದೆಯಾ ನೋಡೋದು. And then accordingly pour water. ಅದಕ್ಕೆ ತಕ್ಕಂತೆ ನೀರು ಹಾಕೋದು. You know what happens to the garden. ಏನು ನಡೆಯುತ್ತಾ ಒಂದು ಉದ್ಯಾನ ಅಂತ. That's pretty much what happens in our life. ಅದೇ ರೀತಿ ನಮ್ಮ ಜೀವಿತದಲ್ಲಿ. We are not focused on what God wants us to do. ನಾವು ದೇವರು ಏನು ಮಾಡಬೇಕು ಅಂತ ಕೇಂದ್ರೀಕರಿಸ್ತಾನೆ ಅದು ಮಾಡ್ತಾ ಇಲ್ಲ. We go there, we go here, we try to emulate and we try to do so many things that others have been successful in doing. ನಾವು ಇಲ್ಲಿ ಹೋಗ್ತೇವೆ, ಅಲ್ಲಿ ಹೋಗ್ತೇವೆ, ಅದು ನೋಡ್ತೇವೆ, ಇದು ನೋಡ್ತೇವೆ, ಬೇರೆಯವರು ಸೇವೆಯಲ್ಲಿ ಏನೋ ಯಶಸ್ವಿ ಕಂಡಿದ್ದಾರೆ ಅಂತ ಅದನ್ನು ಉಪಯೋಗಿಸಿ ನೋಡ್ತೇವೆ. If I can tell you all the opportunities that came to my father, to me, to my brother, believe me, we will look stupid for having selected, to have chosen to stay back what seemed totally
totally without any promise. ನಮ್ಮ ತಂದೆ, ನಮ್ಮ ಹಿರಿಯ ಸಹೋದರ, ನಾನು ಹೀಗೆ ನಾವು ಸೇವೆಗೆ ಬಂದಾಗ, ನಾವು ಕೆಲವು ಕಾರ್ಯಗಳನ್ನು ಮಾಡಿದಾಗ ಖಂಡಿತವಾಗಿ ಅದು ಮೂರ್ಖತನವಾಗಿ ಕಾಣಿಸ್ತಾ ಇದೆ. Let me repeat that. What opportunities came before us? ನಾನು ಪುನರಾವರ್ತಿಸ್ತೇನೆ, ಏನು ಸಂದರ್ಭಗಳು, ಅವಕಾಶಗಳು ನಮಗೆ ಮುಂದೆ ಬಂತು. And when we left those opportunities, ನಾವು ಅವಕಾಶಗಳನ್ನು ನಾವು ಕೈ ಬಿಟ್ವಿ to focus on what had seemingly no promise. ಏನು ವಾಗ್ದಾನ ಇಲ್ಲವೋ ನಿಜವಾಗಿ ಅದರ ಕಡೆಗೆ ಗಮನ ಕೊಡಿ. ವಾಗ್ದಾನ ಅಲ್ಲ, what did not have any future. ಯಾವುದೇ ಭವಿಷ್ಯತ್ತು ಇಲ್ಲದ ಕಡೆಗೆ 22 people, 22 ಜನ, not one two-wheeler. ಒಂದು ದ್ವಿಚಕ್ರ ವಾಹನ ಕೂಡ ಇಲ್ಲ. My father was the only one person who had a two-wheeler. ನಮ್ಮ ತಂದೆಗೆ ಮಾತ್ರವೇ ಒಂದು ವಾಹನ ಇತ್ತು, ಅದು ಅವ್ರಿಗೆ ಮಾತ್ರ. And somewhere in the somewhere along the road there was one mango tree. ರಸ್ತೆ ಪಕ್ಕದಲ್ಲಿ ಒಂದು ಮಾವಿನ ಮರ ಇತ್ತು. And my father would try to park his bike there and beneath the tree. ನಮ್ಮ ತಂದೆ ಆ ಒಂದು ಮರದ ನೆರಳಿನಲ್ಲಿ ಅದನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನಿಸ್ತಿದ್ರು. ಇಲ್ಲ, you can't park there. Park in front of the church. ನೀವು ಅಲ್ಲಿ ನಿಲ್ಲಿಸಬಾರದು, ಸಭೆ ಮುಂದೆ, ಕಟ್ಟಡದ ಮುಂದೆ ನಿಲ್ಲಿಸ್ಕೊಳ್ಳಿ. Why? ಯಾಕೆ? Let people know that people with motorbikes are there in the church. ಸಭೆಯಲ್ಲಿ ಮೋಟಾರ್ ಸೈಕಲ್ ಇದೆ ಎಂಬುದನ್ನು ಜನರು ನೋಡ್ಲಿ ಎಂಬುದಾಗಿ. That was the condition of the church. ಆ ಸ್ಥಿತಿ ಸಭೆಯ ಸ್ಥಿತಿ. 5 tube lights were there. 5 ಟ್ಯೂಬ್ ಲೈಟ್ಗಳಿತ್ತು. 1 2 3 4 5. 1 2 3 4 5 ಈ ರೀತಿಯಾಗಿ. And for meetings if they come, ಊಟಗಳಿಗೆ ಬಂದಾಗ only this tube light can be on. ಇದು ಮಾತ್ರವೇ ಅದನ್ನು ಒತ್ತಿಸ್ತಾ ಇದ್ವಿ. 2 3 4 off. ಅದೆಲ್ಲ 4 ಉಳಿದು ಆಫ್ ಮಾಡ್ತಿದ್ವಿ. If you want to read the Bible, come to the front and read. ನೀವು ಓದ್ಬೇಕಾದ್ರೆ ಈ ಒಂದು ಬೆಳಕಿನಲ್ಲಿ ಓದ್ಬೇಕು. ಅಲ್ಲಿ secretary will not allow the 4 lights to be on. ಸೆಕ್ರೆಟರಿ ಅವರು ಇನ್ನು ಉಳಿದ 4 ಬಲ್ಬ್ಗಳನ್ನ ಹಚ್ಚಿಸೋದಕ್ಕೆ ಅವರು ಒಪ್ತಿರ್ಲಿಲ್ಲ. Why? ಯಾಕೆ? Electricity bill 7 rupees. Who will pay? ಬಿಲ್ 7 ರೂಪಾಯಿ ಬರ್ತದೆ, ಯಾರು ಕಟ್ತೀರಾ? So that was the condition. ಇದೇ ಆವತ್ತಿನ ಸ್ಥಿತಿ. And then you come America, come youth pastor. ನೀವು ಅಮೆರಿಕಕ್ಕೆ ಬನ್ನಿ, ಅಲ್ಲಿ ಯೂತ್ ಪಾಸ್ಟರ್. And then you say no, my ministry is in India, you stupid. ನೀವು ಮೂರ್ಖರು, ಸೇವೆ ಇಲ್ಲಿ ಭಾರತದಲ್ಲಿ ಇದೆ. See, that is where our heart should be committed to say, Lord, I have decided that I will stay in what you have planned for me. ನೀವು ಎಲ್ಲಿ ನಮ್ಮನ್ನು ನೆಟ್ಟಿದ್ದೀರೋ ಅಲ್ಲಿ ನಾವು ಕರ್ತನಿಗಾಗಿ ಸೇವೆ ಮಾಡ್ತೀವಿ ಅಂತ ಹೇಳಿ ನಾವು ಹೃದಯದಲ್ಲಿ ಒಂದು ದೊಡ್ಡ ತೀರ್ಮಾನ ತಗೊಂಡು ಸೇವೆ ಮಾಡಿದ್ವಿ. Today I don't want to say where God has placed us. ಇವತ್ತು ನಾನು ಹೇಳಬೇಕು ಅಂತಿಲ್ಲ ದೇವರು ನಮ್ಮನ್ನು ಎಲ್ಲಿ ಇಟ್ಟಿದ್ದಾರೆ. Because it looks so much like blowing a trumpet. ಯಾಕಂದ್ರೆ ಅದು ತುತ್ತೂರಿ ಹಾಗೆ ಆ ಒಂದು ಕಾರ್ಯಗಳು ಕಾಣಿಸ್ತಾ. I don't want to say what, in just one word I want to say, God is faithful and the best is yet to come. ಒಂದು ಪದವನ್ನು ಮಾತ್ರ ನಾನು ಹೇಳ್ತೇನೆ, ದೇವರು ನಂಬಿಗಸ್ತನು, ಉತ್ತಮವಾದ ಸಂಗತಿಯನ್ನು ಮುಂದಿನ ದಿನಗಳಲ್ಲಿ ಬರಮಾಡುತ್ತೆ. It takes time to pick up roots. ಆದರೆ ಆ ಒಂದು ಬೇರು ಬೆಳಲಿಕ್ಕೆ ಸಮಯ ತಗೊಳ್ತದೆ. And it takes character, it takes prayer, it takes spirituality, it takes ministry for us to grow up. ಅದು ಗುಣ ಲಕ್ಷಣಗಳು ಮತ್ತು ನಮ್ಮ ಒಂದು ಸಾಕ್ಷಿಗಳು, ನಮ್ಮ ಸೇವೆಗಳು ಅದು ಬೆಳೆಯಬೇಕಾಗ್ತದೆ. Where is the clock, Pastor? So I have so many things to say. ನಾನು ಅನೇಕ ಸಂಗತಿಗಳು ನೋಡಿದೆ. And I saw it's only from 10 AM to 6 PM. ಅಲ್ಲಿ 10 ರಿಂದ 6 ರವರೆಗೆ ಸಮಯ ಕೊಡಲಾಗಿದೆ. So I can't finish in 6 PM what I have to say. ನಾನು 6 ರೊಳಗೆ ಏನೆಲ್ಲ ಹೇಳಬೇಕಾದ್ರೆ ಮಾಡಿ ಮುಗಿಸಕ್ಕೆ ಆಗೋದಿಲ್ಲ. So I'll just rush through what I have. ನಾನು ಅತಿ ವೇಗವಾಗಿ ಹೋಗ್ತೇನೆ. If it speaks to your heart, ನಿಮ್ಮೊಂದಿಗೆ ಮಾತನಾಡೋಕೆ, ನಿಮ್ಮ ಹೃದಯಕ್ಕೆ, please write it down. ನೀವು ಬರೆದುಕೊಳ್ಳಿ. Pastor Goldie asked me to give notes. ಪಾಸ್ಟರ್ ಗಾಡ್ಲಿ ಅವರು ನೋಟ್ಸ್ ಕೊಡ್ಲಿಕ್ಕೆ ಹೇಳಿದ್ದಾರೆ. I didn't get time to make. ನನಗೆ ನೋಟ್ಸ್ ಕೊಡ್ಲಿಕ್ಕೆ ಸಮಯ ಆಗಲಿಲ್ಲ. I apologize. So you can make your own notes. ನೀವು ನಿಮ್ಮದೇ ಆದಂತ ನೋಟ್ಸ್. I give you the freedom. ನಾನು ಸ್ವತಂತ್ರ ಕೊಟ್ಟೆ. They have given you pen. ನಿಮಗೆ ಪೆನ್ ಕೊಟ್ಟಿದ್ದಾರೆ. They have given you paper. ನಿಮಗೆ ನೋಟ್ಸ್ ಕೊಟ್ಟಿದ್ದಾರೆ. Now you will like it. ನೀವು ಅದನ್ನು ಇಷ್ಟಪಡ್ತಿಲ್ಲ. No, you will like it. ನೀವು ಇಷ್ಟಪಡುವಂತ. But if you don't write, ನೀವು ಬರೆಯದೇ ಹೋದ್ರೆ, when you go back, ನೀವು ಹಿಂದಿನ ಹೋದಾಗ, what a superb meeting it was. was. ಬಹಳ ಚೆನ್ನಾಗಿತ್ತು ಕೂಟ. What did they tell? ಏನು ಹೇಳಿದ್ರು? That I don't know, but it was. ಅದು ಗೊತ್ತಿಲ್ಲ, ಆದರೆ ಬಹಳ ಸೂಪರ್ ಆಗಿತ್ತು. So that should not happen. ಹಾಗೆ ಹಾಕಬಾರದು. You should know what was told. ಏನು ಹೇಳಲ್ಪಟ್ಟಿದೆ ಅಂತ ನಿಮ್ಮ ಹತ್ರ ಇರಬೇಕು. So please write down if you think so, otherwise you can listen and enjoy. ದಯಮಾಡಿ ಗಮನಿಸಿ ಮತ್ತು ನೀವು ಇಷ್ಟಪಟ್ಟರೆ ಬರ್ಕೊಡ್ರಿ ಅಥವಾ ನೀವು ಆನಂದಿಸಿ. I just thought I will prioritize 10 things that will help us to be established in God's plan and flourish or prosper in God's plan. ಕರ್ತನ ಒಂದು ಯೋಜನೆಯಲ್ಲಿ ನಾವು ಇನ್ನೂ ಸಮೃದ್ಧಿಯಾಗಿ ಬೆಳೆಯುವುದಕ್ಕೆ, ನಾವು ಸಮೃದ್ಧಿ ಪಡೆಯುವುದಕ್ಕೆ 10 ಯೋಜನೆಗಳನ್ನ, ಆ ಒಂದು ಅಂಶಗಳನ್ನ ನಾನು ಇಲ್ಲಿ ತಂದಿದ್ದೆ. And if somewhere along the line you have a question, ಅದರ ಮಧ್ಯದಲ್ಲಿ ನಿಮಗೆ ಏನಾದರೂ ಪ್ರಶ್ನೆಗಳು ಇರಬಹುದು, please feel free to interact. ದಯಮಾಡಿ ಅದನ್ನ ನೀವು ಹೇಳಲಿಕ್ಕೆ. In our church we have so many new people coming in. ಪ್ರತಿ ವಾರ ಕೆಲವು ಹೊಸಬರು ಬರ್ತಾರೆ. In Malayalam service itself we have 25, 30, sometimes 40, sometimes 50 newcomers every Sunday. ಮಲಯಾಳಂ ಭಾರತದಲ್ಲಿ ಮಾತ್ರ ಪ್ರತಿ ವಾರ 25, 30, 60 ರವರೆಗೆ ಹೀಗೆ ಹೊಸಬರು ಬರ್ತಾರೆ. So we try to gather them all together. ನಾವು ಅವರನ್ನೆಲ್ಲ ಒಟ್ಟಿಗೆ ಸೇರಿಸ್ತೇವೆ. And the newcomers are like sometimes more than this. ಹೊಸಬರು ಇದಕ್ಕಿಂತ ಜಾಸ್ತಿ ಇರ್ತಾರೆ. And then I found that it's very ineffective. ನಾನು ಅಲ್ಲಿ
It's not effective at all. ಅದು ಪರಿಣಾಮಕಾರಿಯಾಗಿರ್ಲಿಲ್ಲ ಎಂಬುದನ್ನು ನನಗೆ Because it's like another church service preaching to all newcomers. ಪುನಃ ಹೊಸದಾಗಿ ಇನ್ನೊಂದ್ಸರಿ ಬಂದವರಿಗೆ ಪ್ರಸಂಗ ಮಾಡೋದು ಕಷ್ಟವಾಗ್ತದೆ. So I stopped all that business. ನಾನು ಅದನ್ನ ನಿಲ್ಲಿಸಿದೆ. Now what I do is I only gather 8 or 10 people. 8 ರಿಂದ 10 ಜನ ಕುಳಿತುಕೊಳ್ತೇನೆ. Sit around a big dining table. ಆ ಒಂದು ಡೈನಿಂಗ್ ಟೇಬಲ್ ಊಟದ ಹಾಲ್ ನಲ್ಲಿ ಕುಳಿತುಕೊಳ್ತೇನೆ. Give them a cup of tea. ಅವರಿಗೆ ಒಂದು ಲೋಟ ಟೀ ಅನ್ನು ಕೊಡ್ತೇನೆ. Talk to them. ಅವರೊಂದಿಗೆ ಮಾತಾಡ್ತೇನೆ. So then they talk back. ಅವರು ನಮ್ಮೊಂದಿಗೆ ಪುನಃ ಮಾತಾಡ್ತಾರೆ. If you sit like this, ಈ ರೀತಿಯಾಗಿ ಕೂತ್ಕೊಂಡ್ರೆ they never talk back. ಅವರು ತಿರುಗಿ ಮಾತಾಡೋದೇ ಇಲ್ಲ. You preach. ಅವರು ನೀವು ಪ್ರಸಂಗಿಸಿರಿ, ನೀವು ಮಾತನಾಡಿ. But I hope this will be different. ಆದ್ರೆ ಇದು ಸ್ವಲ್ಪ ವ್ಯತ್ಯಾಸವಾಗಿರಬಹುದು. Because you are all pastors. ಯಾಕಂದ್ರೆ ನೀವೆಲ್ಲ ಸೇವಕರು. And you must kindly respond. ನೀವು ಖಂಡಿತವಾಗಿ ನಮಗೆ ಪ್ರತಿಕ್ರಿಯಿಸಬೇಕು. If any question, I would prefer to go in that direction because that will actually be more engaging. ಏನಾದರೂ ಪ್ರಶ್ನೆ ಇದ್ರೆ ನಾನು ಅದರಲ್ಲಿ ಖಂಡಿತವಾಗಿ ನಾವು ಎಂಗೇಜ್ ಆಗೋಣ. ನಾವು ಅದು ಖಂಡಿತವಾಗಿ ನಮಗೆ clarity, if you need more any questions, ನಿಮಗೆ ಕ್ಲಾರಿಟಿ ಏನಾದರೂ ಅದರ ವ್ಯಕ್ತಿತ್ವ ಬೇಕಾ ಅಥವಾ ವಿವರಣೆಗಳು ಬೇಕಾ ನಿಮಗೆ ಖಂಡಿತವಾಗಿ ಕೊಡಲ್ಲ. First thing I want to ask you this question. ಮೊದಲನೇದಾಗಿ ಈ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. What is it that you would prioritize as the number one thing in your life? ನಿಮ್ಮ ಜೀವಿತದಲ್ಲಿ ಮೊದಲನೇದಾಗಿ ಯಾವುದಕ್ಕೆ ಆದ್ಯತೆ ಕೊಡ್ತೀರಾ? First most important thing. ಬಹಳ ಆದ್ಯತೆ ಪ್ರಾಧಾನ್ಯತೆ ಯಾವುದಕ್ಕೆ ಕೊಡ್ತೀರಾ ನಿಮ್ಮ ಜೀವಿತದಲ್ಲಿ? ಮೊದಲ ಸರಿ. Okay. Serving the Lord. Okay. Prayer. ಇವರು ಕರ್ತನನ್ನು ಸೇವಿಸುವುದರಲ್ಲಿ ಪ್ರಾರ್ಥನೆಯಲ್ಲಿ Okay. God. ದೇವರಿಗೆ. Can I just say my viewpoint? ನನ್ನ ಅನುಭವದ ಒಂದು ನನ್ನ ಕೇಂದ್ರಿಕ ಸಂಗತಿಯನ್ನು ಹೇಳಲ್ಲ. ನನ್ನ ವಿಷಯ. I have committed that my priority will be spirituality. ನನ್ನ ಒಂದು ಆದ್ಯತೆ ಆತ್ಮೀಯತೆಗೆ ನಾನು ಕೊಡ್ತೇನೆ. In spirituality, I'll tell you what I mean. At least there'll be 3 or 4 parts to it. ಆತ್ಮೀಯತೆಯನ್ನು 3-4 ಭಾಗಗಳಾಗಿ ನಾನು ಹೇಳಿಕೆ ಬಯಸ್ತೇನೆ. First part of my spirituality is that God is my priority. ಮೊದಲನೇದು ನನ್ನ ಆತ್ಮೀಯತೆ ದೇವರು ನನ್ನ ಪ್ರಾಧಾನ್ಯ. If I have to die for God, I should be willing to do that. ನಾನು ಸಾಯುವುದಾದರೆ ಕರ್ತನಿಗಾಗಿ ಸಾಯಬೇಕೆಂಬುದಾಗಿ ಆ ಒಂದು ಚಿತ್ತದಲ್ಲಿ ನಾನು ಜೀವಿಸ್ತಾ ಇದ್ದೇನೆ. God is my first most important thing in life. ನನ್ನ ಆದ್ಯತೆ ಮೊದಲು ದೇವರು. I'll tell you one story. ಒಂದು ಕಥೆಯನ್ನು What changed my perspective? ನನ್ನ ಒಂದು ವ್ಯಕ್ತಿತ್ವವನ್ನು ಯಾವುದು ಬದಲಾಯಿಸಿ. It was 1996 when the Babri Masjid stuff happened. 1998. 1996 ಬಾಬ್ರಿ ಮಸೀದಿ. 94. That year, around that same year when the Babri Masjid was demolished. ಈ ಬಾಬ್ರಿ ಮಸೀದಿ ಕೆಡವಲ್ಪಟ್ಟಾಗ ಅದೇ ವರ್ಷದಲ್ಲಿ We used to have a 3 days of fasting prayer every month. ಆ ದಿನಮಾನಗಳಲ್ಲಿ ನಮಗೆ ಪ್ರತಿ ತಿಂಗಳು 3 ದಿನ ಉಪವಾಸ ಪ್ರಾರ್ಥನೆ ಇದೆ. And we used to buy our provisions from an area where the Muslim community was more in number. ಅಲ್ಲಿ ಮುಸ್ಲಿಂ ಜನಾಂಗ ಇರುವಂತ ಆ ಒಂದು ಸಂಖ್ಯೆಯಲ್ಲಿ ಜನಾಂಗ ಇರುವಂತ ಜಾಸ್ತಿ ಇರುವಂತ ಸ್ಥಳದಲ್ಲೇ ನಾವು ಆಹಾರ ಪದಾರ್ಥ The ಕೊಂಡುಕೊಳ್ಬೇಕು. situation was very volatile. ಅಲ್ಲಿ ಬಹಳ ಭಯಾನಕ ಸ್ಥಿತಿ ಬಹಳ We were all scared, ಅಧೋಗತಿಯಲ್ಲಿತ್ತು. ನಾವೆಲ್ಲ ಭಯಪಡ್ತಿದ್ವಿ. but we went there anyways. ಆದ್ರೆ ಬೇರೆ ವಿಧಿ ಇಲ್ಲ. And when we went there, we were buying the food items. ನಾವು ಹೋಗಿ ಆಹಾರದ ಪದಾರ್ಥಗಳನ್ನು ಕೊಂಡುಕೊಳ್ತಿದ್ವಿ. And suddenly a gang of 6 or 7 people came up. ಇದಕ್ಕಿಂತ ಒಂದು 6-7 ಜನ ಬಂದ್ರು. They came straight to me. ಅವ್ರು ನೇರವಾಗಿ ನನ್ನ ಹತ್ರ ಬಂದ್ಬಿಟ್ರು. What is your name? ಏನ್ ನಿನ್ನ ಹೆಸರು? I knew it was trouble. ನನಗೆ ಗೊತ್ತಾಯ್ತು ಇದು ಸಮಸ್ಯೆಗೊಳಗಾಗಿದೆ ಅಂತ. Because it was a communal issue. ಯಾಕಂದ್ರೆ ಅದು ಸಮಾಜದ And I realized that they were Muslims. ಅವ್ರು ಅನ್ಕೊಂಡ್ರು ನಾನು ಮುಸ್ಲಿಮ್ಸ್ ಅಂತ. I saw that they were Muslims. ಅವರು ಮುಸ್ಲಿಮ್ಸ್ ಅಂತ ನನಗೆ ಗೊತ್ತಾಯ್ತು. So I suddenly thought in my mind. ನನ್ನ ಮನಸ್ಸಲ್ಲಿ ಹೀಗೆ ಯೋಚನೆ ಬಂತು. My official name is Abraham. ನನ್ನ ನಿಜವಾದ ಹೆಸರು ಅಫಿಷಿಯಲ್ ಹೆಸರು ಅಬ್ರಹಾಂ ಅಂತ ಹೇಳಿ. If I tell, but people know me as Sunil. That's my pet name. ನನ್ನ ಒಂದು ಮುದ್ದಾದ ಹೆಸರು ಸುನಿಲ್. ಅದೇ ನಮಗೆಲ್ಲರಿಗೂ ಗೊತ್ತಿರೋದು. If I tell Sunil, they might think I'm a Hindu. ಸುನಿಲ್ ಅಂತ ಹೇಳಿದ್ರೆ ಹಿಂದೂ ಅಂತ ಭಾವಿಸ್ಕೊತಾರೆ. I might actually get killed. ಒಂದ್ ವೇಳೆ ಶಿರಚ್ಛೇದನ ಮಾಡಲ್ಪಡಬೇಕಾಗ್ತದೆ. So what do? ನಾನು ಏನ್ ಮಾಡ್ಬೇಕು? I should tell Abraham. ನಾನು ಅಬ್ರಹಾಂ ಅಂತ ಹೇಳ್ಬೇಕು. And without thinking, ಯೋಚನೆ ಇಲ್ಲದೆ in that fearful moment, ಆ ಒಂದು ಭಯದ ನಡುವೆ I said I'm Ibrahim. ನಾನು ಇಬ್ರಾಹಿಂ ಅಂತ ಹೇಳಿದೆ. Ibrahim is actually Muslim. ಇಬ್ರಾಹಿಂ ಅಂದ್ರೆ ಅದು ಮುಸ್ಲಿಂ ಹೆಸರು. So instead of Abraham, I said Ibrahim. ನನ್ನ ಒಂದು ನಡುಗದಲ್ಲಿ ಭಯದಲ್ಲಿ ಅಬ್ರಹಾಂ ಬಗ್ಗೆ ನಾ ಹೇಳೋಕೆ ಬಾಯಿ ತರ್ತು ಅದು ಇಬ್ರಾಹಿಂ ಆಯ್ತು. Oh, Muslim, and ಮುಸ್ಲಿಂ ಅಂತ ಅವರು ಹೊರಟರು. That day I went back and I cried. ಆ ದಿನ ಹಿಂದೆ ಹೋಗಿ ನಾನು ಅಳುತ್ತಾ ಇದ್ದೆ. I said, God, I was afraid to give my life for you. ದೇವ್ರೇ, ನನ್ನ ಜೀವನ ನಿನಗೋಸ್ಕರ ಕೊಡ್ಲಿಕ್ಕೆ ನಾನು ಭಯಪಟ್ಟೆ. And that day I decided. ಅವತ್ತು ನಾನು ತೀರ್ಮಾನಿಸಿದೆ. If another chance I have. ಇನ್ನೊಂದು ಸಂದರ್ಭ ಹೀಗೆ ಸಿಕ್ಕಿದ್ರೆ. If I have to tell my name and because I am a believer I have to be killed, I'd rather do that than tell another name and escape. ನಾನು ವಿಶ್ವಾಸಿ ಅಂತ ಹೇಳ್ಕೊಂಡು ಸಾಯುವುದಾದ್ರೆ ನಾನು ಜೀವ ತಪ್ಪಿಸಿಕೊಳ್ಳೋದಕ್ಕಿಂತ ಇದನ್ನು ಹೇಳೋದು ಉತ್ತಮ ಅಂತ ತೀರ್ಮಾನ. That's my priority number 1. ಅದು ನನ್ನ ಆದ್ಯತೆಯಲ್ಲಿ ಮೊದಲನೇ. God, ದೇವ್ರೇ,
That is my number one. ಅದು ನನ್ನ ಮೊದಲು. But in this spirituality world, ಆದ್ರೆ ಆತ್ಮಿಕ that ಯುಗದಲ್ಲಿ alone is not there. That alone is not sufficient. ಆದ್ರೆ ಅದು ಮಾತ್ರ ಸಾಲದು. We also have to have a powerful prayer life. ನಮಗೆ ಒಂದು ಪ್ರಾರ್ಥನಾ ಜೀವಿತ, ಬಲಾಢ್ಯ ಪ್ರಾರ್ಥನಾ ಜೀವಿತ ಬೇಕು. I think what I'm going to do is I'm going to finish off wherever the Holy Spirit leads me in all this and finally come back to prayer. ಪರಿಶುದ್ಧಾತ್ಮನ ಎಲ್ಲಿ ತನಕ ನಡೆಸ್ತಾರ ಕೊನೆಯದಾಗಿ ನಾನು ಪ್ರಾರ್ಥನೆಗೆ ಬರ್ತೇನೆ. Prayer is a part of our spirituality. ಪ್ರಾರ್ಥನೆ ಒಂದು ಆತ್ಮಿಕದ ಪ್ರಧಾನ ಭಾಗ. Now later on I'll tell you about my ministry. ನಾನು ತಡವಾಗಿ ನನ್ನ ಸೇವೆ ಬಗ್ಗೆ ಹೇಳ್ತೇನೆ. I can be here hallelujah cry and all that. You think I'm spiritual, but that does not show my spiritual. ಹಲ್ಲೆಲೂಯಾ ಅಂತ ಕೂಗಾಡೋದು, ಅಳುವುದು, ಕಿರ್ಚಾಡೋದು ಇದು ನಮ್ಮ ಆತ್ಮಿಕ ಜೀವಿತ ಅನ್ಕೊಳ್ತಾರೆ. I can even cast out demons and heal the sick. You might think I'm spiritual. I'm not spiritual. ದೆವ್ವಗಳನ್ನು ಓಡಿಸೋದು, ರೋಗಿಗಳನ್ನು ವಾಸಿ ಮಾಡೋದು ನೀವು ಅನ್ಕೊಳ್ಬೋದು ಆತ್ಮಿಕರು ಅಂತ ಹೇಳಿ. ಇಲ್ಲ, ಅದಷ್ಟಕ್ಕೆ ಅಲ್ಲ. I can be the pastor of a large church. You might think I'm spiritual. Actually, ಒಂದು ದೊಡ್ಡ ಸಂಖ್ಯೆಯ ಗುಂಪಿನ ಸಭೆಗೆ ಸಭಾಪಾಲಕ, ಅದು ನೀವು ಅನ್ಕೋಬಹುದು, ಅದಲ್ಲ. I can talk in tongues, full time talk in tongues. ನಾನು ಪೂರ್ತಿ ಸಮಯ ನಾನು ವಾಣಿಗಳನ್ನೇ ಹಾಡಬಹುದು ಅನ್ಯ ಭಾಷೆಗಳಿಂದ. When I'm meeting with people, I can't be very spiritual white shirt. No talking. ನಾನು ಬಿಳಿ ಬಟ್ಟೆ ಹಾಕೊಂಡು ನಾನು ಅನ್ಯ ಭಾಷೆಗಳನ್ನ ಮಾತನಾಡುವುದು ಅದು ಅಷ್ಟಕ್ಕೆ ಅಲ್ಲ. But then people think, oh my goodness, he doesn't even speak Malayalam or English. He's speaking full tongues. They think, oh, ಅವ್ರು ಅನ್ಕೋಬಹುದು ಮಲಯಾಳಮ ಅಥವಾ ಇತರ ಭಾಷೆ ಇಂಗ್ಲಿಷ್ ಮಾತನಾಡ್ತಾ ಇಲ್ಲ, ಅವರು ಅನ್ಯ ಭಾಷೆಗಳು ಮಾತಾಡೋ ಉತ್ತಮವಾದ ಭಾಷೆ ಅಂತ ಹೇಳ್ಕೋಬಹುದು. Personal prayer life is what makes it. ವೈಯಕ್ತಿಕ ಪ್ರಾರ್ಥನಾ ಜೀವಿತ ಬಹಳ ಮುಖ್ಯ. I'll come back to that later on. ನಾನು ಪುನಃ ತಡವಾಗಿ ಅಲ್ಲಿಗೆ ಬರ್ತೇನೆ. Prayer. ಪ್ರಾರ್ಥನೆ. Number 3. ಮೂರನೇದು Our Bible reading and Bible study, two separate words. Don't. ಬೈಬಲ್ ಸ್ಟಡಿ ಅದಕ್ಕಿಂತ ಬೈಬಲ್ ಓದುವುದು ಎರಡು ಬೇರೆ ಇದೆ. ಬೈಬಲ್ ಓದುವುದು ಕ್ರಮವಾಗಿ. Later on, if we have the time, ನಿಮಗೆ ಸಮಯ ಇದ್ರೆ ಬರ್ಕೊಳ್ರಿ. then maybe we can even look at that in detail. ನಾವು ಅದನ್ನು ವಿವರವಾಗಿ ಮತ್ತೆ ನೋಡೋಣ. Number 4, our character. ನಾಲ್ಕನೇದು ನಮ್ಮ ಗುಣಲಕ್ಷಣ. We may be able to move mountains, but if our character is not spiritual, finally what will happen is Jesus might say, you cast out demons in my name, you heal sick in my name, you talk in my name, you did so many social and charitable works in my name. Please get out, I don't even know you. ನೀವು ಬೆಟ್ಟಗಳನ್ನೇ ದೂಡುವಂತದ್ದಾಗಿರ್ಬೋದು, ಆದರೆ ಆತ್ಮಿಕ ಜೀವಿತದಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀವು ನನ್ನ ಹೆಸರಿನಲ್ಲಿ ಅದು ಮಾಡದೆ ಇದು ಮಾಡದೆ ಹಾಗೆ ನಿನ್ನ ಗೊತ್ತಿಲ್ಲ ಹೋಗು ಎಂಬುದಾಗಿರುತ್ತದೆ. Spirituality, ಆತ್ಮಿಕತೆ is our prayer life. ಅದು ನಮ್ಮ ಪ್ರಾರ್ಥನಾ ಜೀವಿತ. Our first priority is God. ಮೊದಲನೇ ಆದ್ಯತೆ ದೇವರಿಗೆ. Our prayer life, ಪ್ರಾರ್ಥನಾ ಜೀವಿತ, our Bible reading, ಕ್ರಮವಾಗಿ ಸತ್ಯವೇದ ಓದುವುದು, Bible study, ಸತ್ಯವೇದ ಪಾಠಶಾಲೆ, and character. ಮತ್ತು ನಮ್ಮ ಗುಣಲಕ್ಷಣ. Today whole day if we study just these 5 issues, I'm sure we won't be able to get out of here. ಇಡೀ ದಿನ ಇಷ್ಟನೇ ಈ 5ನೇ ನಾವು ಓದಿದ್ರೆ ಇಲ್ಲಿಂದ ಹೋದ್ರೆ ಸಾಕು. We'll definitely come back to that because that's priority number 1. ಮೊದಲನೇ ಆದ್ಯತೆ ಖಂಡಿತವಾಗಿ ಮತ್ತೆ ಬರೋಣ. But now I want to move on to priority number 2. ಈಗ ಎರಡನೇ ಆದ್ಯತೆಗೆ ನಾನು speak for 10 minutes on this and then I'll go to 3, 4, 5 and finally come back to 1. ಇದರ ಬಗ್ಗೆ 10 ನಿಮಿಷ ಮಾತಾಡಿ ಮತ್ತೆ 3, 4, 5 ಮತ್ತೆ ಪುನಃ ನಾನು ಒಂದಕ್ಕೆ ಬರ್ತೇನೆ. Let me ask pastors. ನಾನು ಪಾಸ್ಟರ್ ಹತ್ರ ಕೇಳ್ತೇನೆ. After our spirituality, ಆತ್ಮಿಕ ಜೀವಿತದಲ್ಲಿ what is the second most important thing in our life? ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯವಾದ ಸಂಗತಿ ಯಾವುದು? ಎರಡನೇದು. Sorry. Thank you. Family. ಕುಟುಂಬ. ವಂದನೆ. I just have a couple of thoughts to share. ನಾನು ಅನೇಕ ವಿಷಯಗಳನ್ನು ನಾನು ನಿಮ್ಮ ಹತ್ರ ಹೇಳ್ಕೊಳ್ಬೇಕಂತಿದೆ. See, I grew up in a very crowded situation. ನಾನು ಬಹಳ ಜನಸಂದಣಿ ಇರುವಂತಹ ಸ್ಥಿತಿಯಲ್ಲಿ ನಾನು ಬೆಳೆದು ಬಂದೆ. Okay, I'll come to that later on. ನಾನು ಅದಕ್ಕೆ ತಡವಾಗಿ ಬರ್ತೇನೆ. Once I was in New York. ಒಂದವತ್ತು ನ್ಯೂಯಾರ್ಕ್ ನಲ್ಲಿ and one of my friend told me something very interesting. ನಮ್ಮ ಸ್ನೇಹಿತ ಒಬ್ಬ ಒಂದು ಆಸಕ್ತಿಯುಳ್ಳ ಸಂಗತಿಯನ್ನು ಹೇಳಿದೆ. He told me, Pastor, you are very desensitized person. Just repeat that English word. ಅವರು ಹೇಳಿದ್ರು ನೀವು ಡಿಸೆನ್ಸಿಟಿವ್ ಪರ್ಸನ್ ಎಂಬುದಾಗಿ ಹೇಳಿದ್ರು. I was like, what is that? ನಾನು ಹೇಳಿದೆ ಅದರಿಂದ ಏನೀಗ? Okay, so I was like, what is that now? ನಾನು ಹೇಳಿದೆ ಅದರಿಂದ ಏನೀಗ? He said, okay. He explained to me. ಅವರು ಹೇಳಿದ್ರು ಸರಿ ಈಗ ನಾನು ವಿವರಿಸ್ತೇನೆ. I will explain to you in words that we can understand. ನಮಗೆ ಅರ್ಥ ಆಗುವಂತ ರೀತಿಯಲ್ಲಿ ನಾನು ವಿವರಿಸ್ತೇನೆ. Just a week before I had gone to the US. ಅವರು US ಗೆ ಹೋಗೋದು ಮುಂಚಿತವಾಗಿ one lady came to the church office. ಒಂದು ಸ್ತ್ರೀ ಬಂದರು ನಮ್ಮ ಸಭೆಗೆ. My wife was there with me. ನನ್ನ ಹೆಂಡತಿ ನನ್ನೊಂದಿಗಿದ್ರು. And she was watching me. ಅವರು ನಾನು ಗಮನಿಸ್ತಾ ಇದ್ರು. This lady told, Pastor, next week is my wedding. ಈ ಸ್ತ್ರೀ ಹೇಳಿದ್ರು ಮುಂದಿನ ವಾರ ನನ್ನ ವಿವಾಹ. Pastor, you must come. ನೀವು ಖಂಡಿತವಾಗಿ ಬರಬೇಕು. She made me so happy. ಅವರು ಬಹಳ ಸಂತೋಷವಾಗಿ She made me feel so important. ನನಗೆ ಬಹಳ ಒಂದು ಅದು ಮುಖ್ಯತ್ವ ಕೊಡುವಂತೆ ಮಾತಾಡಿದ್ರು. I went with a big gift. ಮುಂದಿನ ವಾರ ನಾನು ಒಂದು ಒಳ್ಳೆಯ ಉಡುಗೊರೆಯೊಂದಿಗೆ ನಾನು ಹೋದೆ, ದೊಡ್ಡ ಉಡುಗೊರೆಯೊಂದಿಗೆ.
gave the gift and I came. ಆ ಉಡುಗೊರೆ ಕೊಟ್ಟೆ ನಾನು ಬಂದೆ. Same week I had another wedding. ಅದೇ ವಾರದಲ್ಲಿ ಮತ್ತೊಂದು ವಿವಾಹ ಇತ್ತು. This wedding was of a person who was with us for a very long time. ಈ ವಿವಾಹ ನನಗೆ ಬಹಳ ಹಳೆಯ ಒಂದು ಸ್ನೇಹಿತ, ಆ ಒಂದು ಬಹಳ ತುಂಬಾ ದಿನದಿಂದ ಗೊತ್ತಾದವರು, long time friend. ಬಹಳ ದೀರ್ಘ ಸಮಯದ ಸ್ನೇಹಿತ. taken him for granted. ಆದ್ರೆ ಅದನ್ನ ನಾನು ಅಷ್ಟು ದೊಡ್ಡದಾಗಿ ತಗೊಳ್ಳಿಲ್ಲ. I went to his wedding. ನಾನು ಅವರ ವಿವಾಹಕ್ಕೆ ಹೋದೆ. Almost like a family member. ನಾವು ಕುಟುಂಬದ ವ್ಯಕ್ತಿಯಾಗಿ ಹೋದ್ವಿ. Didn't even give any gift. ಅವರಿಗೆ ಗಿಫ್ಟ್ಗಳನ್ನ ಕೊಡ್ಲಿಕ್ಕೆ ಆಗಿಲ್ಲ. ನಾವು ಬಂದ್ಬಿಟ್ವಿ. So my wife was asking me, ನನ್ನ ಹೆಂಡತಿ ಕೇಳಿದ್ರು, you gave that girl some big gift, no? ಆ ಹುಡುಗಿಗೆ ಒಂದು ದೊಡ್ಡ ಗಿಫ್ಟ್ ಕೊಟ್ಟರಲ್ಲ ಅಲ್ಲಿ. And this your friend so close to you, did you give him anything? ನಿಮಗೆ ಬಹಳ ಹತ್ತಿರದವರು, ಬಹಳ ಕಾಲದಿಂದ ಇದ್ದವರು, ಅವ್ರಿಗೆ ಏನಾದ್ರು ಕೊಟ್ರ? You didn't give anything. ನೀವೇನು ಕೊಡ್ಲಿಲ್ಲ. Why? ಯಾಕೆ? Because you don't know whom to value. ನಿಮಗೆ ಗೊತ್ತು ಯಾರಿಗೆ ಬೆಲೆ ಕೊಡ್ಬೇಕು. You don't know. ನಿಮಗೆ ಗೊತ್ತಿಲ್ಲ ಯಾರಿಗೆ ಬೆಲೆ ಕೊಡ್ಬೇಕು. You don't know whom to give value and you don't know whom to not to give value. ಯಾರಿಗೆ ಕೊಡಬಾರ್ದು, ಯಾರಿಗೆ ಬೆಲೆ ಕೊಡಬೇಕು ನಿಮಗೆ ಗೊತ್ತಿಲ್ಲ. Somebody came and made you very happy, you give big gift. ಯಾರೋ ಬಂದು ನಿಮ್ಮನ್ನ ಉಸ್ತುಕತೆ ಮಾಡ್ಬಿಟ್ರು, ಅವರಿಗೆ ದೊಡ್ಡ ಗಿಫ್ಟ್ ಕೊಟ್ಬಿಟ್ರಿ. Now somebody else has come and they didn't make you feel very important and you didn't give them any gift. ನಿಮಗೆ ಬಹಳ ಮುಖ್ಯವಾಗಿದ್ದವರು, ಅವರಿಗೆ ನೀವೇನು ಉಡುಗೊರೆ ಕೊಡಲಿಲ್ಲ. Because ಯಾಕೆಂದ್ರೆ you don't know who is more valuable in your life. ನಿಮ್ಮ ಜೀವಿತದಲ್ಲಿ ಯಾರು ಬಹಳ ಮುಖ್ಯವಾದವರು, ಬೆಲೆಯುಳ್ಳವರು ನಿಮ್ಗೆ ಗೊತ್ತಿಲ್ಲ. I started to think. ನಾನು ಯೋಚನೆ ಮಾಡಲಿಕ್ಕೆ ಪ್ರಾರಂಭಿಸಿದೆ. Very true. ಅದು ಬಹಳ ನಿಜ. Because after that I've never seen that girl in my life. ಅನಂತರ ಆ ಹುಡುಗಿನ ನನ್ನ ಜೀವಿತದಲ್ಲಿ ಎಂದೆಂದಿಗೂ ನೋಡಲೇ. I still don't know who that person is. ಯಾರು ಅಂತಲೂ ಗೊತ್ತಿಲ್ಲ. Now that will help us understand what is the meaning of the word desensitized. ಇದು ಈ ಒಂದು ಪದಕ್ಕೆ ಅರ್ಥ ನಮಗೆ ಕಲ್ಪಿಸಿಕೊಡ್ತದೆ. desensitized. What does it mean? ಅದರ ಅರ್ಥ, we do not know who are the people of value in our life. ನಮ್ಮ ಜೀವಿತದಲ್ಲಿ ಯಾವ ವ್ಯಕ್ತಿಗೆ ನಾವು ಬೆಲೆ ಕೊಡಬೇಕು ಗೊತ್ತಾಗೋದಿಲ್ಲ. We go in a bus. ನಾವು ಬಸ್ಸಲ್ಲಿ ಹೋಗ್ತೀವಿ, or maybe in a train. ಅಥವಾ ರೈಲಿನಲ್ಲಿ ಹೋಗ್ತೀವಿ. 5 hours or 3 hours somebody is traveling with us. ಒಂದು ವೇಳೆ 5 ಗಂಟೆ 3 ಗಂಟೆ ಟೈಮ್ ನಮ್ಮೊಂದಿಗೆ ಪ್ರಯಾಣ ಮಾಡಿ ಕಷ್ಟಪಡ್ತಾ ಇರ್ತಾರೆ. Oh my goodness, how much we share all our heart with them. ಅವರೊಂದಿಗೆ ನಮ್ಮ ಹೃದಯವನ್ನು ಎಷ್ಟು ಮಟ್ಟಿಗೆ ಹಂಚ್ಕೊಳ್ತೀವಿ. Jokes we can share. ಜೋಕ್ ಮಾಡ್ತೀವಿ. Ideas we can share. ನಮ್ಮ ವಿಷಯಗಳನ್ನ ಹಂಚ್ಕೊಳ್ತೀವಿ. Life we can share. ಜೀವಿತವನ್ನು ಹಂಚ್ಕೊಳ್ತೀವಿ. With half of that sensitivity can we share our time with our spouses. ಅದರಲ್ಲಿ ಅರ್ಧ ಒಂದು ಸಂಗತಿಗಳನ್ನ ನಾವು ನಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ತೇವೆ. You don't have to answer. ಅದಕ್ಕೆ ಉತ್ತರ ಏನಿಲ್ಲ, ನಾವು ಮಾತಾಡೋದು ಬೇಕಾಗಿಲ್ಲ. When we come to our wife or to our husband, ನಾವು ನಮ್ಮ ಹೆಂಡತಿಯೊಂದಿಗೆ ಅಥವಾ ಗಂಡನೊಂದಿಗೆ ಬಂದಾಗ we can't share our emotions like we share with somebody that we see on train for 3 hours and never again get to meet. ಆ 3-4 ತಾಸು ನಾವು ಪ್ರಯಾಣ ಮಾಡಿರ್ತೀವಲ್ಲ, ಹಿಂದೆಂದಿಗೂ ಅವ್ರು ನಮ್ಮ ಜೊತೆ ಕಾಣೋದಿಲ್ಲ, ನಮ್ಮ ಜೊತೆ ಬರೋದಿಲ್ಲ. ಅಂಥವ್ರ ಹತ್ರ ನಮ್ಮೆಲ್ಲ ಭಾವನೆಗಳನ್ನ ಹಂಚ್ಕೊಳ್ತೀವಿ. Maybe I'm talking not to everyone. ನಾನು ಎಲ್ಲರಿಗೂ ಅಲ್ಲ ಮಾತಾಡ್ತಾ ಇರೋದು. Why? ಯಾಕೆ? Let me go one step ahead. ಒಂದು ಹೆಜ್ಜೆ ಮುಂದೆ ಹೋಗೋಣ. Tomorrow if you get paralyzed, ನಾಳೆ ನಿಮಗೆ ಪಾರ್ಶ್ವರೋಗ ಆಗ್ಬೋದು. God forbid it will not happen. ಆಗ್ಬಾರ್ದು ಆದ್ರೆ ನಾನು ಹೇಳ್ತಾ ಇದ್ದೆ. Or tomorrow you go to the hospital for a month. ಅಥವಾ ನಾಡಿದ್ದುವರಿಂದ ಒಂದು ತಿಂಗಳ ನೀವು ಹಾಸ್ಪಿಟಲ್ನಲ್ಲಿ ಹಾಸಿಗೆ ಇರಬಹುದು. Who will be with you? ಯಾರು ನಿಮ್ಮೊಂದಿಗೆ ಇರ್ತಾರೆ? All these fellows who are jolly good friends, they will all go. ಈ ಜಾಲಿ ಮಾಡಿದ ಗುಡ್ ಫ್ರೆಂಡ್ಸ್ ಎಲ್ಲ ಅವ್ರು ಯಾರು ಇರೋದಿಲ್ಲ, ಎಲ್ಲ ಔಟ್ ಹೋಗ್ತಾರೆ. You know who will stick with you? ನಿಮ್ಮ ಜೊತೆ ಯಾರು ಇರ್ತಾರೆ ಗೊತ್ತಾ? Good to give you water. ಯಾರು ನಿಮಗೆ ನೀರು ಕೊಡ್ತಾರೆ ಗೊತ್ತಾ? To give you tablets at the right time. ಮಾತ್ರೆ ಗುಳಿಗೆಗಳನ್ನು ಸರಿಯಾದ ಸಮಯ ಕೊಡುವಂತವರು. You know who will stick on you. ನಿಮಗೆ ಗೊತ್ತು ನಿಮ್ಮೊಂದಿಗೆ ಯಾರು ಇರ್ತಾರೆ. But we don't treat them like we treat people we meet on the bus or on the train. ಆದರೆ ಬಸ್ನಲ್ಲೂ ಟ್ರೈನ್ನಲ್ಲೂ ನಾವು ಸಂಧಿಸಿದ ಆ ವ್ಯಕ್ತಿಗಳೊಂದಿಗೆ ನಾವು ವರ್ತಿಸಿದ ಹಾಗೆ ಇವರೊಂದಿಗೆ ನಾವು ಕಾರ್ಯಗಳನ್ನು I'm ಹಂಚಿಕೊಳ್ಳೋಣ. not talking about you. ನಿಮ್ಮ ಬಗ್ಗೆ ನಾನು ಮಾತಾಡ್ತೀನಿ. Talking generally. ನಾನು ಸಾಮಾನ್ಯವಾಗಿ ಉದುವಾಗಿ ಮಾತಾಡ್ತಿದ್ದೆ. Let me go one step ahead. ಒಂದೇ ಹೆಜ್ಜೆ ಇನ್ನು ಮುಂದೆ ಹೋಗೋಣ. I was in Singapore once. ನಾನು ಒಂದಾವತಿ ಸಿಂಗಾಪುರ್ನಲ್ಲಿದ್ದೆ. And while speaking to some people there, they were telling me this. ಅಲ್ಲಿ ಕೆಲವರು ನಾನು ಮಾತಾಡ್ತಿರುವಾಗ ಅಲ್ಲಿ ಅವರು ಈ ರೀತಿಯಾಗಿ ಹೇಳಿದ್ರು. When they separated from Malaysia, ಅವರು ಮಲೇಷಿಯಾದಿಂದ ಯಾಕೆ ಅವರು ಬೇರೆ ಆದರು? At that time, you know, the leadership of the nation got together. ಆ ದೇಶದ ನಾಯಕತ್ವಗಳೆಲ್ಲ ಒಟ್ಟಾಗಿ ಸೇರ್ಪಡ್ತು. And they said, what is our natural resource? ಅವರು ಹೇಳಿದ್ರು, ನಮಗೆ ಸ್ವಾಭಾವಿಕವಾದಂತ ಒಂದು ಆರ್ಥಿಕತೆ ಏನಿದೆ ನಮ್ಮ ಉತ್ಪಾದನೆ. If you go to Malaysia, if you go to India, in India we have so much of natural resources. ಭಾರತಕ್ಕೆ ಬಂದ್ರೆ ಪ್ರಾಕೃತಿಕವಾಗಿ ಅನೇಕ ಉತ್ಪಾದನೆಗಳಿವೆ. Bihar state alone, ಆ ಬಿಹಾರ ಮಾತ್ರವೇ has more natural resources than the whole of Australia. ಇಡೀ ಆಸ್ಟ್ರೇಲಿಯಾವನ್ನು ತಗೊಂಡ್ರೆ ಹೋಲಿಸುವುದಾದ್ರೆ ಅದಕ್ಕಿಂತ ಹೆಚ್ಚಾದ ಉತ್ಪಾದನೆಗಳಲ್ಲಿ ಪ್ರಾಕೃತಿಕವಾಗಿ ಸಿಗ್ತಾ ಇದೆ. If you go to some countries like South Korea, ಸೌತ್ ಕೊರಿಯಾ ತರ ಇನ್ನು ಕೆಲವು ರಾಷ್ಟ್ರಗಳು they ಹೋದ್ರೆ only have rice. ಅವರಿಗೆ ಅಕ್ಕಿ ಮಾತ್ರನೇ ಸಿಗೋದು. They don't have anything else. ಅವರಿಗೆ ಅದರ ಬಿಟ್ಟರೆ ಬೇರೆ ಸಿಗೋದಿಲ್ಲ.
But in a country like Singapore, ಆದ್ರೆ ಸಿಂಗಾಪುರ್ ತರ ರಾಷ್ಟ್ರ they don't even have that. ಅದು ಕೂಡ ಇಲ್ಲ ಅವರಿಗೆ. They had a lot of brainstorming sessions. They had a lot of sitting and discussing. ಅವರು ಕೂತ್ಕೊಂಡು ಅನೇಕ ಚರ್ಚೆ ಮಾಡ್ತಾರೆ. And finally they came to a conclusion. ಕೊನೆಯದಾಗಿ ಒಂದು ಅಂತ್ಯಕ್ಕೆ ಬರ್ತಾರೆ. Only one natural resource we have. ಒಂದೇ ಒಂದು ನಮಗಿರೋದು ಸ್ವಾಭಾವಿಕವಾಗಿ ಉತ್ಪಾದನೆ ಸಂಪನ್ಮೂಲ. You have any idea? ಏನಾದ್ರೂ ಇದೆಯಾ ನಿಮಗೆ Idea? ಏನಾದ್ರೂ idea? Our children, nothing else. ಮಕ್ಕಳು ಮಾತ್ರ, ಬೇರೆ No other natural resource. ಬೇರೆ ಯಾವ ಆ ಒಂದು ಪ್ರಾಕೃತಿಕ ಒಂದು ಉತ್ಪಾದನೆ ಇಲ್ಲ. So what do we do? ಸಂಪನ್ಮೂಲ ಏನ್ ಮಾಡ್ಬೇಕು? So they decided to do something very important. ಅವರು ಅದನ್ನ ಇಟ್ಕೊಂಡು ಮುಖ್ಯವಾದ ಕಾರ್ಯಗಳು They ಮಾಡಲಿಕ್ಕೆ decided to invest everything into their natural resource. ಅವರು ಆ ಒಂದು ಪ್ರಾಕೃತಿಕ ಒಂದು ಸಂಪನ್ಮೂಲದೊಟ್ಟಿಗೆ ಎಲ್ಲವನ್ನು ಅವರು ಬಂಡವಾಳ ಹೂಡುವುದಕ್ಕೆ ಪ್ರಾರಂಭಿಸಿದರು. They gave their good children good education. ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರು, MBAs and different things. MBA ಮತ್ತು ಮುಂತಾದ ವಿದ್ಯಾಭ್ಯಾಸಗಳು. And they told me how they had invested into their children. ಅವ್ರ ಮಕ್ಕಳಿಗೆ ಹೇಗೆ ಅವರು ಹೂಡಿದರು ಬಂಡವಾಳಗಳನ್ನ ಎಂಬುದಾಗಿ It's ಹೇಳಿದರು. one of the toppest. They have some of the best living standards in the whole of the world. ಇಡೀ ಪ್ರಪಂಚದಲ್ಲಿ ಅವರೇ ಉನ್ನತ ಮಟ್ಟದಲ್ಲಿ ಇವತ್ತು ಜೀವಿಸುವಂತ Because they have learned to trade well, do business well. ಅವರು ಚೆನ್ನಾಗಿ ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ಅವರ ಜೀವಿತ ಬಗ್ಗೆ ಕಲಿಸ್ಕೊಟ್ಟಿದ್ದಾರೆ. I'm not going to get into all the details there. ನಾನು ಅದರ ಎಲ್ಲ ವಿವರಗಳನ್ನು ಹೇಳಲಿಕ್ಕೆ. On the flip side, I'm going to show what happens in our community. ನಮ್ಮ ಸಮುದಾಯದಲ್ಲಿ ಏನ್ ನಡೀತದೆ ಅಂತ ಸ್ವಲ್ಪ ಸಮಯದಲ್ಲಿ Let me talk about the family that I know. ನಾವು ನಮ್ಮ ಕುಟುಂಬ ಬಗ್ಗೆ ಮಾತಾಡ್ತಾ ಇದ್ದೀವಿ. One family that I know. ಆ ಒಂದು ಕುಟುಂಬ ನಮಗೆ ಗೊತ್ತಿದೆ. That person, he has purchased so much land all over Bangalore. ಆ ವ್ಯಕ್ತಿ ಈ ಬೆಂಗಳೂರಿನಲ್ಲಿ ಅನೇಕ ಜಾಗಗಳನ್ನು ಕೊಂಡ್ಕೊಂಡಿದ್ದಾರೆ ಸುತ್ತಮುತ್ತ. They were in this guy was again in Gulf country. ಅವರು ಪುನಃ ಗಲ್ಫ್ ಕಂಟ್ರಿಗೆ ಹೋಗಿ. He was in Gulf country. ಅವರು ಗಲ್ಫ್ ಕಂಟ್ರಿ ಒಂದು ವಾರ ಎರಡು ವಾರ ಇಲ್ಲಿ ಬರ್ತಾರೆ. Buy land. ಅವರು ಜಾಗಗಳನ್ನು ಕೊಂಡ್ಕೊಳ್ತಾರೆ, ಪುನಃ ಹೊರಟು ಹೋಗ್ತಾರೆ. Not one bottle of Horlicks or Bournvita for their children. ಅವರು ಮಕ್ಕಳಿಗೆ ಒಂದು ಬೋರ್ನ್ವಿಟಾ ಹಾರ್ಲಿಕ್ಸ್ ಅನ್ನು ತರದೆ. Why should I waste money on children? Let's buy land. ಮಕ್ಕಳಿಗೆ ನಾನು ಯಾಕೆ ಹಣವನ್ನು ವ್ಯಯ ಮಾಡಬೇಕು? ಜಮೀನುಗಳ They studied in local school. If I tell the school, somebody might identify. Tomorrow video recording is going. I don't want anybody to blame me. ರೆಕಾರ್ಡ್ ಆಗ್ತಾ ಇದೆ, ನನ್ನನ್ನು ಯಾರು ದೂರಬಾರ್ದು. ಅದನ್ನ ಅವ್ರು ಸರ್ವಸಾಧಾರಣ ಸ್ಕೂಲ್ ನಲ್ಲಿ ಓದ್ತಾರೆ. They didn't give proper education to their children. ಅವ್ರ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ ಕೊಡೋದಿಲ್ಲ. If I get into too much, you'll get angry with all everybody. I don't want to tell all the details. ಎಲ್ಲ ವಿವರಣೆ ಕೊಟ್ಟರೆ ನೀವೆಲ್ಲರೂ ನನ್ನ ಮೇಲೆ ಕೋಪಿಸ್ಕೊಳ್ತೀರಾ. So, investment is not into children. ಆ ಒಂದು ವೆಚ್ಚ ಹೂಡುವಿಕೆ ಅವರು ಮಕ್ಕಳ ಮೇಲೆ ಮಾಡೋದಿಲ್ಲ. Spiritual investment, ಆತ್ಮಿಕ ಒಂದು ಹೂಡುವಿಕೆ or financial investment, ಅಥವಾ ಆರ್ಥಿಕವಾಗಿ ಹೂಡುವಿಕೆ, long term sight. ಬಹಳ ದೀರ್ಘಕಾಲ ಒಂದು ದೂರದೃಷ್ಟಿ. Tomorrow when they are old, you know what will happen? ನಾಳೆ ಅವರು ವಯಸ್ಸಾದ್ರೆ ಏನ್ ಮಾಡ್ತಾರೆ ಗೊತ್ತಾ? They will come to me. ಅವ್ರು ನನ್ನ ಹತ್ರ ಬರ್ತಾರೆ. Pastor, pray, my children are not good. ಪಾಸ್ಟರ್, ನನ್ನ ಮಕ್ಕಳಿಗೆ ಪ್ರಾರ್ಥನೆ ಮಾಡಿದ್ರೆ ಅವ್ರು ಸರಿಯಾಗಿ They don't take care of me. ಅವರು ನನ್ನ ಬಗ್ಗೆ ಆರೈಕೆ ತಗೊಳ್ಳಿಲ್ಲ, ಅಕ್ಕರೆ ತಗೊಳ್ಳಿಲ್ಲ. They're sending me to old age home. ಅವರು ನನ್ನ ಅನಾಥಾಲಯಕ್ಕೆ ಬಿಟ್ಬಿಟ್ಟಿದ್ದಾರೆ. Can I tell them when you were earning money, how did you look after it? Can I ask them? ನಾನು ಹೇಳ ಅವ್ರನ್ನ ನೀವು ಕೇಳ್ಬೋದಾ, ನೀವು ಸಂಪಾದನೆ ಮಾಡುವಾಗ ನೀವು ಹೇಗೆ ಅವ್ರನ್ನ ನೋಡ್ಕೊಂಡ್ರಿ? They have to pray, God, please help them. ಆದ್ರೆ ಪ್ರಾರ್ಥನೆ ಮಾಡಬೇಕು, ದೇವರವರಿಗೆ ಸಹಾಯ ಮಾಡ್ರಿ. Anyway, I preach in church now that you must invest into your children. Not that you must not invest anywhere else, but they are your future. ನಿಮ್ಮ ಭವಿಷ್ಯತ್ತಿಗಾಗಿ ನೀವು ಎಲ್ಲೆಲ್ಲ ನೀವು ಹುಡ್ತೀರೋ ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ನೀವು ಪ್ರಬೋಧಿಸ್ತೀರಿ. Spiritual investment. ಆತ್ಮಿಕ ವೆಚ್ಚತನ. I tell every person in the church, every father and every mother must lay their hands on their child and pray every day. ಸಭೆಯಲ್ಲಿ ಮತ್ತು ಸಭಾಪಾಲಕರು ಕೂಡ ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಂದು ಮಕ್ಕಳಿಗೆ ಅವರು ಪ್ರತಿದಿನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಬೇಕು. I tell in my church, ನನ್ನ ಸಭೆಯಲ್ಲಿ that every father ಪ್ರತಿಯೊಂದು ತಂದೆಯರು and every mother ಮತ್ತು ಪ್ರತಿಯೊಂದು ತಾಯಂದಿರು should lay their hands ಅವರ ಕೈಗಳನ್ನು on their children ಅವರ ಮಕ್ಕಳ ಮೇಲೆ and pray and bless them. ಅವರಿಟ್ಟು ಪ್ರಾರ್ಥನೆ ಮಾಡಿ ಆಶೀರ್ವಾದ Every day. ಪ್ರತಿದಿನ. It's not pastor's responsibility and ಅದು ಪಾಸ್ಟರ್ ಅವರ ಜವಾಬ್ದಾರಿಕೆ ಕೆಲಸ ಅಲ್ಲ, parents' job. ಅದು ತಂದೆ ತಾಯಿಗಳ It's a spiritual investment that you do into ಇದು it. ಆತ್ಮಿಕ ಒಂದು ಹೂಡುವಿಕೆ ನೀವು ಮಾಡ್ತಾ ಇರೋದು. You know why? ಯಾಕೆ? Because tomorrow you can't go and shout at them. ನಾಳೆ ಹೋಗಿ ಕೂಗಾಡುವಂತದ್ದಲ್ಲ. Because when you pray for them, you have to be spiritual. ನೀವು ಪ್ರಾರ್ಥಿಸಬೇಕಾದ್ರೆ ಅವ್ರ ಮುಂದೆ ನೀವು ಆತ್ಮಿಕರಾಗಿರ್ಬೇಕು. Unless tomorrow when you go to lay hand, your conscience, you shouted like a mad fellow, and now you're laying hands on your child and praying. ನಾಳೆ ನೀವು ಹೋಗಿ ಅವ್ರ ಮೇಲೆ ಕೈ ಇಟ್ರೆ ಅವ್ರೇನ್ ಹೇಳ್ತಾರೆ, ನೀವು ಉಚಿತವಾಗಿ ಅರ್ಚಿಸ್ಕೊಳ್ತಾ ಇದ್ರಿ, ಆಡ್ತಿದ್ರಿ, ಈಗ ನನ್ನ ಮೇಲೆ ಕೈ ಇಡಕ್ ಬಂದಿದ್ದೀರಾ. So
Investing spiritually definitely means not only praying, but our character also is somewhere influenced in the life. ಪ್ರಾರ್ಥನೆ ಮಾತ್ರವಲ್ಲ, ನಾನು ಬರೀ ಆತ್ಮಿಕ ಒಂದು ಹುಡುವಿಕೆ ಮಾತ್ರ ನಾನು ಹೇಳ್ತಾ ಇಲ್ಲ, ನಮ್ಮ ಗುಣಲಕ್ಷಣಗಳಿಗೂ ಕೂಡ ಅದರಲ್ಲಿ ಪ್ರಾಧಾನ್ಯತೆ ವಹಿಸ್ತದೆ. Well, let it go a little more step. ಇನ್ನು ಮುಂದೆ ಕಾರ್ಯಗಳು. When I want to tell a joke to my son, I can't do it. ನಾನು ನನ್ನ ಮಗನಿಗೆ ತಮಾಷೆ ಮಾಡ್ಬೇಕಂದ್ರೆ ನನ್ನಿಂದ ಆಗೋದಿಲ್ಲ. He's only 15 or 16 years old. ಅವರು 15-16 ವಯಸ್ಸು. I can't joke with him. ನಾನು ಅವರೊಂದಿಗೆ ತಮಾಷೆ ಮಾತನಾಡಕ. But I can joke with somebody on my same emotional level. ಅದು ನನ್ನದೇ ಆದಂತ ಭಾವನೆಗಳಿರುವಂತ ನನ್ನದೇ ಆದಂತ ಮಟ್ಟದ ಜನರ ಹತ್ರ ಮಾತನಾಡೋದು. So when I come to my son, I'm like, do that, do this, blah blah blah. ನಾನು ಮಗನ ಹತ್ರ ಬಂದು ಇದು ಮಾಡು ಅದು ಮಾಡು. ನಾವು ಬುಲ್ಡಾಗ್ ತರ ಮಾತಾಡೋದು, ಬಹಳ ಗಟ್ಟಿಯಾಗಿ. When you come to friends, how are you? ಸ್ನೇಹಿತರ ತಂದಾಗ ನಾವು ಬಹಳ ಬಿಟ್ಟುಕೊಟ್ಟು ಬಹಳ ಸ್ವತಂತ್ರವಾಗಿ ಮಾತಾಡೋದು. But then we fail to recognize that we are not able to emotionally maintain a relationship with them. ಆದರೆ ಭಾವನಾತ್ಮಕವಾಗಿ ಅವರೊಂದಿಗೆ ಒಳ್ಳೆಯ ಸಂಬಂಧವನ್ನು ನಾವು ಇಟ್ಕೋಬೇಕು. We have to come down to maintain that emotional. ನಾವು ಅವರ ಕೆಳಮಟ್ಟಕ್ಕೆ ಬರಬೇಕು, ಅವರನ್ನ ನಾವು ಬೆಳೆಸಬೇಕು. When we talk to our wife, ನಾವು ನಮ್ಮ ಹೆಂಡತಿ ಹತ್ತಿರ ಮಾತಾಡುವಾಗ, we don't count them intellectual enough to share what I can share with my friends that I count on my same intellectual level. ನನ್ನ ಸ್ನೇಹಿತರೊಂದಿಗೆ ನಾನು ಮಾತಾಡ್ತೇನೆ, ಕಾರಣ ಅವರು ನನ್ನ ಮಟ್ಟಿಗೆ ಸಮಾನಾಗಿದ್ದಾರೆ. ಆದರೆ ಹೆಂಡತಿಯ ಜೊತೆ ಮಾತಾಡುವುದಾದ್ರೆ ಅವರು ನನಗೆ ಸರಿ ಸಮಾನ ಅಲ್ವಲ್ಲ ಎಂಬ ಭಾವನೆ ಇಟ್ಕೋಬಾರದು. These are things that happen in the family. ಇದು ನಮ್ಮ ಕುಟುಂಬಗಳಲ್ಲಿ ದಿನೇ ದಿನೇ ನಡೆದಿರುವ ಸಂಗತಿ. I try to practice this every day. ನಾನು ಇದನ್ನು ಪ್ರತಿದಿನ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನಿಸಿದೆ. To spend 15 minutes by the clock with my family together every day. ಪ್ರತಿದಿನ ನಾನು 15 ನಿಮಿಷಗಳು ನನ್ನ ಕುಟುಂಬದೊಂದಿಗೆ ಹಂಚಿಕೊಳ್ಳಕ್ಕೆ ನಾನು ಪ್ರಯತ್ನಿಸಿದೆ. Not too much time. ಹೆಚ್ಚು ಸಮಯ ಅಲ್ಲ, 15 minutes. 15 ನಿಮಿಷಗಳ ಮಾತ್ರ. Switch off the mobile. ಮೊಬೈಲ್ ಸ್ವಿಚ್ ಆಫ್ ಮಾಡೋದು, and then spend time 15 minutes. ಅವರೊಂದಿಗೆ 15 ನಿಮಿಷಗಳ ಕಾಲ listening, ಕೇಳುವುದು, talking, ಮಾತಾಡೋದು. Because 15 minutes is 1% of your time of the day. ಒಂದು 15 ನಿಮಿಷ ಕಾಲ ಅನ್ನೋದು ಒಂದು ಮನುಷ್ಯನಿಗೆ ಒಂದು ದಿನದ 24 hours a week. 24 ತಾಸಿನಲ್ಲಿ 15 minutes is 1% of the time. 15 ನಿಮಿಷ ಒಬ್ಬ ವ್ಯಕ್ತಿಗೆ 1% ಎಂಬುದಾಗಿ. So every day spend at least 1% of your time with your family. 1% ಆದರೂ ನಿಮ್ಮ ಕುಟುಂಬದೊಂದಿಗೆ ಒಂದು ದಿನ ನೀವು ಸಮಯ ಕಳೆಯಿರಿ. In 1 month you will not be able to understand where you reach. ಒಂದು ತಿಂಗಳಲ್ಲಿ ನೀವು ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೀರಾ. Anyway, to cut the story short, I have taken more than 20 minutes on this. ಈ ವಿಷಯಗಳನ್ನು ನೋಡ್ರಿ, ಈಗಾಗಲೇ ಮುಗಿಸುವ ಸಮಯ ಆಗಿದೆ, ಇನ್ನು 20 ನಿಮಿಷ ಇದೆ. We should prioritize our family. ನಾವು ನಮ್ಮ ಕುಟುಂಬಕ್ಕೆ ಆದ್ಯತೆ ಕೊಡಬೇಕು. If you will accept with me, agree with me, can I hear amen? ನೀವು ನನ್ನೊಂದಿಗೆ ಒಪ್ಪಿಕೊಳ್ಳುವುದಾರೆ ಆಮೆನ್ Only the African community. ಆಫ್ರಿಕನ್ ಕಮಿಟಿಯ ಮಾತು. ಕೋಪ ಆಗೋಯ್ತಾ ನಿಮಗೆ? ನಮ್ಮೊಂದಿಗೆ ಇಲ್ಲಿ ಸ್ಥಳೀಯರಿಗೆ ಆಮೆನ್ ಎಂಬುದಾಗಿ ಹೇಳಿ. Thank you. So let me rush, otherwise I won't be able to finish all what I have to say. ಈಗ ಹೇಳುವಂತ ವಿಷಯಗಳನ್ನ ನಾವು ಮುಗಿಸಬೇಕು, ನಾವು ಬೇಗ ಮುಂದೆ ಹೋಗೋಣ. Number 3. ಮೂರನೇದಾಗಿ, in sequence, I would suggest it should be our ministry. ನಮ್ಮ ಸೇವೆ ಬಗ್ಗೆ. Ministry. ಸೇವೆ ಬಗ್ಗೆ should be the number 3. ಅದು ಮೂರನೇದಾಗಿ ಆದ್ಯತೆ ಕೊಡಬೇಕು ಸೇವೆಗೆ. First, spiritual life. ಮೊದಲು ಆತ್ಮಿಕತೆ. Number 2, family. ಮತ್ತು ಕುಟುಂಬ. Then ministry. ಮೂರನೇದಾಗಿ ಸೇವೆ. I'll tell you why. ನಾನು ಯಾಕೆ ಅಂತ ಹೇಳ್ತೇನೆ. Because there are so many people who are doing powerful ministry. ಯಾಕಂದ್ರೆ ಅನೇಕ ಜನರು ಬಹಳ ಶಕ್ತಿಯುತವಾದ ಸೇವೆ ಮಾಡ್ತಾ ಇದ್ದಾರೆ. But the family is not with them. ಆದರೆ ಕುಟುಂಬದ ಅವರ ಜೊತೆ ಇಲ್ಲ. Wife is in another home, another city. ಹೆಂಡತಿ ಇನ್ನೊಂದು ರಾಷ್ಟ್ರದಲ್ಲೋ ಅಥವಾ ಇನ್ನೊಂದು ಪಟ್ಟಣದಲ್ಲೋ ಇನ್ನೊಂದು ಮನೆಯಲ್ಲೋ separated. ಬೇರ್ಪಡಿಸಲ್ಪಟ್ಟಿದ್ದಾರೆ. Not divorced, separated. ಬೇರ್ಪಡಿಸಲ್ಪಟ್ಟಿದ್ದಾರೆ, ಅವರು ಡೈವರ್ಸ್ ಆಗಿಲ್ಲ. But they are not together. ಆದರೆ ಒಟ್ಟಿಗಿಲ್ಲ. What ministry? ಏನ್ ಸೇವೆ? It's better that we keep our family with us. ನಮ್ಮ ಕುಟುಂಬವನ್ನು ನಮ್ಮೊಂದಿಗೆ ಇಟ್ಟುಕೊಳ್ಳೋದು ಬಹಳ ಉತ್ತಮ. It's better that our children stand alongside with us. ನಮ್ಮ ಮಕ್ಕಳು ಕೂಡ ನಮ್ಮೊಂದಿಗೆ ಇರೋದು ಬಹಳ ಉತ್ತಮ. In ministry. ಸೇವೆ. If that has to happen, ಆ ರೀತಿಯಾಗಿ ನಡೆಯುತ್ತದೆ, then family has to be a priority. ಅದು ನಮ್ಮ ಆದ್ಯತೆಯಾಗಿದೆ. I'm very happy that me and my brother, my younger brother, could stand alongside our father. ನಾನು ಮತ್ತು ನನ್ನ ಸಹೋದರರು ಕೂಡ ನಮ್ಮ ತಂದೆ ಜೊತೆ ನಾವಿದ್ವಿ ಬಹಳ ದೀರ್ಘ. I think it's a great honor and a privilege to stand alongside my dad and support him. ನಮ್ಮ ತಂದೆ ಜೊತೆ ಬಹಳ ಕಾಲ ಇದ್ದು ಅವರಿಗೆ ಸೇವೆ ಮಾಡುವುದು, ಅವ್ರ ಜೊತೆ ಇರುವಂತದ್ದು, ಕಾರ್ಯಗಳನ್ನ ಅನುಭವಿಸಿಕೊಳ್ಳೋದು ಬಹಳ ನನಗೆ ಅದು ಆಶೀರ್ವಾದಕರವಾಗಿದೆ. And I'm so happy because I'm privileged that both my sons are so much into ministry and are blessed by God to do the anointed ministry in the gifts of the Holy Spirit. ಎರಡು ಮಕ್ಕಳು ಕೂಡ ಆ ಒಂದು ದೇವರ ಆ ಒಂದು ವರಗಳನ್ನು ಹೊಂದಿಕೊಂಡು ಸೇವೆಯಲ್ಲಿ ಇರುವಂತದ್ದು ಬಹಳ ಒಂದು ಶ್ಲಾಘ್ಯವಾಗಿದೆ ಎಂಬುದಾಗಿ ಅಂದ್ಕೊಳ್ತೇನೆ. So keep your family close to you. ನಿಮ್ಮ ಮಕ್ಕಳು ಬಹಳ, ನಿಮ್ಮ ಕುಟುಂಬ ಹತ್ತಿರವಾಗಿರುವಂತಂಗೆ ನೋಡ್ಕೊಳ್ಳಿ. And then give your maximum involvement in ministry. ಮತ್ತು ಅವರಿಗೆ ಸೇವೆಯಲ್ಲಿ ಬಹಳ ಒಂದು
ಉಪಯೋಗವನ್ನು ಕೊಡ್ರಿ, ಭಾಗವಹಿಸುವಿಕೆ ಕೊಡ್ರಿ. This is the area where Pastor Goldie asked me to take maximum time. ಈ ಒಂದು ವಿಷಯದಲ್ಲಿ ಹೆಚ್ಚಿನ ಸಮಯವನ್ನು ತಗೊಳ್ಳುವಂತೆ ಪಾಸ್ಟರ್ ಕೇಳ್ಕೊಂಡಿದ್ದಾರೆ. I believe, I have seen, I have witnessed that the ministry of the Holy Spirit in the spiritual ministry is very powerful to establish us. ಆತ್ಮಿಕತೆಯಲ್ಲಿ ಪರಿಶುದ್ಧಾತ್ಮನು ಸೇವೆಯನ್ನು ಮಾಡೋದಕ್ಕೆ ಸ್ಥಾಪಿಸೋದಕ್ಕೆ ಬಹಳ ಆದ್ಯತೆಯನ್ನು ಕೊಡ್ತಾರೆ ಎಂಬುದಾಗಿ We used to publish a monthly newsletter. ನಾವು ತಿಂಗಳ ಒಂದು ಮಾಸಪತ್ರಿಕೆಯನ್ನು ನಾವು ಹೊರಬಿಡ್ತಾ ಇದ್ವಿ. Has anybody seen that Bethel Chimes? ನೀವು ಅದು ನೋಡಿದಿರಾ, Bethel Chimes ಎಂಬುದಾಗಿ? So in that we used to set out what is happening in Bethel, nothing more. ಅದರಲ್ಲಿ ಬೇರೆ ಏನಿಲ್ಲ, ಬೆಥೆಲ್ನಲ್ಲಿ ಏನು ನಡೀತಿದೆ ಎಂಬುದಾಗಿ ಹೇಳಿ ನಾವು ತಿಳಿಸ್ತಾ ಇದ್ವಿ. And I was so amazed to see people responding in such marvelous ways. ಆ ಒಂದು ವಿಷಯಕ್ಕೆ ಜನರು ಬಹಳವಾಗಿ ಅವರು ಸಂಪರ್ಕಿಸ್ತಾರೆ, ಅವರು ನಮ್ಮ ಹತ್ರ ಸ್ಪಂದಿಸ್ತಾ ಇದ್ದಾರೆ. They were suddenly telling, Pastor, we are able to understand why Bethel Church is growing. ಪಾಸ್ಟರ್ ಅವರು ಅರ್ಥ ಆಗ್ತಾ ಇಲ್ಲ ಯಾಕೆ ಈ ಬೆಥೆಲ್ ಸಭೆ ಇಷ್ಟಾಗಿ ಬೆಳೀತಾ ಇದೆ. Because in our church, ನಮ್ಮ ಸಭೆಯಲ್ಲಿ the focus is on cultural activities. ಆ ಕಲ್ಚರ್ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ನಾವು ಬಹಳ ಕೇಂದ್ರೀಕರಿಸ್ತೀವಿ. We have dance programs. ನಮಗೆ ಡ್ಯಾನ್ಸ್ ಕಾರ್ಯಕ್ರಮ ಇದೆ. We have skit. ನಮಗೆ ಸ್ಕಿಟ್ ಇದೆ. Then we have sports programs. ಸ್ಪೋರ್ಟ್ಸ್ ಕಾರ್ಯಕ್ರಮ ಇದೆ. We have businessmen's meeting. ಮತ್ತು ವ್ಯವಹಾರಗಳ ಕಾರ್ಯಗಳಿದೆ. We have so many programs. ಅನೇಕ ಕಾರ್ಯಕ್ರಮಗಳಿವೆ. But when we look into Bethel, ಆದರೆ ಬೆಥೆಲ್ನಲ್ಲಿ ನೋಡುವಾಗ you have prayer, fasting prayer, spiritual activities. ನಿಮಗೆ ಪ್ರಾರ್ಥನೆ ಉಪವಾಸ ಪ್ರಾರ್ಥನೆ ಆತ್ಮಿಕ ಸಂಗತಿಗಳೇ. I was suddenly happy that I could minister to a whole community who could see into Bethel through this window and realize that prayer and spiritual ministry can make a world of difference. ಈ ಪ್ರಾರ್ಥನೆ ಮಾಧ್ಯಮದ ಮೂಲಕ ನಾವು ನೋಡುವಾಗ ನಮ್ಮ ಸಭೆಯನ್ನು ತುಂಬಾ ಬೆಳೆಯುವುದನ್ನು ನೋಡುವಾಗ ನಿಜವಾಗಿ ಈ ಪ್ರಪಂಚವನ್ನು ನಾವು ತಲುಪ್ತಾ ಇದ್ದೇವೆ ಅಂತ ಬಹಳ ನನಗೆ ವ್ಯತ್ಯಾಸಕರವಾಗಿ ಖುಷಿ ಆಯ್ತು. Praise the Lord. Praise the Lord. We believe in the offices that the church has been delegated. We believe in the fivefold ministry. 5 ವಿಧವಾದ ಸೇವೆಯ ಬಗ್ಗೆ ನಾವು ಬಹಳವಾಗಿ ನಾವು ನಂಬ್ತೇವೆ. God says in His Word, ದೇವರು ತನ್ನ ವಾಕ್ಯದ ಮುಖಾಂತರ ಹೇಳ್ತಾನೆ, He has established His apostles, ಆತನು ಅಪೊಸ್ತಲರನ್ನು ಸ್ಥಾಪಿಸಿದ್ದಾನೆ, prophets, ಪ್ರವಾದಿಗಳನ್ನು, evangelists. ಈಗ ಸುವಾರ್ತಿಕರನ್ನು. We know that story. ನಮಗೆ ಗೊತ್ತಿದೆ ಅದು. But in our churches, do we encourage and do we do that? ಆದರೆ ನಮ್ಮ ಸಭೆಯಲ್ಲಿ ಅದನ್ನು ಪ್ರೋತ್ಸಾಹಿಸ್ತೇವೆ ಮತ್ತು ಮಾಡ್ತೇವೆ. Do we do that? ನಾವು ಅದನ್ನು ಮಾಡ್ತೇವೆ. Nobody is talking back to me. ಯಾರು ನನ್ನ ಹಿಂದೆ ಅದನ್ನು ಮಾತಾಡ್ತಾ ಇಲ್ಲ. ನಮ್ಮ ಚರ್ಚಲ್ಲಿ ಅಂತ ಮಿನಿಸ್ಟ್ರೀಸ್ ಇದೆಯಾ ಇಲ್ವಾ ದಯವಿಟ್ಟು ಹೇಳಿ. ನಮ್ಮ ಸಭೆಯಲ್ಲಿ ಇದೆಯಾ ಆ ರೀತಿಯ ಸೇವೆ? ಅಟ್ಲೀಸ್ಟ್ ಎನ್ಕರೇಜ್ ಮಾಡ್ತೀರಲ್ಲ, ಪ್ರೋತ್ಸಾಹಿಸ್ತೇವೆ. The reason I'll tell you an illustration. ನಾನೊಂದು ಕಾರ್ಯವನ್ನು ಹೇಳ್ತೇನೆ. Suppose I didn't know the way to come to this church. ನಾನು ಈ ಸಭೆಗೆ ಬಂದವರಾದ್ರೆ I didn't know the route. ನನಗೆ ಅದರ ದಾರಿ ಗೊತ್ತಿಲ್ಲ. And I asked Pastor Goldie, Pastor, how do I come to this? ಪಾಸ್ಟರ್ ಹತ್ರ ಕೇಳಿದೆ ನಾನು ಹೇಗೆ ಬರಬೇಕು ಅಂತ. So Pastor told me straight ring road ಅಲ್ಲಿ ಬಂದ್ರೆ you find a big say school. ಅವರು ರಿಂಗ್ ರೋಡ್ ಬರುವುದಾದ್ರೆ ಒಂದು ದೊಡ್ಡ ಸ್ಕೂಲ್ ಇದೆ ಅಂತ ಹೇಳಿ. School just take a left turn. ಸ್ಕೂಲ್ ನಲ್ಲಿ ಲೆಫ್ಟ್ ಗೆ ತಗೊಂಡು ಕೆಳಗೆ find the church. ಅಲ್ಲಿ ಸಭೆ ಸಿಗ್ತದೆ. Said okay Pastor. ನಾನು ಸರಿ ಪಾಸ್ಟರ್. I'm coming and I see a big board. ನಾನು ಬಂದೆ, ದೊಡ್ಡ ಬೋರ್ಡ್ ಕಾಣ್ತಿತ್ತು. Board on the board it's written that this is a big school. ಆ ಫಲಕದಲ್ಲಿ ದೊಡ್ಡ ಶಾಲೆ ಎಂಬುದಾಗಿ ಬರೆದಿತ್ತು. English medium school. ಇಂಗ್ಲಿಷ್ ಮೀಡಿಯಂ ಸ್ಕೂಲ್. Very happy I see. ನಾನು ಬಹಳ ಸಂತೋಷ ಆಯ್ತು ಅದು ನೋಡಿದ ತಕ್ಷಣ. And then I walk inside. ಅನಂತರ ಅದು ಹತ್ರ ಹೋದಾಗ there are 2 constables, police constables. ಎರಡು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ನಿಂತಿದ್ದಾರೆ. Like what are these constables doing in school? ನಾನು ಅನ್ಕೊಂಡೆ ಇವರು ಸ್ಕೂಲ್ ನಲ್ಲಿ ಶಾಲೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಇವರು. And then I think maybe some issue has happened. ಒಂದು ವೇಳೆ ಏನಾದರೂ ವಿಷಯಗಳು ಇರಬಹುದು. I said, hey, you guys must check it out. ನಾವು ನೋಡೋಣ ಏನು ನೋಡೋಣ. So I go inside. ಒಳಗೆ ಹೋದ್ರೆ and there is a police inspector sitting there. ಪೊಲೀಸ್ ಇನ್ಸ್ಪೆಕ್ಟರ್ ಕೂತಿದ್ದಾರೆ. And then there are other rooms, sub inspectors and ASIs and constables and all sitting. ಬೇರೆ ಕೋಣೆಗಳಲ್ಲಿ ASI, ಸಬ್ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ಎಲ್ಲ ಕೂತಿದ್ದಾರೆ. So I asked, is this school or is this police station? ಇದು ಸ್ಕೂಲ್ ಆ ಪೊಲೀಸ್ ಸ್ಟೇಷನ್ ಅಂತ ಕೇಳಿದೆ. They tell this is a school. ಇದು ಅವರು ಹೇಳಿದ ತರವಾಗಿ ಸ್ಕೂಲ್ ಇದು. Will you accept? ನೀವು ನಂಬ್ತೀರಾ? ನಂಬ್ತೀರಾ? What do you mean? I thought it was school. The board says it's school. ಬೋರ್ಡ್ ಹೇಳ್ತದೆ ಪಳಕ ಸ್ಕೂಲ್ ಅಂತ ಹೇಳಿ. But I cannot accept this is school. ಅದನ್ನ ನನಗೆ ಅಂಗೀಕರಿಸಿಕೊಳ್ಳಕ್ಕೆ ಆಗ್ತಿಲ್ಲ ಇದು ಶಾಲೆ ಎಂಬುದಾಗಿ. This is police station. ಇದು ಪೊಲೀಸ್ ಸ್ಟೇಷನ್. Police inspector. Police inspector, assistant sub inspector. Because when I come in, I want to see headmaster, teacher, staff room. I want to see students. ನಾನು ನೋಡಬೇಕಾಗಿದ್ದು ಹೆಡ್ ಮಾಸ್ಟರ್, ಸ್ಟಾಫ್ ರೂಮ್, ವಿದ್ಯಾರ್ಥಿಗಳು. I'm seeing all these people. ಇವುಗಳನ್ನ ನೋಡಬೇಕಿತ್ತು. Oh, you know what I've been into in 16, 40, okay, maybe in the 9th century. ಅದು 9ನೇ ಶತಮಾನದಲ್ಲಿ. There was a beautiful, wonderful headmaster here.
ಒಳ್ಳೆ ಸುಂದರವಾದ ಹೆಡ್ ಮಾಸ್ಟರ್ ಇದ್ರು. And that person, he had jaundice and he died. ಅವರು ಜಾಂಡಿಸ್ ಬಂದು ಸತ್ತೋದ್ರು. And then the government couldn't find a perfect replacement, so they put in the police inspector instead of the headmaster. ಸರಿಯಾದಂತ ಒಂದು ಕಾರ್ಯವನ್ನು ಅವರು ಅಲ್ಲಿ ಒದಗಿಸ್ಕೊಳಕ್ಕಾಗದೆ ನೇಮಿಸಕ್ಕಾಗದೆ ಅವರು ಈ ರೀತಿಯಾಗಿ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್. They couldn't find a replacement for headmaster. ಅವರ ಬದಲಾಗಿ ಹೆಡ್ ಮಾಸ್ಟರ್ ಸಿಗಲಿಲ್ಲ. So they put a police inspector. ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಹಾಕಿದ್ದಾರೆ. Slowly somewhere along the line another teacher died. ಅನಂತರ ನಿಧಾನವಾಗಿ ಟೀಚರ್ ಸತ್ತೋದ್ರು. Then the government appointment some inspectors ಹಾಗೆ time by time now this has become like but this is school. ನಿಧಾನವಾಗಿ ಇದನ್ನು ಬದಲಾಯಿಸಿ ಈಗ ಆಗ್ಬಿಟ್ಟಿದೆ. ಆದ್ರೆ ಇದು ನಿಜವಾಗಿ ಶಾಲೆ ಆಗಿತ್ತು. That also I am not able to understand, but okay, maybe it's a school. ಅದನ್ನ ಅರ್ಥೈಸಕ್ಕೆ ಆಗೋದಿಲ್ಲ, ಆದ್ರೂ ನಾನು ಓಕೆ. At least there should be blackboard and chalk and book and benches, but I am looking all revolver, all big guns. ಕಪ್ಪು ಹಲಗಿನ ಫಲಕ ಇರಬೇಕಿತ್ತು, ಅಲ್ಲಿ ಇದು ಸೀಮೆ ಸುಣ್ಣ ಇರಬೇಕಿತ್ತು, ಅಂತದ್ದು ಯಾವ್ದು ಇಲ್ವಲ್ಲ. ಆದ್ರೆ ಗನ್ಗಳು, ರಿವಾಲ್ವರ್ಗಳಿದೆ, ಚೈನ್ಸ್ಗಳಿದೆ. We are laughing at this. ನಾವು ಇದನ್ನ ಕೇಳುವಾಗ ನಗು ಬರ್ತಾ ಇದೆ. But we call so many things churches. ಆದ್ರೆ ಸಭೆಯಲ್ಲಿ But no appointment by God is there in the church. ಆದ್ರೆ ದೇವರಿಂದ ನೇಮಕಾತಿ ಮಾಡಿದವರು ಯಾರು ಇಲ್ಲ. We have fathers, we have so many other appointments, but no pastors, no prophets, no evangelists. We call them whatever we want, but there is no church. ಅದನ್ನ ನಾವು ನೋಡ್ತೀವಿ, ಅಲ್ಲಿ ಸಭಾಪಾಲಕರು ಅಥವಾ ಪ್ರವಾದಿಗಳು, ಬೋಧಕರು ಈ ರೀತಿಯಾಗಿ ನೇಮಕಾತಿ ಇಲ್ಲ. ಆದ್ರೆ ಸಭೆ ಇದೆ. In a school, we know what are the equipments. In the Bible, it says that a church will have spiritual songs, it will have exhortations, it will have messages, it will have the word, it will have prophecy, it will have tongues. The Bible teaches the appointments and everything that a church will have. ಶಾಲೆಯಲ್ಲಿ ಏನಿರಬೇಕೆಂಬುದು ನಮಗೆ ಗೊತ್ತಿದೆ. ಅದೇ ಪ್ರಕಾರ ಸಭೆಯಲ್ಲಿ ಏನಿರಬೇಕೆಂಬುದಾಗಿ ಸತ್ಯವೇದ ಹೇಳ್ತದೆ. ಅಲ್ಲಿ ಆತ್ಮಿಕ ಕಾರ್ಯಗಳು, ಪ್ರವಾದನೆಗಳು, ಬೋಧನೆಗಳು, ಸತ್ಯವೇದ ಪಾಠಶಾಲೆ ಇಂಥವುಗಳು ಇರಬೇಕೆಂಬುದಾಗಿ. You keep a board. ನಾವು ಫಲಕ ಇಟ್ಕೊಳ್ತೀವಿ. Bethel AG Church. Bethel AG Church. You have executive pastor, something and all you have inside. ಒಳಗೆ ಎಕ್ಸಿಕ್ಯೂಟಿವ್ ಪಾಸ್ಟರ್ ಏನಾದರೂ ಇರಬಹುದು. You have so many other entertainment programs in the church. ನಿಮಗೆ ಮನೋರಂಜನಾ ಕಾರ್ಯಕ್ರಮಗಳು ಎಷ್ಟು ಇರಬಹುದು. Cultural programs, anniversaries. ನಿಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಬಹುದು. ವಾರ್ಷಿಕ ಕಾರ್ಯಗಳು ಇರಬಹುದು. ಅದರ ಸಭೆಯಲ್ಲಿ and we call it church. ಅದರ ಕೊನೆಯಾಗಿ ಸಭೆ ಅಂತ ಹೇಳ್ತೀವಿ. Jesus will tell you call it anything, but that is not my church. I will build only my church. ಆದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಅದು ನಿನ್ನ ಸಭೆ ಅಂತ ಕರ್ಕೋಬಹುದು, ಆದರೆ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. Praise the Lord. Amen. If we come in line with what the Bible teaches, as the church, ನಾವು ಸರಿಯಾದ ಪಥದಲ್ಲಿ ಬಂದು ಏನು ಸತ್ಯವೇದ ಹೇಳ್ತದೆ ಅದನ್ನು ನಾವು ಕಲಿತಾಗ then the Lord Jesus will build up our church. ಅನಂತರ ಕರ್ತನು ನಮ್ಮ ಸಭೆಯನ್ನು ಕಟ್ಟುತ್ತಾನೆ. Hallelujah. Hallelujah. So we must be very sharp in thinking, not according to what Bible school, not according to what the people, not according to what culture, not according to what customs and media and different things have taught us, but exactly what the Bible teaches us. If we come together and build that church, my Lord Jesus will build it. ನಾವು ಕಾರ್ಯಗಳನ್ನು ಮಾಡೋದ್ರಲ್ಲಿ ಬಹಳ ಕೆತ್ತಿರ್ತೇವೆ, ಬಹಳ ಗುರುತಿರ್ತೇವೆ. ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮನೋರಂಜನಾ ಕಾರ್ಯಕ್ರಮಗಳು ಮುಂತಾದವುಗಳನ್ನು ಏರ್ಪಡಿಸ್ತೇವೆ. ಅದರ ಸತ್ಯವೇದ ಹೇಳ್ತದೆ, ಪ್ರಾರ್ಥನೆ, ಸತ್ಯವೇದ ಬೋಧನೆ ಅದು ಇರಬೇಕೆಂಬುದಾಗಿ ಸತ್ಯವೇದ ಹೇಳ್ತದೆ. Hallelujah. Hallelujah. Can we build up the church of the Lord Jesus Christ? ನೀವು ಕ್ರಿಸ್ತನು ನೇಮಿಸಿದಂತಹ ಸಭೆಯನ್ನು ಕಟ್ಟಲಿಕ್ಕೆ ಸಾಧ್ಯ. Can we join hands with him? ನೀವು ಆತನೊಂದಿಗೆ ಕೈ ಜೋಡಿಸಲು ಸಾಧ್ಯ. He will do the job. ನಾವು ಅದನ್ನು ಕಾರ್ಯವನ್ನು ಮಾಡುತ್ತೇವೆ. Hallelujah. Hallelujah. So in ministry, ಸೇವೆ, there are so many things that we must look at. ಅನೇಕ ಸಂಗತಿಗಳನ್ನು ನಾವು ನೋಡಬೇಕಾಗಿದೆ. I'll just go through some more things and then ನಾನು ಇನ್ನೂ ಕೆಲವು ವಿಷಯಗಳನ್ನು ಹಾದು ಹೋಗ್ತೇನೆ. I'll talk about church growth. ನಾನು ಸಭೆ ಬೆಳವಣಿಗೆ ಬಗ್ಗೆ ಮಾತಾಡ್ತೇನೆ. Before that, I want to tell you one couple of other things. ಅದಕ್ಕೆ ಮುಂಚಿತವಾಗಿ ಕೆಲವು ಸಂಗತಿಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. One is about our health. ಒಂದು ನಮ್ಮ ಆರೋಗ್ಯ. We sometimes don't even care for our health. ನಾವು ಕೆಲವೊಮ್ಮೆ ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡೋದಿಲ್ಲ. I'm talking about our priorities. After ministry, ನಮ್ಮ definitely ಆದ್ಯತೆ is our health. ಸೇವೆಯ ನಂತರ ಆದ್ಯತೆ ನಮ್ಮ ಆರೋಗ್ಯ. Let me ask you this. ನಾನು ಇದನ್ನು ಕೇಳ್ತೇನೆ. Who's our prime minister? ನಮ್ಮ ಪ್ರೈಮ್ ಮಿನಿಸ್ಟರ್. Good. Approximate age. ಅವರ ಒಂದು ವಯಸ್ಸು ಒಂದು 80s, close to 80s. 80 ಹತ್ರ. Okay. Think of any prime minister who became a prime minister before 60. Very early one. ಇವಾಗ ಯಾರಾದರೂ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ? ಒಂದು ರಾಜೀವ್ ಗಾಂಧಿ. Sorry. Rajiv Gandhi, 52 years. 52ರಲ್ಲಿ ರಾಜೀವ್ ಗಾಂಧಿ ಇದ್ರು. Our chief minister is Siddaramaiah. ನಮ್ಮ ಸಿದ್ದರಾಮಯ್ಯ ಇದ್ದಾರೆ. Who are the chief ministers who became chief ministers before 60? 60ಕ್ಕೆ ಮುಂಚಿತವಾಗಿ Very few. Bangar, Kumar Swamy, because his father was there. Rajiv Gandhi, because his mother was there. You know, there are some exceptions, but everybody, before they can be established, they will have to live some time, right? Experience. ಅವರಿಗೆ ಒಂದು ಅದಕ್ಕೆ ಬರೋದಕ್ಕೆ ಮುಂಚಿತವಾಗಿ ಕೆಲವು ಅನುಭವಗಳು ಬೇಕಿತ್ತು.
People get established usually after 60. ಅವರು 60 ನಂತರವೇ ಅವರು There are ಅನುಭವಿಸಲಾಗಿರಬಹುದು. Bill Gates, one Bill Clinton, one Rajiv Gandhi. Exceptions I don't deny. ಎಲ್ಲೋ ಒಂದೊಂದು ಬಿಲ್ ಕ್ಲಿಂಟನ್ ಮತ್ತು ರಾಜೀವ್ ಗಾಂಧಿ ಹೀಗೆ ಒಬ್ಬೊಬ್ರು I don't deny that. But ನಾನು ಇಲ್ಲ ಅಂತ ಹೇಳೋದಿಲ್ಲ. if we have to get established, it's usually after 60 years. ಆದರೆ ನಾವು ಸ್ಥಾಪಿಸಲ್ಪಡಬೇಕಾದ್ರೆ 60 ನಂತರ ಎಂಬುದಾಗಿ ನನ್ನ Usually that's how it is. ನಿಜವಾಗಿ You look at Bible also. ಅದರ ಸತ್ಯವೇದಲ್ಲೂ ನಾವು Of ನೋಡೋಣ. course, Jesus started his ministry at 33. ಯೇಸು ಈ 33ರಲ್ಲಿ ತನ್ನ ಸೇವೆಯನ್ನು ಪ್ರಾರಂಭಿಸಿದರು. Yeah, 30 he started his ministry. Ah. Yeah, that's fine. But if you look at Moses, ಮೋಸೆಯನ್ನು ನಾವು if ನೋಡೋಣ. you look at anybody, ಯಾರನ್ನೇ ನೋಡೋಣ. other than maybe may not be Samuel, most Samuel. Bible people had to go through lot of experiences before they could be established. ಸತ್ಯವೇದದಲ್ಲಿ ನಾವು ನೋಡ್ತೇವೆ ಇವರೆಲ್ಲರೂ ಒಂದು ಸ್ಥಾಪಿತವಾಗೋದಕ್ಕೆ ಮುಂಚಿತವಾಗಿ ಅನೇಕ ಅನುಭವಗಳನ್ನು ಹಾದು ಹೋದರು. In our personal experience. ನಮ್ಮ ವ್ಯಕ್ತಿಗತ ಅನುಭವ ಕೂಡ. Today my father is 68. ನಮ್ಮ ತಂದೆ 68 ಈಗ. He's starting to be established. ಈಗ ಅವರು In the media, in the global community, he's starting to be ಮೀಡಿಯಾದಲ್ಲಿ established. ಈಗ ಮತ್ತು ದೇಶದಾದ್ಯಂತ ಅವರು ಪರಿಚಯ ಆಗಲು ಅವರು ಈಗ ಪ್ರಾರಂಭಿಸಿದ್ದಾರೆ. Today he's in Panama. He's in an international conference in Panama, South America. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಸೌತ್ ಆಫ್ರಿಕಾದಲ್ಲಿ ನಡೀತದೆ. ಪನಾಮದಲ್ಲಿದ್ದಾರೆ. Both my father and mother are there. ತಾಯಿ ತಂದೆ ಇಬ್ಬರು ಕೂಡ ಆಗಿದ್ದಾರೆ. After this, they'll be in the US for some time. ಅದರ ನಂತರ ಅವರು US ನಲ್ಲಿ ಕೆಲವು After working so hard for so many years, ಇಷ್ಟು ವರ್ಷಗಳ ಕಾಲ ಕಠಿಣ ದುಡಿಮೆ ಆದ ನಂತರ they are getting established. ಈಗ ಅವರು ನಿಧಾನವಾಗಿ ಸ್ಥಾಪಿಸಲ್ಪಟ್ಟಿದ್ದಾರೆ. That is precisely what happens to each one. ಅದು ಪ್ರತಿಯೊಬ್ಬರಿಗೂ ನಡೆಯುವ ಸಂಗತಿಗಳು. But by the time we are 60, ಆದರೆ 60ಕ್ಕೆ ಮುಂಚಿತವಾಗಿ I've seen that most of them are already better. ಆದರೆ ಅನೇಕರು ಈಗಾಗಲೇ ನಿಧಾನ They can't even get up ಅವರು ಎದ್ದೇಳಕ್ಕೆ ಆಗೋದಿಲ್ಲ. because they have not taken care of their health. ಯಾಕಂದ್ರೆ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಿಲ್ಲ. By the time they have invested their life, they have not taken care of something that would help them be established in their life. ಆದರೆ ಅವರ ಜೀವಿತದ ಬಗ್ಗೆ, ದೈಹಿಕ ಬಗ್ಗೆ, ಆರೋಗ್ಯ ಬಗ್ಗೆ ಗಮನ ಕೊಡದೆ ಅವರು ದುಡಿದಿದ್ದಾರೆ. ಆದರೆ ಗಮನ ಕೊಟ್ಟಿದ್ರೆ ಖಂಡಿತವಾಗಿ ಅವರು ಸ್ಥಾಪಿಸಲ್ಪಡ್ತಾರೆ. I've seen people who have had no control over their diet. ಅವರು ತಮ್ಮ ಒಂದು ಆಹಾರದ ವಿಷಯದಲ್ಲಿ ಕಂಟ್ರೋಲ್ ಮಿತಿ ಇಲ್ಲದೆ ಮಾಡುವಂತದ್ದು. I had one very close friend. I'm not going to say the name. ನನ್ನ ಸಮೀಪದ ಒಬ್ಬ ಸ್ನೇಹಿತನ ಹತ್ತಿರವಾದವರು, ಅವರ ಹೆಸರು ಹೇಳಿದೆ. Pastor Goldie knows the person. ಗಾಡಿ ಭಾಷೆ ಗೊತ್ತಿದೆ. This person, he was very happy-go-lucky guy. ಈ ವ್ಯಕ್ತಿ ಬಹಳ ಒಂದು ಲಕ್ಕಿ. He told me, ಅವರು ಹೇಳಿದ್ರು, whatever I get, I eat. ಏನೆಲ್ಲ ಸಿಗ್ತದೋ ನಾನು ತಿಂದ್ಬಿಡ್ತೇನೆ. He didn't even live to be 40. He died. ಅವರು 40 ನಂತರ ಇರಲಿಲ್ಲ. There are so many people who make me look like fools. ಅವ್ರು ನಾವು ನೋಡುವಾಗ ಕೆಲವರು ಮೂರ್ಖರು ಅನ್ಕೊಳ್ತಾರೆ ನಮ್ಮನ್ನ. You don't want to enjoy life, have food like what? ನೀವು ಜೀವಿತವನ್ನು ಅನುಭವಿಸೋದಿಲ್ಲ, ನೀವು ತಿನ್ನೋದಿಲ್ಲ, like this. ನೀವು ಈ ರೀತಿಯಾಗಿ ಮಿತಿ ಮಾಡ್ತೀರಾ ಆಹಾರದಲ್ಲಿ, ಮಿತಿ. But sometime around before they reach 50, they already have high BP, high sugar, high everything. 50 ತಲುಪಿರೋದಿಲ್ಲ, ಎಲ್ಲ ಹೈ ಶುಗರ್, ಹೈ ಬಿಪಿ ಇಂಥವುಗಳು ಹೇಳ್ತಾರೆ. Before they can get established, they are not even healthy. ಅವರು ಸ್ಥಾಪನೆ ಮಾಡೋದು ಮುಂಚಿತವಾಗಿ ಅವರು ಆರೋಗ್ಯ ಕಡಿಮೆ, they are not fit. ಅವರು ಅದಕ್ಕೆ ಯೋಗ್ಯರಾಗಿ. This body is the temple of the living God. ಈ ದೇಹ ದೇವರ ಒಂದು ಗರ್ಭಗುಡಿ ಆಗಿದೆ. He who destroys this temple, I will destroy, God says. ದೇವರ ವಾಕ್ಯ ಹೇಳ್ತದೆ, ಆ ಗರ್ಭಗುಡಿಯನ್ನು ನಾಶ ಮಾಡಿದ್ರೆ ನಾನು ಅವನ್ನ ನಾಶ ಮಾಡ್ತೇನೆ. If we do not take care of this body, ಈ ದೇಹದ ಬಗ್ಗೆ ನಾವು ಗೌರವ ತಗೊಳ್ಳಲ್ಲ, ಕಾಳಜಿ ವಹಿಸಲಿಲ್ಲ, we are positioned to do the work of God. ನಾವು ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಸೀಮಿತಗೊಂಡಿದ್ರೆ God will see that we are unfaithful. ದೇವರು ನಮ್ಮಲ್ಲಿ ಅಪನಂಬಿಕೆಯನ್ನು ನೋಡ್ತಾನೆ. You didn't take care of your body. How can you do my work? ನೀವು ನಿನ್ನ ದೇಹದ ಬಗ್ಗೆನೇ ನೀನು ಕಾಳಜಿ ವಹಿಸಲಿಲ್ಲ, ನನ್ನ ಸೇವೆ ಬಗ್ಗೆ ನೀನು ಹೆಂಗೆ ಕಾಳಜಿ ವಹಿಸ್ತೀಯ? I'll tell you one funny story also. ನಾವೊಂದು ಹಾಸ್ಯಾಸ್ಪದ ಕಥೆಯನ್ನು ಕೂಡ ಹೇಳ್ತೇನೆ. One person came. I was actually going to speak in the Kannada service. ಕನ್ನಡ ಆರಾಧನೆಯಲ್ಲಿ ಮಾತನಾಡಕ್ಕೆ ಹೋದಾಗ, Sorry, I was speaking in the Tamil service. ತಮಿಳು ಆರಾಧನೆಯಲ್ಲಿ ಮಾತಾಡ್ತಿದ್ದಾಗ, and then we came down to my car. ನಾನು ಕಾರ್ ಹತ್ಕೊಳ್ಳೋಕೆ ಬಂದೆ ಕೆಳಗೆ. This man comes to me with a packet of sweets. ಈ ವ್ಯಕ್ತಿ ಕೆಲವು ಸಿಹಿ ಪದಾರ್ಥಗಳು ಬಂದರು. Pastor, you must have the sweets. ಪಾಸ್ಟರ್ ಇದನ್ನ ತಗೊಳ್ರಿ ದಯಮಾಡಿ ಸಿಹಿ ಪದಾರ್ಥ. I said, okay. ನಾನು ಹೇಳಿದೆ ಸರಿ. He said, do you remember me? ನಾನು ನೆನಪಿದೆ ನಿಮಗೆ? He said, please remind me. ನನಗೆ ನೆನಪು ಮಾಡಿಸ್ರಿ ಅಂತ ಹೇಳಿದೆ. He said, 6 months ago I came to your church. 6 ತಿಂಗಳ ಹಿಂದೆ ನಿಮ್ಮ ಸಭೆಗೆ ಬಂದೆ. I came to your Malayalam service. ನಾನು ಮಲಯಾಳಂ ಸಭೆ ಆರಾಧನೆಗೆ ಬಂದೆ. And there you laid your hands on me and prayed for me. ಅಲ್ಲಿ ನನಗೆ ಕೈಗಳಿಟ್ಟು ಪ್ರಾರ್ಥನೆ ಮಾಡಿದ್ರಿ. I had very high sugar. ನನಗೆ ಹೈ ಶುಗರ್ ಇತ್ತು. And I was almost dying. ನಾನು ಈಗಾಗಲೇ ಸಾಯಬೇಕಂತ ಸ್ಥಿತಿಯಲ್ಲಿ. That is when I came to your church. ಆದ್ರಿಂದಲೇ ನಾನು ನಿಮ್ಮ ಸಭೆಗೆ ಬಂದೆ. You laid your hands on me. ನೀವು ನನ್ನ ತಲೆ ಮೇಲೆ ಕೈಗಳಿಟ್ರಿ. That day my sugar became normal. ಆ ದಿನವೇ ಶುಗರ್ ಕಡಿಮೆ ಆಯಿತು. From that day onwards I had no sugar problem. ಆ ದಿನದಿಂದ ನನಗೆ ಶುಗರೇ ಇಲ್ಲ. Now it's 6 months. ಆದ್ರೆ ಈಗ 6 ತಿಂಗಳಾಯ್ತು. Today I've got baptized. ಇವತ್ತು ನಾನು ದೀಕ್ಷಾಸ್ನಾನ And
I'm a part of your church. ನಾನು ನಿಮ್ಮ ಸಭೆಯ ಸದಸ್ಯನಾಗಿದ್ದೀನಿ. So as a happiness, as joy, I'm giving you this sweet. ನಾನು ಬಹಳ ಸಂತೋಷವುಳ್ಳವನಾಗಿ ನಾನು ಆನಂದದಿಂದ ಇದನ್ನು ನಿಮಗೆ ಕೊಡ್ತಾ ಇದ್ದೇನೆ. So I asked him, how are you doing now? ನಾನು ಹೇಳಿದೆ, ಈಗ ನೀವು ಹೇಗಿದ್ದೀರಿ? Oh, I eat sweet like crazy because all these years what I couldn't eat, I'm finishing it off right now. ನನಗೆ ಇಷ್ಟು ದಿನಮಾನಗಳು ನಾನು ಸಿಹಿ ತಿನ್ನಲಿಲ್ಲ, ಆ ಎಲ್ಲ ಉಚಿತವನ್ನು ತೀರಿಸ್ಕೊಂಡಿದ್ದೇನೆ, ಸಿಕ್ಕಿದ್ದೆಲ್ಲ ತಿಂತಾ ಇದ್ದೀನಿ ಸಿಹಿ ಪದಾರ್ಥ. Another 2 months you're coming back to me again for prayer. ನಾನು ಅನ್ಕೊಂಡಿದ್ದೆ 2 ತಿಂಗಳ ನಂತರ ಪುನಃ ನೀನು ನನ್ನ ಹತ್ರ ಬರ್ತೀಯ. You should not let that not happen. ನಾವು ಅದನ್ನು ಮಾಡಬಾರ್ದು. God is a God who heals. ಕರ್ತನು ಸ್ವಸ್ಥತೆ ಮಾಡುವವನಾದರೂ ಕೂಡ We must be cautious of our health. ನಾವು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. Keep our bodies fit. ನಮ್ಮ ಶರೀರವನ್ನು ಫಿಟ್ ಆಗಿ. Because by the time we have paid in our hard work. ಯಾಕಂದ್ರೆ ನಾವು ಆ ಒಂದು ಕಠಿಣ ಶ್ರಮ ಮಾಡಬೇಕಾಗುತ್ತೆ. And when we are positioned to be established and to multiply the works of God, ದೇವರ ಕಾರ್ಯಗಳು ಅದು ಬೆಳೆಯಬೇಕಾದ್ರೆ, ನಾವು ಸ್ಥಾಪಿಸಲ್ಪಡಬೇಕಾದ್ರೆ, we should not be on the bed. ನಾವು ಹಾಸಿಗೆಯಲ್ಲಿರಬಾರದು. At least we should not be dead. At least we should not be dead. ನಾವು ಸಾಯದ ಮುಂಚಿತವಾಗಿ ಸತ್ತೋಗಿರಬಾರದು. All right, you got the idea. That's it. So what I'm trying to say is health is very important. ನಾನು ಏನು ಹೇಳ್ತೇನೆ ಅಂದ್ರೆ ನಮ್ಮ ಆರೋಗ್ಯ ಬಹಳ ಮುಖ್ಯ. See, the work of God will just multiply suddenly. ದೇವರ ಕಾರ್ಯ ಇದ್ದಕ್ಕಿದ್ದಂತೆ ಅದು ದ್ವಿಗುಣ ಆಗ್ಬಿಡುತ್ತೆ. The last 1 year, ಕಳೆದ 1 ವರ್ಷ we suddenly saw the growth, explosive growth. ಒಂದು ಬಹಳ ಪಟ್ಟು ಬೆಳವಣಿಗೆಯನ್ನು ನಾವು ಕಂಡಿದ್ದೇವೆ. Because still then it was inside the 4 walls of the church. ಅದು ಈಗಲೂ ಆ 4 ಸಭೆಗಳ ಕಟ್ಟಡದ ಒಳಗಡೆ, ಗೋಡೆ ಒಳಗಡೆ It was there. ಅದೇ ಇದೆ. Suddenly the television guys came. ಆ ಟೆಲಿವಿಷನ್ ವ್ಯಕ್ತಿಗಳು ಬಂದರು. And they said, you keep a camera there. ನೀವು ಕ್ಯಾಮೆರಾ ಇಡ್ರಿ. And you take a wire. ನೀವು ವೈರ್ ಅಂತ ಕೊಡ್ರಿ. You give it to such and such systems. ಇಂತಿದ್ದ ಸಿಸ್ಟಮ್ಗಳು ಕೊಡ್ರಿ. Through the lease lines. ಈ ಕೊನೆಯ You give a satellite television live telecast throughout the world. ಇಡೀ ಪ್ರಪಂಚಕ್ಕೆ ನಾವು ಲೈವ್ ಟೆಲಿಕೇಶನ್ ಮಾಡೋಣ. And that's what suddenly exploded the ministry in its visibility. ಇದ್ದಕ್ಕಿದ್ದಂತೆ ನಾವು ನೋಡ್ತಲೇ ಅದೊಂದು ಕಾಣುವ ಹಾಗೆ ಸಭೆ ಬೆಳೆಯಿತು. Before that, it exploded from a few thousands to a few millions. ಅದು ಸಾವಿರಗಳಿಂದ ಮಿಲಿಯನ್ ಗಟ್ಟಲೆ ತಲುಪಿದೆ. Okay, so it just happened in a couple of weeks, I must say. ಕೆಲವು ವಾರಗಳಲ್ಲಿ ನಾನು ಹೇಳ್ತಾ ಇರೋದು. In the same way, ಅದೇ ರೀತಿಯಲ್ಲಿ from Malayalam service, ಮಲಯಾಳಂ ಆರಾಧನೆ, we branched out into so many languages. ನಾವು ಅನೇಕ ಭಾಷೆಗಳಿಗೆ ಅದನ್ನು ವಿಂಗಡಿಸಿದ್ವಿ. It just happened like that. ಅದು ಕೂಡ ಹಾಗೆ ಆಯ್ತು. What cannot happen in 10 years, God will make it happen in 1 year. ಏನು 10 ವರ್ಷಗಳಲ್ಲಿ ಆಗ್ಲಿಲ್ವೋ ದೇವರು ಅದನ್ನು 1 ವರ್ಷದಲ್ಲಿ ಮಾಡಿ. So we must be prepared when the time of explosive growth comes. ನಾವು ಆ ಒಂದು ದೇವರ ಒಂದು ದ್ವಿಗುಣ ಇದ್ದಕ್ಕಿದ್ದಂತೆ ಬೆಳವಣಿಗೆಗೆ ನಾವು ಕೂಡ ಸಿದ್ಧರಾಗಿರ್ಬೇಕು. It demands that we take care of our health. ಅದು ಏನೇನು ಬೇಕು ಅನ್ನುತ್ತದೆ ಅಂದ್ರೆ, ಡಿಮ್ಯಾಂಡ್ ಮಾಡ್ತದೆ ಅಂದ್ರೆ ನಮ್ಮ ಆರೋಗ್ಯದ ಬಗ್ಗೆ ಕೂಡ ಕೇಳಿದ್ರು. I have so many other things. ಅನೇಕ ಸಂಗತಿಗಳಿವೆ. Maybe 2 or 3 things I will tell and then I will come back to prayer. 2-3 ಸಂಗತಿಗಳನ್ನು ಹೇಳಿ ಪುನಃ ನಾನು ಪ್ರಾರ್ಥನೆಗೆ ಬರ್ತೇನೆ. What about our personal growth? ನಮ್ಮ ವೈಯಕ್ತಿಕ ಬೆಳವಣಿಗೆ ಏನು? We must all be people who will strive to have personal growth. ನಾವೆಲ್ಲರೂ ಈ ಒಂದು ವೈಯಕ್ತಿಕ ಬೆಳವಣಿಗೆ ಬಗ್ಗೆ ಬಹಳ ಕಾಳಜಿ ವಹಿಸುತ್ತೇನೆ. In our reading habits, ನಮ್ಮ ಓದುವಿಕೆ ಅಭ್ಯಾಸಗಳು, in the people with whom we keep our contact. ನಮ್ಮ ಜನರೊಂದಿಗೆ ನಾವು ಯಾರೊಂದಿಗೆ ಸಂಪರ್ಕಗೊಳ್ತೇವೆ ಅವರೊಂದಿಗೆ Be very cautious that we will be people who will grow consistently. ಅವರು ದಿನ ಬೆಳೆಯಬೇಕೆಂಬುದಾಗಿ ನಾವು Spiritually, ಆತ್ಮಿಕವಾಗಿ, emotionally, ಭಾವನಾತ್ಮಕವಾಗಿ, in our information and intellect, ಮತ್ತು ನಮ್ಮ ತಿಳುವಳಿಕೆಯಲ್ಲಿ, in our social ಮನೋವಿಲಾಸದಲ್ಲಿ, status, ನಮ್ಮ ಸಾಮಾಜಿಕ ವಿಷಯದಲ್ಲಿ, so many areas of our life. ನಮ್ಮ ಜೀವಿತ ಅನೇಕ ಕ್ಷೇತ್ರಗಳಲ್ಲಿ Why do we need to grow? ಯಾಕೆ ನಾವು ಬೆಳೆಯಬೇಕು? Now this is something very important. I didn't want to tell this, but the Holy Spirit is inspiring me. ಇದು ಹೇಳಬೇಕು ಅಂತ ಇರಲಿಲ್ಲ, ಆದರೆ ಪವಿತ್ರ ಆತ್ಮನು ನನಗೆ ಉದ್ರೇಕಿಸುತ್ತಿದ್ದಾರೆ ಹೇಳಬೇಕು ಅಂತ ಹೇಳಿ. This is the story of a small little chicken in an eggshell. ಇದು ಒಂದು ಚಿಕ್ಕ ಕಥೆ, ಒಂದು ಕೋಳಿ ಮರಿ ಮೊಟ್ಟೆ Inside the eggshell. ಮೊಟ್ಟೆ ಒಳಗಿಂದ ಬರುವಂತ ರೀತಿಯ ಆ ಒಳಗೆ ಆ ಸ್ಥಿತಿ. This was told by evangelist Richard Wurmbrand. ರಿಚರ್ಡ್ ವುಮರ್ಮಂಡ್ ಹೇಳಿದಂತ ಹೇಳಿಕೆ. He's gone to be Lord. ಈಗ ಅವರು ಇಲ್ಲ. So Richard Wurmbrand told the story. ಈ ರಿಚರ್ಡ್ ವುಮರ್ಮಂಡ್ ಈ ಕಥೆಯನ್ನು ಹೇಳಿದ್ರು. He said, if a chicken inside the eggshell could think, ಆ ಕೋಳಿ ಮೊಟ್ಟೆ ಒಳಗಿರುವಾಗ if it could think, ಅದು ಹೀಗೆ ಯೋಚಿಸ್ತದೆ. if it could think, ಅದು ಹೀಗೆ ಯೋಚಿಸಬಹುದು. this is all the world there is. ಓ ಇಷ್ಟೇ ಪ್ರಪಂಚ. There is nothing beyond this. ಓ ಇದಾದ ನಂತರ ಬೇರೆ ಏನೂ ಇಲ್ಲ. All what is inside this eggshell is the world. ಈ ಕೋಳಿ ಮೊಟ್ಟೆ ಒಳಗೆ ಎಷ್ಟು ಅವಕಾಶ ಇದೆಯೋ, ಸ್ಥಳ ಇದೆಯೋ ಅಷ್ಟೇ ಪ್ರಪಂಚ. Well, that's no, we can't blame the. ಒಳ್ಳೆಯದು, ನಾವು ಅದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ.
But if it could really think, ಆದ್ರೆ ನಿಜವಾಗಿ ನಾವು ಯೋಚಿಸುವುದಾದ್ರೆ it would think, okay, there is nothing beyond this eggshell. ಈ ಒಂದು ಮೊಟ್ಟೆಯ ನಂತರ ಬೇರೆ ಏನಿಲ್ಲ, There's nothing to see inside this. ಒಳಗಡೆ ಏನ್ ಕಾಣ್ತಾ ಇಲ್ಲ. But then why am I growing two eyes? ಆದ್ರೆ ಕಣ್ಣುಗಳು ಬೆಳೀತಾ ಇದೆ. Nothing to see. Why eyes? ಏನು ಯಾಕೆ ಕಣ್ಣುಗಳಂತ ಗೊತ್ತಿಲ್ಲ, ಆದ್ರೆ ಬೆಳೀತಾ ಇದೆ ಒಳಗಡೆ. There's no place to move, but two legs are coming out. ಚಲಿಸೋದಕ್ಕೆ ಜಾಗ ಇಲ್ಲ, ಕಾಲುಗಳು ಬೆಳೀತದೆ, ಯಾಕೆ ಗೊತ್ತಿಲ್ಲ. Why all these wings? ರೆಕ್ಕೆಗಳೆಲ್ಲ ಯಾಕೆಂದು ಗೊತ್ತಿಲ್ಲ. It doesn't know about the mother that's brooding over the egg. ತಾಯಿ ಅದನ್ನ ಪೋಷಿಸ್ತಾ ಇದೆ, ಅದನ್ನ ಕಾವು ಕೊಡ್ತಾ ಇದೆ, ಅದ್ರ ಬಗ್ಗೆ ಏನು ಅದಕ್ಕೆ ಗೊತ್ತೇ ಇಲ್ಲ. There's so much of warmth in here. ಬೆಚ್ಚಗಿದೆ ಅಲ್ಲಿ. Why am I growing these feathers? ಯಾಕೆ ಇದೆಲ್ಲ ನನಗೆ ಈ ರೆಕ್ಕೆಗಳೆಲ್ಲ ಬೆಳೀತದೆ, ಗರಿಗಳು? So many questions. ಅನೇಕ ಪ್ರಶ್ನೆಗಳು ಕೇಳಲಾಗದಂತೆ, ಕೊಕ್ಕುಗಳು, about the claws. ಆದ್ರೆ ಅದು ಕಾಲುಗಳು, So many questions. ಇದೆಲ್ಲವೂ ಕೂಡ ಪ್ರಶ್ನೆ. If it could really think more, it could think about the respiratory system, digestive system, so many systems in the body. ಅಲ್ಲಿ ಶರೀರದೊಳಗೆ ನಾವು ನೋಡ್ತೇವೆ ಜೀರ್ಣಾಂಗಗಳು, ಅನೇಕ ಕಾರ್ಯಗಳು, ಆಹಾರವನ್ನು ಸೇಕರಿಸುವುದು, ಎಲ್ಲ ಕಾರ್ಯಗಳಲ್ಲಿ ಉತ್ಪತ್ತಿ ಆಗ್ತದೆ. But the chicken doesn't know. ಕೋಳಿಗೆ ಗೊತ್ತಿಲ್ಲ, One day it will come out of the section. ಇದು ಒಳಗಿಂದ ಆ ಒಂದು ಮೊಟ್ಟೆಯಿಂದ ಹೊರಬರ್ತೇನೆ ಎಂಬುದು. At that time, everything that is growing is very essential. ಆ ಸಮಯದಲ್ಲಿ ಎಲ್ಲ ಬೆಳೆಬೇಕಾದ್ದು ಬಹಳ ಅವಶ್ಯಕವಾಗಿರ್ತದೆ, Right? ಹೌದಲ್ಲ? In the same way, ಅದೇ ರೀತಿಯಲ್ಲಿ there are so many things that we are growing every day. ನಾವು ದಿನ ದಿನ ಅನೇಕ ವಿಷಯಗಳಲ್ಲಿ Lord, give me spiritual growth. ನಾವು ಕೇಳ್ತಾ ಇದ್ದೇವೆ, ದೇವರೇ ಆತ್ಮಿಕ ಬೆಳವಣಿಗೆ ಕೊಡು. We are trying for growth in our emotional life. ನಾವು ಭಾವನಾತ್ಮಕವಾಗಿ ಬೆಳೆಯಬೇಕು ಅಂತ ಹೇಳಿ We ಕೇಳ್ತಾ are ಇದ್ದೇವೆ. trying to learn every day. Till we die, we want to learn every day. ಪ್ರತಿದಿನ ನಾವು ಸಾಯ ತನಕ ಪ್ರತಿದಿನ ಕಲಿಯಬೇಕು. We want to grow in our social status. ನಾವು ಸಾಮಾಜಿಕವಾಗಿ ಬೆಳೆಯಬೇಕು. If all this growth were to be done with our grave, why all this growth? ಈ ಎಲ್ಲ ಬೆಳವಣಿಗೆ ಬಹಳ ಉನ್ನತವಾದದ್ದು. ಯಾಕೆ ಈ ಎಲ್ಲ ಬೆಳವಣಿಗೆಗಳು? Because it doesn't end at the grave. ಅದೇ ಅದು ಸಮಾಧಿಯೊಂದಿಗೆ ಅದು ಮುಕ್ತಾಯವಾಗುವುದಿಲ್ಲ, It starts at the grave. ಅದು ಸಮಾಧಿಯಿಂದ ಪ್ರಾರಂಭವಾಗ್ತದೆ. We must pray and strive so that we have spiritual growth and personal growth in every area of our life. ನಮ್ಮ ಜೀವಿತದ ಎಲ್ಲಾ ಕ್ಷೇತ್ರಗಳಲ್ಲ ಆತ್ಮಿಕ ಬೆಳವಣಿಗೆ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ನಾವು ಪ್ರಾರ್ಥನೆ I wish ಮಾಡಬೇಕು. I had about 3 or 4 hours. I want to talk only about personal growth. ಈ ವೈಯಕ್ತಿಕ ಕಾರ್ಯದ ಬಗ್ಗೆ ಬೆಳವಣಿಗೆಗೆ ಮಾತ್ರವೇ ನಾನು 3 ಗಂಟೆ 4 ಗಂಟೆಗಳ ಕಾಲ ಮಾತನಾಡಬಲ್ಲೆ. Now I am not going to talk about anything else. Just 2 things I'm going to focus. ನಾನು 2 ಕಾರ್ಯಗಳನ್ನು ಮಾತ್ರ ಕೇಂದ್ರೀಕರಿಸ್ತೇನೆ, ಮುಂತಾದನ್ನು ನಾನು ಬಿಡುತ್ತೇನೆ. Number 1, if you have any questions to ask. ಒಂದನೇದು, ಏನಾದರೂ ನೀವು ಪ್ರಶ್ನೆಗಳಿದ್ರೆ ಕೇಳಬಹುದು. Only 17 minutes left. ಇನ್ನು 17 ನಿಮಿಷಗಳು ಮಾತ್ರ ನಮ್ಮ ಮುಂದೆ ಇದೆ. Any questions? ಏನಾದರೂ ಪ್ರಶ್ನೆ? Any area where you need more clarification? ನಿಮ್ಮ ಜೀವಿತದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಕೆಲವು ವಿಮರ್ಶೆಗಳು ಅಥವಾ ವಿವರಣೆಗಳು, ಸ್ಪಷ್ಟೀಕರಣ? Are you getting bored? ನಿಮಗೆ ಬೋರ್ ಅನಿಸ್ತಾ ಇದೆಯಾ? Boring. ಸಭೆ ವೇಗವಾಗಿ ಬೆಳೆಯಬೇಕಾದ್ರೆ ಏನು ಮಾಡ್ತೀವಿ? Okay, I'll tell our experience. The question is, what do we do so that our churches start to grow quick and fast? ಸಭೆ ವೇಗವಾಗಿ ಬೆಳೆಯೋದಕ್ಕೆ ಏನು ಮಾಡಬೇಕು? ಪಾಸ್ಟರ್ ಹೇಳ್ತಾರೆ. That one question I'll answer. ಅದೊಂದು ಪ್ರಶ್ನೆಗೆ ಉತ್ತರಿಸ್ತೇನೆ. Any other question? ಇನ್ನೇನಾದರೂ ಪ್ರಶ್ನೆ? Alright. So, I hope by the time I'm done, then there won't be any more time for any more. ಚರ್ಚಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ನಡೆಸ್ತೀನಿ ಅಂತ ಹೇಳ್ತೀವಿ. ಅದರಲ್ಲಿ ಅಂದರೆ ಬೈಬಲ್ ಕುರಿತಾದಂಥ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತಾ ಅಥವಾ ಜನರಲಿ ಬಿಸ್ನೆಸ್ ನಮ್ಮ ಸಭೆಯಲ್ಲ. ಅಲ್ಲ, ಕೆಲವರು ಮಾಡ್ತಾರೆ ಅಂತ ಪಾಸ್ಟರ್ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಹೇಳಿದ್ರು, ಪೊಲೀಸ್ ಸ್ಟೇಷನ್ ಸಾರೆ ಏನಿರಬೇಕು ಏನಿರಬಾರ್ದು, ನಾನು ಆ್ಯಕ್ಚುಲಿ ಚರ್ಚ್ ಯಾವುದ್ರ ಬಗ್ಗೆ ಕೇಂದ್ರೀಕರಣ ಕೊಡಬೇಕು ನಮ್ಮ ಚರ್ಚಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಅಷ್ಟು ಮಾಡದೆ. So shall I just answer that question? ನಾನು ಪ್ರಶ್ನೆಗೆ ಉತ್ತರ ಕೊಡ್ಬೋದಾ? Because by the time I'm done with that question, I won't have time for anything else. ಅದಾದ ನಂತರ ನನಗೆ ಬೇರೆ ಯಾವುದೂ ಸಮಯ ಇಲ್ಲ, ಅದಕ್ಕೆ ಕೇಳೋದಾದ್ರೆ ಕೇಳ್ಬಿಡ್ರಿ. Any other questions from the ಹಾಗಾದ್ರೆ ಅಷ್ಟು ಜನ ಬರ್ತಾ ಇರೋದ್ರೆ ಏನು ಕಾರಣ ಏನು? that I'll answer this question? ಈ ಪ್ರಶ್ನೆ ಮುಖಾಂತರ ಅದಕ್ಕೂ ಉತ್ತರ The question ಸಿಗ್ತದೆ. is, how is it that so many people are coming into your church every week? I will answer. ನಿಮ್ಮ ಸಭೆಗೆ ಪ್ರತಿ ವಾರ ಅಷ್ಟೊಂದು ಜನ ಬರ್ತಾರಲ್ಲ, ಏನು? Yes. Then you went to the USA, you were told that you should do the gospel. So why not read that person who told you about your spiritual? The question is, how do you understand prophetic gifting?
ಆ ಒಂದು ಪ್ರವಾದನ ಒಂದು ಕಾರ್ಯವನ್ನು ನೀವು ಹೇಗೆ ತಿಳ್ಕೊಂಡ್ರಿ? ಆ ಪಾಸ್ಟ್ ಹೇಳಿದ್ರಲ್ಲ, ನೀವು ಅಲ್ಲಿ ಹೋಗ್ತೀರಾ ಪ್ರದೇಶಕ್ಕೆ, ಅಲ್ಲಿ ಪಾಸ್ ಆಗಿರ್ತೀರಾ ಅಂತ ಹೇಳಿ. Am I paraphrasing your question to say how do you discern, understand and handle prophetic gifting? There are two questions. ಎರಡು ಪ್ರಶ್ನೆಗಳಿದೆ. I will try to do justice to both. Yes. ಕೆಲವು ಸಭೆಗಳಲ್ಲಿ ಹೆಚ್ಚಾಗಿ ವಿಶ್ವಾಸಗಳಿರ್ತಾರೆ, ಕೆಲವು ಸಭೆಗಳಲ್ಲಿ ಕಡಿಮೆಯಾಗಿ ವಿಶ್ವಾಸಗಳಿರ್ತಾರೆ. ಇದು ಯಾವ್ದಪ್ಪ? ಇಟ್ ಇಸ್ ಎ ಪಾರ್ಟ್ ಪಾಸ್ಟರ್ಸ್. ಅದು ಕೂಡ ಚಿಂತಿಸುವಂತ ಪ್ರಶ್ನೆ. Fault with Kerala. The question is, in some churches there are few believers, in some churches there are larger gatherings. So is it the fault of the pastor that the churches do not have ample people coming in? So I will club these questions together. Pastors, this brother's question answer first. Dharmil answer. Three questions. ಮೂರು ಪ್ರಶ್ನೆಗಳು. So first question I would like to answer is, how do you understand prophetic gifting? ನೀವು ಆ ಪ್ರವಾದನೆಗಳ ಕಾರ್ಯಗಳನ್ನು ಹೇಗೆ ನೀವು ನಿರ್ಧಾರಿಸ್ತೀರಾ? Now let me tell you that I try and handle this gift of prophetic ministry. ನಾನು ಈ ಪ್ರವಾದನ ಕಾರ್ಯವನ್ನು ಹೇಗೆ ನಾನು ಕೈಗೊಳ್ತೇನೆ ಅಂದ್ರೆ, I personally handle it. ನಾನು ವ್ಯಕ್ತಿವಾಗಿ ಹೇಗೆ ಕೈ ಹಾಕ್ತೇನೆ. Last week I had Pastor A.B. Abraham, Dr. A.B. Abraham from Bihar. ಡಾಕ್ಟರ್ ಎ.ಬಿ. ಹೆಬ್ರಾಮ್ ಅಂತ ಬಿಹಾರದಿಂದ ಬಂದಿದ್ರು. He told one story in the church ಅವರು ಸಭೆಯಲ್ಲಿ ಒಂದು ಕಥೆ ಹೇಳಿದ್ರು, which he didn't know was speaking about me. ಅವರು ನನ್ನ ಬಗ್ಗೆ ನನಗೆ ನಾಟುವಂತೆ ಒಂದು ವಿಷಯ. After the service I told him that was actually me who did that ministry. ಆರಾಧನೆ ನಂತರ ನಾನು ಅದೇ ಆ ಕಾರ್ಯವನ್ನು ಮಾಡಿದೆ. He was talking brother Paul, brother Venkatraman, Vinod Venkatraman. ವಿನೋದ್ ವೆಂಕಟರಾಮನ್ ಎಂಬ From ವ್ಯಕ್ತಿ Cochin. ಕೊಚ್ಚಿನಿಂದ. Let me tell you the story. ಈ ಕಥೆ ಹೇಳ್ತೇನೆ. Venkatraman came to me. ಆ ವೆಂಕಟರಾಮನ್ ಅವರು ನನ್ನ ಹತ್ರ ಬಂದ್ರು. He had psoriasis. Psoriasis, that's a sickness, skin disease. ಅವರಿಗೆ ಶರೀರದಲ್ಲಿ ಒಂದು ಚರ್ಮ ರೋಗ ಇತ್ತು. The medical science said that he has no more solution. ಸೈನ್ಸ್ ಹೇಳ್ತದೆ ಮತ್ತು ವೈದಿಕ ಸಂಗತಿ ಹೇಳ್ತದೆ ಅವರಿಗೆ ಪರಿಹಾರ ಇಲ್ಲ ಇದಕ್ಕೆ. The doctor said he needs hip replacement. ವೈದ್ಯರು ಹೇಳಿದ್ರು ಅವರಿಗೆ ಹಿಪ್ ಅನ್ನು ಬದಲಾಯಿಸಬೇಕು. His knee needed replacement. ಮೊಣಕಾಲುಗಳನ್ನು ಬದಲಾಯಿಸಬೇಕು. He was into garment industry. ಅವರು ಗವರ್ಮೆಂಟ್ ಇಂಡಸ್ಟ್ರಿ Garment. ಗವರ್ಮೆಂಟ್ ಇಂಡಸ್ಟ್ರಿ Garment industry. Garment. And then he was very highly, he was earning a lot of money. ಅವರು ತುಂಬಾ ಹಣವನ್ನು But ಸಂಪಾದನೆ. I remember when he came to Bethel AG Church, ಅದರ ಅವರು to the office. ಬೆತ್ತಲ್ ಅಜಯ್ ಸಭೆಗೆ ಬಂದ್ರು, ಹಾಗೆ ಆಫೀಸ್ಗೆ ಬಂದ್ರು. He came in a red color Maruti 800. ಅವರು ರೆಡ್ ಕಲರ್ ಮಾರುತಿ 800 ಬಂದ್ರು. There was somebody who was driving him. ಯಾರೋ ಒಬ್ರು ಚಲಾಯಿಸ್ತಾ ಇದ್ರು ಕಾರ್. It almost took him 10 to 15 minutes for him to get off the car and come into my room. ಅಲ್ಲಿಂದ ಇಲ್ಲಿ ಕೋಣೆಗೆ ಬರೋದಕ್ಕೆ 10 ನಿಮಿಷಗಳ ಕಾಲಕ್ಕಿಂತ ಹೆಚ್ಚು ತೆಗೆದುಕೊಳ್ತಾರೆ ಕಾರಿಂದ ಇಲ್ಲಿ ಬರಲಿಕ್ಕೆ. The pain ಆ ನೋವು and the bondage was terrible. ಆ ಬಂಧನ ಬಹಳ ಕಠಿಣ. When he came to pray, ಅವರು ಪ್ರಾರ್ಥನೆಗೆ ಬಂದಾಗ I asked him, I saw a vision and I asked him, ನಾನು ಒಂದು ದರ್ಶನ ಕಂಡು ಅವ್ರಿಗೆ ಕೇಳಿದೆ, did you have a cup of tea with your Muslim friend somewhere in China? ಆ ಚೈನಾದಲ್ಲಿ ಮುಸ್ಲಿಂ ಸ್ನೇಹಿತರೊಂದಿಗೆ ಒಂದು ಕಪ್ ಟೀ ತಗೊಂಡ್ರಾ ನೀವು ಅಂತ ಕೇಳಿದೆ. He said, no. ಅವ್ರು ಹೇಳಿದ್ರು ಇಲ್ಲ. I said, that is your problem. ನಾನು ಹೇಳಿದೆ ಅದುವೇ ನಿಮ್ಮ ಸಮಸ್ಯೆ. You had a cup of tea with a Muslim friend in China, and that is where the witchcraft material has entered your body. That is what is causing your problem. ಚೈನಾದಲ್ಲಿ ನೀವು ಮುಸ್ಲಿಂ ಸ್ನೇಹಿತರೊಂದಿಗೆ ಒಂದು ಲೋಟ ಕಾಫಿಯನ್ನು ತಗೊಂಡಿದ್ದೀರಾ, ಅದು ನಿಮಗೆ ಮಾಟ ಮಂತ್ರವನ್ನು ಮಾಡಿದ್ದಾರೆ, ಅದು ನಿಮ್ಮ ಶರೀರವನ್ನು ಪ್ರವೇಶಿಸಿದೆ, ಅದಕ್ಕೆ ಈ ಸಮಸ್ಯೆ. I don't remember that. I've been to China, but I don't remember. ನಾನು ಹೋಗಿದ್ದೆ ಚೈನಾಗೆ ಅಂದ್ರೆ ನನಗೆ ನೆನಪು ಬರ್ತಾ ಇಲ್ಲ ಅಂತ ಹೇಳಿ. After some reason, now I remember. I had a cup of tea with a friend in China. ಕೆಲ ಸಮಯ ಆದ ನಂತರ ತಕ್ಷಣ ಅವರು ಹೇಳಿದ್ರು, ಹೌದೌದು ನೆನಪಿಗೆ ಬರ್ತಾ ಇದೆ, ನಾನು ಖಂಡಿತವಾಗಿ ಅವರೊಂದಿಗೆ So ಕಾಫಿ I ಕುಡಿದೆ. didn't even tell him my name. ನಾನು ಹೇಳಿದ ಅವ್ರ ಹೆಸರು ಹೇಳಿದೆ, ನನ್ನ ಹೆಸರು ಹೇಳಿಲ್ಲ. I just told, go back on 21st of September, you will have your deliverance. 21 ಸೆಪ್ಟೆಂಬರ್ ನಲ್ಲಿ ನಿಮಗೆ ಬಿಡುಗಡೆ ಇದೆ, ಹೋಗ್ರಿ ಅಂತ ಹೇಳಿದೆ. He went back. ಅವ್ರು ಹಿಂದಿರುಗೋದ್ರು. He didn't even ask my name. ಅವ್ರು ನನ್ನ ಹೆಸರು ಕೇಳಿಲ್ಲ. On 21st September, he called me. 21ನೇ ಸೆಪ್ಟೆಂಬರ್ ನನ್ನ And this morning, I had a tremendous Holy Spirit encounter. I had a powerful fire come into my ಈ body. ದಿನ ಬೆಳಗ್ಗೆ ನನ್ನ ದೇಹದಲ್ಲಿ ಪರಿಶುದ್ಧಾತ್ಮ ಪ್ರವೇಶ ಬಲವಾಗಿ ಅಗ್ನಿಯುತವಾಗಿತ್ತು ಅಂತ ಹೇಳಿ. And then he came back to Bangalore just to thank. ಅವರು ಬ್ಯಾಂಗ್ಳೂರ್ ಪಟ್ಟಣಕ್ಕೆ ಬಂದು ನನಗೆ ಥ್ಯಾಂಕ್ ಮಾಡಕ್ಕೋಸ್ಕರ ಬಂದಿದ್ರು. And I still didn't tell him my name. ನಾನು ಆಗ್ಲೂ ನನ್ನ ಹೆಸರು ಹೇಳಿಲ್ಲ. And then this pastor, Dr. A.B. Abraham came and he was testifying. ಈ ಎಡಿ ಹ್ಯಾಕ್ಡಮ್ ಬಂದು ಸಾಕ್ಷಿ ಹೇಳ್ತಿದ್ರು. He was saying,
There was one Venkatraman Dasher, he told a whole story. ಅವರು ಹಳೆ ಸಂಗತಿಗಳಿದ್ದರು ಒಬ್ಬ ವೆಂಕಟರಾಮನ್ ಅಂತ ಎಂಬುದಾಗಿ ಹೇಳ್ತಾರೆ. One of Pastor M.A. Varghese son prayed for him and he got healed, and he told the whole story. M.A. Varghese ಪಾಸ್ಟರ್ ಮಗನ ಅವರ ಒಬ್ಬ ಮಗ ಪ್ರಾರ್ಥನೆ ಮಾಡಿ ಇದ್ದ ಕಾರಣ ಹೇಳ್ತಿದ್ರು. What I'm trying to tell you is, I myself try and handle the gift of prophet. ನಾನು ವ್ಯಕ್ತಿಗತವಾಗಿ ಏನು ಹೇಳ್ತಿದ್ದೆ, ನಾನು ಈ ಒಂದು ಪ್ರಬೋಧನ ಕಾರ್ಯವನ್ನು ನಾನು ಈ ರೀತಿ ಕೈಯಾಗಿ ಹಾಡ್ತಾ ಇದ್ದೆ. With that, why did I tell this? ಯಾಕೆ ಹೇಳ್ತೀನಿ? Because what I'm going to tell is very inflammatory material. What I'm going to tell is very not controversial, but it can, you need to understand it. ವಿವಾದಾತ್ಮಕವಾಗಿಲ್ಲ, ನೀವು ಅರ್ಥೈಸ್ಕೋಬೇಕು, ಅದಕ್ಕೋಸ್ಕರ ಹೇಳ್ತಾನೆ. Now I will tell you one more story to help you understand how much prophetic accuracy and importance we give to prophetic gifting. ಇನ್ನು ಸುಲಭವಾಗಿ ಅರ್ಥೈಸಿಕೊಳ್ಳೋದಕ್ಕೆ ಈ ಪ್ರವಾದನ ಕಾರ್ಯಗಳನ್ನ ಹೇಗೆ ನಾವು ಕೈಯಾಳ್ತಾ ಇದ್ದೇವೆ ಎಂಬುದನ್ನು ನಾನು ಹೇಳಲಿಕ್ಕೆ In the year 2000, 2000 ವರ್ಷದಲ್ಲಿ in that small little place where we had our services going on, ಈಗ ನಡೆದಿರುವಂತಹ ಸಣ್ಣ ಸ್ಥಳದಲ್ಲಿ we had 17 services every Sunday. ಎಲ್ಲ ಭಾನುವಾರ 17 ಆರಾಧನೆಗಳು ನಡೀತಾ ಇತ್ತು. We had 5 different halls. 5 ಬೇರೆ The first service starts at 6:30. ಮೊದಲನೇ ಆರಾಧನೆ 6 ಗಂಟೆಗೆ ಪ್ರಾರಂಭವಾಯಿತು. And that will stop at 8 o'clock. ಅದು 8 ಗಂಟೆಗೆ our service. 1.5 ಗಂಟೆ ತಾಸುಗಳ ಮಾತ್ರ ಆರಾಧನೆ. By then the second group of people standing in queue. ಅದಾದ ನಂತರ ಎರಡನೇ ಗುಂಪು ಆರಾಧನೆಗೆ ಕಾಯ್ತಾ ಇತ್ತು. The English service had 5 services. ಮತ್ತೆ ಸಂಜೆ ಒಂದು English service. English 5 ಆರಾಧನೆಗಳು. Kannada 5. ಕನ್ನಡ 5. So different languages, we had 17 services every single Sunday. ಈಗ ಬೇರೆ ಬೇರೆ ಭಾಷೆಗಳಲ್ಲಿ ಒಂದೇ ಒಂದು ಸಭೆಯಲ್ಲಿ 17 ಆರಾಧನೆ ನಡೀತಿತ್ತು ಒಂದು ಭಾನುವಾರ. We knew that we have reached the peak, we cannot go any further. ನಾವು ಅನ್ಕೊಂಡ್ವಿ ಆ ಒಂದು ಉನ್ನತ ಮಟ್ಟವನ್ನು ತುದಿಯನ್ನು ಮುಟ್ಬಿಟ್ವಿ, ಇನ್ನೂ ಮುಂದೆ ಹೋಗಲ್ಲ. So we wanted some more place. ನಮಗೆ ಇನ್ನು ಬೇರೆ ಸ್ಥಳ ಬೇಕಿತ್ತು. So we were praying and asking God, how do we find some place? Pastor, can I go until 2 o'clock? ನಾವು ದೇವರ ಹತ್ರ ಕೇಳ್ತಿದ್ವಿ, ದೇವರೇ ಏನ್ ಮಾಡೋದು, ನಮಗೆ ಸ್ಥಳ ಬೇಕೆಂಬುದಾಗಿ ಕೇಳ್ತಿದ್ವಿ. 2 o'clock I have baptism service in Bethel Church. 2 ಗಂಟೆಗೆ ನಾವು ಬೆತ್ತಲೆ ಸಭೆಯಲ್ಲಿ ಇದ್ದೇವೆ. ದೇವಸ್ಥಾನ I finished by 1:45. ನಾನು 1:45. After that I thought I should spend time shaking hands with everybody, but I just rushed. ನಾನು ಅನ್ಕೊಂಡೆ ಎಲ್ಲರ ಹತ್ರ ನಾನು ಕೈ ಕುಲ್ಕೋಬಹುದು ಎಂಬುದಾಗಿ, ಆದರೆ ನಾನು ಬೇಗ ಹೋಗ್ಬಿಡ್ತೇನೆ. Okay, so what happened is we were asking God to help us find a place. ನಾನು ದೇವರ ಹತ್ರ ಕೇಳ್ತಿದ್ವಿ, ದೇವರೇ ನಮಗೆ ಸ್ಥಳ ಬೇಕು, ಸಹಾಯ So ಮಾಡಿ. this man of God, prophet, came and said, ಈ ವ್ಯಕ್ತಿ ಪ್ರವಾದಿ ಬಂದು ಹೇಳಿದ್ರು, ದೇವರ ಮನುಷ್ಯ, in Bangalore North, ಈ ಬೆಂಗಳೂರು ನಾರ್ತ್ ನಲ್ಲಿ as you get over the bridge, ಅಲ್ಲಿ ಒಂದು ಓವರ್ ಬ್ರಿಡ್ಜ್ ಇದೆ, bridge Marriott, as you go over the bridge, ಆ ಬ್ರಿಡ್ಜ್ ಮೇಲೆ ಹೋಗಬೇಕು. and then as you get off the bridge, ಆ ಬ್ರಿಡ್ಜ್ ಇಳಿದ್ರೊಳಗೆ towards the he said southeast, towards the southeast, as you get off the bridge towards southeast direction, ಅಂತ ಹೇಳಿದ್ರು, ದಕ್ಷಿಣ ಭಾಗಕ್ಕೆ onto your left hand side, ನಿಮ್ಮ ಎಡಭಾಗದಲ್ಲಿ you will find 3.5 acres of land. 3.5 ಎಕರೆ ಇರುವಂತ ಸ್ಥಳವನ್ನು ನೀವು ಕಂಡುಕೊಳ್ತೀರಿ. 50% will be marshy land, 50% will be good land. ಅದು 50% ಮಸಿ ಲ್ಯಾಂಡ್ ಅಂದ್ರೆ ಕೃಷಿ ಕೃಷಿ ಭೂಮಿ, ಮತ್ತು ಇನ್ನು 50% ನೀವು ಕಟ್ಕೋಬಹುದು ಎಂಬುದಾಗಿ. That is my land, holy land for me, go and take it. ಅದು ನನ್ನ ಸ್ಥಳ, ಪರಿಶುದ್ಧ ಸ್ಥಳ, ತೆಗೆದುಕೊಳ್ಳ್ರಿ ಎಂಬುದಾಗಿ. We started to search in Bangalore North. ನಾವು ಬೆಂಗಳೂರು ನಾರ್ತ್ ನಲ್ಲಿ ಹುಡುಕುವುದಕ್ಕೆ ಪ್ರಾರಂಭಿಸಿದ್ವಿ. ಉತ್ತರ The ಭಾಗಕ್ಕೆ challenge here was, ಸವಾಲು ಇಲ್ಲಿ ಏನಿತ್ತಂದ್ರೆ, in the whole Bangalore North there was not one single bridge. ಅಲ್ಲಿ ಇಡೀ ಉತ್ತರ ಭಾಗಕ್ಕೆ ಬೆಂಗಳೂರಿನಲ್ಲಿ ಯಾವ ಬ್ರಿಡ್ಜ್ಗಳಿರಲಿಲ್ಲ. He said as you get off the bridge onto your left hand ಅವರು side, ಹೇಳಿದ್ರು, ಬ್ರಿಡ್ಜ್ ಇಳಿದ ತಕ್ಷಣ ಎಡಭಾಗಕ್ಕೆ ಅಂತ ಹೇಳಿ. not a single bridge in the whole of Bangalore North. ಇಡೀ ಬೆಂಗಳೂರು ನಾರ್ತ್ ನಲ್ಲಿ ಒಂದು ಬ್ರಿಡ್ಜ್ ಕೂಡ ಇರಲಿಲ್ಲ. But is that some spelling mistake in the prophecy? ಈ ಪ್ರವಾದನೆಯ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಹುದು. So we started searching for other lands. ನಾವು ಇನ್ನೂ ಬೇರೆ ಸ್ಥಳಗಳು 4 years we searched in different places. 4 ವರ್ಷ ಬೇರೆ ಬೇರೆ ಕಡೆ ಹುಡುಕಿದ್ವಿ. And finally we found one place. ಕೊನೆಯದಾಗಿ ಒಂದು ಸ್ಥಳ ಕಂಡುಕೊಂಡ್ವಿ. We were about to give advance there. ಇನ್ನೇನು ಮುಂಗಡ ಹಣ ಕೊಡಬೇಕಿತ್ತು. That season we found that a bridge construction is starting. ಆ ವರ್ಷದಲ್ಲೇ ಏಪ್ರಿಲ್ನಲ್ಲಿ ಬ್ರಿಡ್ಜ್ ಸೇತುವೆ ಕಟ್ಟುವುದಕ್ಕೆ ಪ್ರಾರಂಭಿಸ್ತಾರೆ. So we are, now bridge has come, let us wait. ನಾವು ಅನ್ಕೊಂಡ್ವಿ ಬ್ರಿಡ್ಜ್ ಬರ್ತಾ ಇದೆ, ತಡೆಯೋಣ, ಕಾಯೋಣ. But the problem is bridge is going exact opposite direction of what prophet told. ಆದ್ರೆ ಪ್ರವಾದಿ ಏನ್ ಹೇಳಿದ್ರು ಅದಕ್ಕೆ ತದ್ವಿರುದ್ಧ ದಿಕ್ಕಿನಲ್ಲಿ ಬ್ರಿಡ್ಜ್ ಅನ್ನು ಕಟ್ತಾ ಇದ್ದಾರೆ. ಎಷ್ಟು ನಾನು ನೋಡಿದರೆ ಹೆಬ್ಬಾಳ್ bridge flyover. You understand what I'm saying? So exact opposite side the bridge is. ಅದು ತದ್ವಿರುದ್ಧವಾಗಿ ಆ ಬ್ರಿಡ್ಜ್ ಹೋಗ್ತಾ ಇದೆ. Anyway, that bridge went like that, turned all the way and came exactly like the prophet. ಆ ಬ್ರಿಡ್ಜ್ ಈಗ ಹೋಗಿ ಅದು ಆ ಪ್ರವಾದಿ ಏನ್ ಹೇಳಿದ್ರು ಅದಕ್ಕೆ ಸರಿಯಾಗಿ ಆ ಬ್ರಿಡ್ಜ್ ಹೋಗಿ. The job was very easy now to find. ಈಗ ನಮಗೆ ಸುಲಭ ಆಯ್ತು ಆ ಒಂದು ಇದನ್ನು ಕಂಡುಹಿಡಿಯಲು. And then we went to that place, we found that 3.5 acres of land, survey number 67, with 50% wetland and 50% dry land. ಅಲ್ಲಿ ನಾವು ನೋಡಿದ್ವಿ 50% ಭೂಮಿ ನೀರು ಭೂಮಿ ಮತ್ತು ಇನ್ನೊಂದು
ನೆಲ Okay. ಜಮೀನಿಗೆ So we ಕೊಂಡ್ಕೊಂಡ್ವಿ. purchased that land, ಅದನ್ನು ನಾವು ಕೊಂಡ್ಕೊಂಡ್ವಿ. and in 1 month's time we had 72 court cases that came up. ಅಲ್ಲಿ ಒಂದು 77 ಕೋರ್ಟ್ ಕೇಸ್ಗಳು ಬಂದ್ಬಿಟ್ಟು 1 month. ಒಂದೇ ತಿಂಗಳಲ್ಲಿ. Rowdy problem. ರೌಡಿಗಳಿಂದ, Rowdies, that is this mafia, land mafia. ಲ್ಯಾಂಡ್ ಮಾಫಿಯಾದಿಂದ, Police trespass case. ಪೊಲೀಸ್ ಟ್ರೆಸ್ಪಾಸ್ ಕೇಸ್ಗಳು, Supreme Court cases. ಸುಪ್ರೀಂ ಕೋರ್ಟ್ ಕೇಸ್, High Court cases. ಹೈಕೋರ್ಟ್ ಕೇಸ್ಗಳು, Then Tahsildar court cases. ತಹಸೀಲ್ದಾರ್ ಕೋರ್ಟ್ ಕೇಸ್ಗಳು, Then Mayor Hall court case. ಮೇನ್ ಹಾಲ್ ಕೋರ್ಟ್ ಕೇಸ್ಗಳು, Civil court case. ಸಿವಿಲ್ ಕೋರ್ಟ್, Except criminal court, every single court there was case. ಕ್ರಿಮಿನಲ್ ಕೋರ್ಟ್ ಹೊರತಾಗಿ ಎಲ್ಲ ಸಿವಿಲ್ ಕೋರ್ಟ್ಗಳು ಹತ್ತಿಳಿದ್ವಿ. It was very tiring. ಬಹಳ We called him the same man. ನಾವು ಅದೇ ಮನುಷ್ಯನ ಕರೆದ್ವಿ. You told this land, we bought this land, now we are in trouble. ನೀವು ಹೇಳಿದ್ರಿ, ನಾವು ತಕೊಂಡ್ವಿ, ಈಗ ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ವಿ. So he started to pray, God, you told, I told, now what do I do? ದೇವ್ರೆ ನೀನ್ ಹೇಳ್ದೆ, ನಾನು ಹೇಳ್ಬಿಟ್ಟೆ, ಈಗ ನಾವೇನ್ ಮಾಡೋದು? So God said one word. ದೇವ್ರು ಒಂದೇ ಹೇಳಿದ್ರು, That land is holy unto me. ಆ ಸ್ಥಳ ನನಗೆ ಪರಿಶುದ್ಧ ಭೂಮಿ, Fight for it and get it for. ಹೋರಾಡ್ರಿ ಮತ್ತು ಗೆದ್ಕೊಳ್ರಿ, ಹೊಂದ್ಕೊಳ್ಳಿ. How can I tell 5-year story in one day? ಹೇಗೆ 5 ವರ್ಷದ ಕಥೆಗಳನ್ನ ಒಂದು ದಿನದಲ್ಲಿ ಹೇಳಿದ್ರು ಸರ್. Anyways, still what happened is in 5 years, 5 ವರ್ಷದಲ್ಲಿ ಏನ್ ನಡೀತು ಗೊತ್ತಾ? it gave us the strength. ನಮಗೆ ಬಲವನ್ನು ಕೊಟ್ಟಿತು. After 5 years, ಇನ್ನು 5 ವರ್ಷದಲ್ಲಿ we wanted to know how much more this will go, because 72 court cases. How many of you had one court case? Can I see you? ಒಂದು ಕೋರ್ಟ್ ಕೇಸ್ ಹೋದವೆ. Remember? One. ಮಾಡಿ How many cases? 2. So you know how much. ಎತ್ತರ ನಾಳ 4 ವರ್ಷ. So you pastor will understand something of what I'm saying. One court case, 5 years. ಒಂದು ಕೋರ್ಟ್ 72 cases, 42 are in Supreme Court. Okay, anyway. So the thing is, 5 years, no house visiting, no hospital visiting, no member visiting. We have lost connection with everybody. Full-time police station, full-time courts, full-time advocate's office. 72 ದೂರುಗಳು, 5 ವರ್ಷಗಳು ಎಲ್ಲ ನಾವು ಎಲ್ಲ ಸೇವೆಯನ್ನು ಬಿಟ್ಬಿಟ್ವಿ. ಹಾಸ್ಪಿಟಲ್ ಸಂದರ್ಶನ, ಸೇವೆಗಳು, ಕುಟುಂಬ ಎಲ್ಲ ನಿಂತೋಯ್ತು. So ಎಲ್ಲ ಬರೀ ಕೇಸ್ ಮೇಲೆ. how much time more to go? ಎಷ್ಟು ಇನ್ನು ನಾವು ಮುಂದೆ ಹೋಗ್ಬೇಕು? So he said, one day all your court cases will be settled. ಒಂದೇ ದಿನದಲ್ಲಿ ಎಲ್ಲ ಕೋರ್ಟ್ ಕೇಸ್ಗಳು ನಿಂತು ಹೋಗ್ಬಿಡುತ್ತೆ ಈ ಮನುಷ್ಯ. I don't know how much to say, because I have so many things that's burning in my heart to say. ಎಷ್ಟು ಹೇಳ್ಬೇಕಂತ ಗೊತ್ತಿಲ್ಲ, ಅನೇಕ ವಿಷಯಗಳು ನನ್ನಲ್ಲಿ ಕುದೀತಾ ಇದೆ ಹೇಳಲಿಕ್ಕೆ. There were times when 6 months I did not let my children step out of the house 6 ತಿಂಗಳು ನನ್ನ ಮಕ್ಕಳು ಹೊರಗೆ ನಾನು ಕಳಿಸ್ಬೇಕು, because they were trying to kidnap. ಯಾಕಂದ್ರೆ ಅವ್ರನ್ನ ಕಿಡ್ನಾಪ್ ಮಾಡೋದಕ್ಕೆ ಅವ್ರು ಕಾಯ್ತಾ ಇದ್ದಾರೆ. Then at night 1 o'clock, 2 o'clock they would come home and say, if you don't leave the place we will kill you. ಒಂದು ರಾತ್ರಿ 1 ಗಂಟೆ 2 ಗಂಟೆ ರಾತ್ರಿ ಬಂದ್ಬಿಟ್ಟು ನೀವು ಆ ಸ್ಥಳ ಬಿಟ್ಕೊಳ್ಳಿಲ್ಲ, ನಾವು ನಿಮ್ಮನ್ನ ಕೊಲ್ತೇವೆ ಅಂತ ಹೇಳಿದ್ರು. Sir, that land is holy unto God, that land is more important than our life. You can kill us, but we will not let go of the land. ಅದು ನಾವು ಹೇಳಿದ್ವಿ, ಅದು ಪರಿಶುದ್ಧ ಭೂಮಿ, ನಮ್ಮ ಜೀವ ತಗೋಬಹುದು, ಅದು ನಾವು ಭೂಮಿ ಕೊಡೋದಿಲ್ಲ ಅಂತ ಹೇಳಿದ್ರು. Then they came and said, you paid 2.5 crores, we will give you 10 crore rupees on the table. You count the money, and after you have counted, it will take at least 3 days for you to count the money. You come and give us the land, we want that land back. ಅವ್ರು ಹೇಳಿದ್ರು, ಕೊನೆದಾಗಿ ಒಂದು ಹೇಳ್ತೀವಿ, ನೀವು 2.5 ಕೋಟಿ ಕೊಟ್ಟಿದ್ದೀರಾ, ನಾವು 10 ಕೋಟಿಗಿಂತ ಜಾಸ್ತಿ ಮೇಜಿನಲ್ಲಿ ಕೊಡ್ತೀವಿ, 2 ದಿನ ಆಗುತ್ತೆ ನೀವು ಅದನ್ನ ಲೆಕ್ಕ ಮಾಡೋದಕ್ಕೆ, ನೀವು ಆ ಸಮಯ ತಗೊಂಡು ಲೆಕ್ಕ ಮಾಡ್ಕೊಂಡು ಬಂದ್ರೆ ನಮ್ಗೆ ಕೊಡ್ರಿ ಎಂಬುದಾಗಿ ಹೇಳಿದ್ರು. So many things that came. ಅನೇಕ ವಿಷಯಗಳನ್ನ ಹೇಳಿದ್ರು. One word kept us going. ಒಂದೇ ಒಂದು ಮಾತು ಮಾತ್ರ ಹೋಗ್ತಾ, That land is holy unto me. ಅದು ಪರಿಶುದ್ಧ ಭೂಮಿ, ನನಗೆ Get it for me. ಹೊಂದ್ಕೊಳ್ಳಿ, Fight it and get it for me. ಹೋರಾಡಿ ಗೆದ್ಕೊಳ್ರಿ. They said, we buy 30 acres of land near the airport. ಏರ್ಪೋರ್ಟ್ ಪಕ್ಕದಲ್ಲಿ 30 ಎಕರೆ ಕೊಂಡ್ಕೋಬಹುದು, Go there. ಅಲ್ಲಿಗೆ ಹೋಗ್ರಿ. Leave this 3.5 ಈ acres. 3.5 ಎಕರೆ ಬಿಡ್ರಿ. This land is holy unto God. ನಾವು ಹೇಳ್ತೀವಿ, ಇದು ಪರಿಶುದ್ಧ ಭೂಮಿ, ನಾವು ಬಿಡೋದಿಲ್ಲ. There are so many things I want to tell. ಅನೇಕ ಸಂಗತಿಗಳು ನಾನು ಹೇಳಬೇಕಂತಿದೆ. 5.5 years. Sorry, 5 years plus. 5 ಮತ್ತು ಅದರ ನಂತರ ವರ್ಷಗಳು When we got tired, ನಾವು ದಣಿವಾಗ್ಲಿಲ್ಲ. God said, I will finish it in 1 day. ದೇವರು ಹೇಳಿದ್ರು, ಒಂದೇ ದಿನದಲ್ಲಿ ಮುಗಿಸ್ತೇನೆ. I don't have time to tell you how it ended. ಹೇಗೆ ಮುಗೀತು ಅಂತ ಹೇಳೋಕ್ಕೆ ಸಮಯ ನನಗಿಲ್ಲ. One morning I got a call. ಒಂದಿನ ನನಗೊಂದು ಕರೆ ಬಂತು. Justice Vedachala's son, Venkatachala's son Vedachala was there. ವೆಂಕಟಾಚಲ ಅವರ ಮಗ ವೇದಾಚಲ ಅವರು, He was our advocate who initiated the process. ಅವರು ಈ ಕೇಸ್ಗಳನ್ನು ನಡೆಸ್ತಿದ್ದಂತ ಅಡ್ವೊಕೇಟ್ ಆಗಿದ್ರು. In 1 day, 72 court cases came to settlement. ಒಂದೇ ದಿನದಲ್ಲಿ 72 ಕೋರ್ಟ್ ಕೇಸ್ಗಳು ಕೂಡ God is faithful. ಸಂಧಾನಕ್ಕೆ. I want to tell that story, but I'm challenged. I don't have time. ನಾನು ಹೇಳಬೇಕು, ಆದರೆ ಸವಾಲು ಸಮಯ ಸಾಲದು. But after this 5 years, ಈ 5 ವರ್ಷ ನಂತರ when I turned back, ನಾನು ಹಿಂದಿರುಗಿ ನೋಡಿದ್ರೆ,
What has happened? ಏನ್ ನಡೆಯಿತು? This 5 years of struggle helped us to grow beyond what we could ಈ come. 5 ವರ್ಷದ ಹೋರಾಟ ನಮ್ಮನ್ನು ದೇವರ ಬಯಸುವ ಆ ಮಟ್ಟಕ್ಕೆ ತಲುಪುವಂತೆ ಮಾಡಿತು. When we go through a challenge, it will build us up. ಒಂದು ದೊಡ್ಡ ಸವಾಲಲ್ಲಿ ನಾವು ಪಟ್ಟಬೇಕಾಯ್ತು. But it will build us up, it will never tear us down. ಆದರೆ ನಮ್ಮನ್ನು ಅದನ್ನ ನಾಶ ಮಾಡಲಿಲ್ಲ, ನಮ್ಮನ್ನು ಕಿತ್ತು ಹಾಕಲಿಲ್ಲ, ನಮ್ಮನ್ನು ಕಟ್ಟಿಸೋದು ಆ I ಸವಾಲುಗಳು. was coming through how to understand prophecy. ಈ ಪ್ರವಾದನೆಯನ್ನು ಹೇಗೆ ಅರ್ಥೈಸಬೇಕೆಂಬುದಾಗಿ At the ಹೇಳಬೇಕು. same time, ಅದೇ ಸಮಯದಲ್ಲಿ we must also understand ನಾವೆಲ್ಲರೂ ಅರ್ಥೈಸ್ಕೋಬೇಕು. that prophetic word must be properly understood. ಆ ಪ್ರವಾದನ ಸಂಗತಿಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೋಬೇಕು. Before I got married, ನಾನು ವಿವಾಹಕ್ಕೆ that ಮುಂಚಿತವಾಗಿ was 15 years ago, 15 ವರ್ಷಗಳ ಹಿಂದೆ this man came to me ಈ ವ್ಯಕ್ತಿ ಬಂದ ನಾನು. and said the name of the girl. ಅವ್ರು ಹೇಳಿದ್ರು, ಒಂದು ಹುಡುಗಿ ಹೆಸರು ಹೇಳಿದ್ರು. Said which city they're coming from. ಅವರು ಯಾವ ಪಟ್ಟಣದಿಂದ ಬರ್ತಾ ಇದ್ದಾರೆ, Every detail. ಎಲ್ಲ ವಿಷಯಗಳನ್ನ ಹೇಳಿದ್ರು. ಇವಾಗ 1 month down the line, that person came. ಒಂದು ತಿಂಗಳ ತಕ್ಷಣದಲ್ಲಿ ಆ ವ್ಯಕ್ತಿ ಬಂದ್ರು. I'll tell you the story. ನಾನು ಆ ಸಂಗತಿಗಳನ್ನು ಕೂಡ This ಹೇಳ್ತೇನೆ. guy came to my father ಆ ವ್ಯಕ್ತಿ ನನ್ನ ತಂದೆ ಹತ್ರ ಬಂದ್ರು. and said names. I'll tell the name. No problem. I don't want to tell the name. He told you will be in New York for 3 hours. You will be in New York. ನೀವು ನ್ಯೂಯಾರ್ಕ್ ಇರ್ತೀರಾ? You will be in a person's house. The name of the person will be AC George. AC ಜಾರ್ಜ್ ಎಂಬ ವ್ಯಕ್ತಿ ಮನೆಯಲ್ಲಿ ಇರ್ತೀರಾ? And then one person will come by such and such name. ಒಂದು ವ್ಯಕ್ತಿ ಇಂಥ ಹೆಸರಿನಲ್ಲಿ ಬರ್ತಾರೆ ನಿಮ್ಮ ಹತ್ರ. Let me tell a name which is not a real name. ಅದು ನಿಜವಾದ ಹೆಸರಲ್ಲ, ನಾನು ಹೇಳ್ತೀನಿ. This guy's name, suppose it is Thomas George. ಥಾಮಸ್ ಜಾರ್ಜ್ ಎಂಬುದಾಗಿ ಇಟ್ಕೊಳ್ಳಿ. Just your imagination. ಒಂದು ಭಾವ. Thomas George will come to you in AC George is the right person in New York. AC ಜಾರ್ಜ್ ನಿಜವಾಗಿ ಅವರು ಇದ್ದಾರೆ, ನ್ಯೂಯಾರ್ಕ್ನಲ್ಲಿದ್ದಾರೆ. He will come. ಥಾಮಸ್ ಜಾರ್ಜ್ ನೆನಪಿಗೆ ಇಟ್ಕೊಳ್ರಿ. He will come to your house. ಅವ್ರು ನಿಮ್ಮ ಮನೆಗೆ ಬರ್ತಾರೆ ಇನ್ನು. And there a proposal will come for your son. ನಿಮಗೆ ನಿಮ್ಮ ಮಗನಿಗೆ ಒಂದು ಪ್ರಪೋಸಲ್ You ಬರ್ತದೆ. can go ahead, no problem. ನೀವು ಮುಂದುವರಿಸಿದ್ರೆ ಏನು ತೊಂದರೆ ಇಲ್ಲ. And my father was there 3 months in that place in America. ನಮ್ಮ ತಂದೆ ಅಮೆರಿಕದಲ್ಲಿ ಆ ಸ್ಥಳದಲ್ಲಿ 3 ತಿಂಗಳಿದ್ರು. On the last day, he's packing up all his baggage to come back to India. ಅವರು ಭಾರತಕ್ಕೆ ಬರುವಂತ ಕೊನೆಯ ದಿನದಲ್ಲಿ ಎಲ್ಲ ಸಾಮಗ್ರಿಗಳನ್ನು ಅವರು ಜೋಡಿಸ್ತಿರುವಾಗ And then all his close friends, 2 or 3 of them are there. 2-3 ತುಂಬಾ ಹತ್ತಿರದ ಸಮೀಪ ಸ್ನೇಹಿತರಿದ್ರು. And they're helping him pack the box. ಅವರು ಎಲ್ಲ ಸಹಾಯ ಮಾಡ್ತಿದ್ರು ಪ್ಯಾಕ್ And ಮಾಡ್ಲಿಕ್ಕೆ. my father is thinking, how come the prophecy didn't come? ನಮ್ಮ ತಂದೆ ಯೋಚಿಸ್ತಾರೆ, ಇನ್ನು ಪ್ರವಾದಿ ಬರಲಿಲ್ಲ, ಆ ವಿಷಯ ಬರಲಿಲ್ಲ. And then his friend, ಅವರ ಸ್ನೇಹಿತರು, like my official name is Abraham Verghese and my pet name is Sunil. ಇವರು ಅಬ್ರಾಹಂ ವರ್ಗೀಸ್ ಅಂತ ಹೇಳಿ, ಆದರೆ ಮುದ್ದೆ ಹೆಸರು ಸುನಿಲ್ ಅಂತ ಹೇಳಿ. So my father's close friend. ನಮ್ಮ ತಂದೆಯ ಬಹಳ ಹತ್ತಿರ ಸ್ನೇಹಿತ. From early 70s they were friends. 17 ವರ್ಷದ ಹಿಂದೆ 1970 ಸ್ನೇಹಿತರು. ನಾನು ಹುಟ್ಲೇ ಇಲ್ಲ. Let me put another name for him. Let's say his name is Tom or something. ಟಾಮ್ ಅಂತೇಳಿ ಇನ್ನೊಂದು ಹೆಸರು ಇಟ್ಕೊಂಡ. So they know each other only by the name Tom. ಪರಸ್ಪರ ಈ ರೀತಿಯಾಗಿ ಅವ್ರು ಗೊತ್ತಿತ್ತು ಹೆಸರು. Just hey, remember in the early 70s when I was living to the in the mid 70s when I was living to the US. ತುಂಬಾ ಪ್ರಾರಂಭ ಕಾಲದಲ್ಲಿ 70ರಲ್ಲಿ ಒಬ್ಬ ಸ್ನೇಹಿತರು ನೀವು ಭೇಟಿ ಮಾಡಿದ್ರಲ್ಲ, ಅದು ಗೊತ್ತಾ ನಿಮಗೆ, ನೆನಪಿದೆಯಾ? When I was coming to US, I told that we will try and get my daughter married to your son. ನಾವು ಹೇಳಿದ್ವಿ 70ರಲ್ಲಿ ನೀವು ಬಂದು ಭೇಟಿಯಾದಾಗ ನಮ್ಮ ಮಗಳನ್ನು ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡೋಣ ಎಂಬುದಾಗಿ. Why not we think about that? ಯಾಕೆ ಅದ್ರ ಬಗ್ಗೆ ಯೋಚಿಸಬಾರ್ದು ನಾವು? So my father, ನಮ್ಮ ತಂದೆ, I'm in AC George's house. ನಾನು AC ಜಾರ್ಜ್ ಹೌಸ್ನಲ್ಲಿ I'm in New York. ನಾನು ನ್ಯೂಯಾರ್ಕ್ನಲ್ಲಿದ್ದೀನಿ. And Tom has come from such and such place. ಥಾಮಸ್ ಅಂತ ಇವರು ಇಂಥ ಸ್ಥಳದಲ್ಲಿ ಬರ್ತಾರೆ. Well, what's your official name? ಎಲ್ಲಿ ನಿಮ್ಮ ಅಫಿಷಿಯಲ್ ನೇಮ್? Thomas George. ಥಾಮಸ್ ಜಾರ್ಜ್. My goodness, this is what Pastor has told. I've come. ಓ, ಇದುವೇ ಪಾಸ್ಟರ್ ಹೇಳಿದ್ದು. So ಒಂದು the ಪ್ರೊಫೆಷನ್ proposal ಬರ್ತಾರೆ started. ಮದುವೆ. And I like the girl. ನಾವು ಪ್ರಾರಂಭಿಸಿದ್ವಿ ಕಾರ್ಯಕ್ರಮ. ನಾನು ಇಷ್ಟಪಟ್ಟ ಹುಡುಗಿನ, And the girl liked me. ಅವರು ಕೂಡ And the girl liked ಆ me. ಹುಡುಗಿ ನನ್ನ ಇಷ್ಟಪಟ್ಟರು. And we almost came to a marriage. ಇನ್ನೇನು ವಿವಾಹಕ್ಕೆ ಬಂದರು. And then I said, but only one condition. ನಂತರ ಒಂದು ನಿಬಂಧನೆ ನಾನು ಇಟ್ಟೆ. After marriage, you must come to India and serve the Lord here with me. ವಿವಾಹದ ನಂತರ ಭಾರತಕ್ಕೆ ಬರಬೇಕು, ನಮ್ಮ ಜೊತೆ ಸೇವೆ ಮಾಡಬೇಕು ಭಾರತದಲ್ಲಿ. She told, let's do ministry, but let's do it here in America. ಅವ್ರು ಹೇಳಿದ್ರು, ಸೇವೆ ಮಾಡೋಣ, ಆದರೆ ಅದು ಅಲ್ಲ, ಅಮೆರಿಕದಲ್ಲೇ ಮಾಡೋಣ. If that's not happening, I'm not getting married. ನಾನು ಹೇಳಿದೆ, ನನ್ನ ಒಂದೇ ಒಂದು ನಿಬಂಧನೆ, ಅದು ನಡೆದಿದ್ರೆ ನಾನು ವಿವಾಹಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದೆ. That marriage didn't happen. ಅದು ನಡೀಲಿಲ್ಲ. Just a prophetic gift. ನೀವು ಪ್ರವಾದನ ಸಂಗತಿಗಳು ಹೇಗೆ ಅರ್ಥೈಸ್ಕೊತೀರಿ? Same prophet comes back again ಅದೇ ಪ್ರವಾದನೆ ಮತ್ತೆ ಬಂತು. and told another name. ನಾನು ಮತ್ತೊಂದು ಹೆಸರು ಹೇಳಿದೆ. That girl was in my church. ಆ ಹುಡುಗಿ ನನ್ನ ಸಭೆಯವರು. I liked the girl. ನಾನು ಹುಡುಗಿನ ಇಷ್ಟಪಟ್ಟೆ. And that girl liked me. ಆ ಹುಡುಗಿ ನನ್ನ ಇಷ್ಟಪಟ್ಟೆ. But my father said that's not good testimony. ಆದ್ರೆ ಅದೇ ಹೇಳಿದ್ರು, ಅದು ಒಳ್ಳೆ ಸಾಕ್ಷಿ ಅಲ್ಲ. So when you marry somebody in your church, it's not good. ನಿಮ್ಮ ಸಭೆಯಲ್ಲಿ ಒಬ್ಬನ ಒಪ್ಕೊಂಡ್ರೆ ಅದು ಸರಿಯಲ್ಲ. So we'll not have that marriage. ಅದಕ್ಕೆ ನಾವು ಅವನ ಅವಕಾಶ ಕೊಡೋದಿಲ್ಲ, ಆಸ್ಪದ ಕೊಡೋದಿಲ್ಲ. ನಾನು ಹೇಳಿದೆ, ಪರವಾಗಿಲ್ಲ. Then the third girl, 3ನೇ ಹುಡುಗಿ. nobody prophesied.
ಯಾರು ಪ್ರವಾಸಿಸಲಿಲ್ಲ. I went and saw the girl, I liked her, we got married. ನಾವು ಹೋಗಿ ನೋಡಿದ್ವಿ, ಅವಳಿಗೆ ಒಪ್ಕೊಳ್ತು, ನಾನು ಒಪ್ಕೊಂಡೆ, ಮದುವೆ ಆಯ್ತು. How do you understand prophetic gift? ಹೇಗೆ ಪ್ರವಾದನ ಕಾರ್ಯ ನೀವು Well, I wish I had more time. I could go after so many experiences. ಅನೇಕ ಅನುಭವ. Ensure that we understand prophetic gift. ಸಮಯ. Pastor, I have to stop here now. ನಾನು We ಇಲ್ಲಿಗೆ have some insight into a different perspective about prophetic gift. Now I'll answer this one question and I'll be done in 10 minutes. ಈ ಪ್ರಶ್ನೆಗೆ ಉತ್ತರಿಸಿ ನಾನು 10 ನಿಮಿಷದಲ್ಲಿ ಮುಗಿಸ್ತೇನೆ. What happens? How does church grow? ಸಭೆ ಹೇಗೆ ಬೆಳೆಯುತ್ತೆ? It's so many factors, not just one factor. ಅನೇಕ ಇದು ಸತ್ಯ ಸಂಗತಿಗಳಿದೆ, ಒಂದು ಮಾತ್ರ ಅಲ್ಲ. One key to it could be our spiritual life. ಒಂದು ಆತ್ಮಿಕ ಸಂಗತಿ. No, the single key. ಒಂದು ಬೀಗ ಇದೆ, ಬೀಗದ ಕೈ. Single key ಆ ಒಂದು ಬೀಗದ ಕೈ to church growth ಅದು ಸಭೆ ಬೆಳವಣಿಗೆಗೆ ಇರುವಂತದ್ದು. is spirituality. ಅದು ಆತ್ಮಿಕತೆ. Now that's why I said I'll need at least so many hours before I can actually explain how I would want to explain spirituality. ಅಂದ್ರೆ ಆತ್ಮಿಕತೆ ಬಗ್ಗೆ ತುಂಬಾ ಗಂಟೆಗಳ ಕಾಲ ತಗೊಂಡು ವಿವರಣೆ ಮಾಡಬೇಕು ಅಂತ ಅದರ ಸಮಯ ಇಲ್ಲ. Spirituality, I said one was prayer. Priority God, of course, but one was prayer. ಆದ್ಯತೆಗಳಲ್ಲಿ ಇರುವುದರಲ್ಲಿ ಒಂದು ಪ್ರಾರ್ಥನೆ ಇದೆ What ಆತ್ಮಿಕತೆಯಲ್ಲಿ. is prayer? That itself would answer so many questions. ಪ್ರಾರ್ಥನೆ ಮಾತ್ರವೇ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸುತ್ತದೆ. What is prayer? ಏನ್ ಪ್ರಾರ್ಥನೆ? Prayer is not just conversing with God. ಪ್ರಾರ್ಥನೆ ದೇವರೊಂದಿಗೆ ಮಾತನಾಡೋದು ಮಾತ್ರ ಅಲ್ಲ, It's a capacity building. ಅದು ನಮ್ಮ ಕೆಪಾಸಿಟಿಯನ್ನು ಕಟ್ಟುವಂತದ್ದಾಗಿದೆ, ಸಾಮರ್ಥ್ಯವನ್ನು ಕಟ್ಟುವಂಥದ್ದು. Our personal ಅದೇ ನಮ್ಮ capacity. ವೈಯಕ್ತಿಕ ಸಾಮರ್ಥ್ಯವನ್ನು ಕಟ್ಟುವಂಥದ್ದು. That's a part of prayer life. ಅದು ನಮ್ಮ ಪ್ರಾರ್ಥನಾ ಜೀವಿತದ ಭಾಗ. Let me try to explain it this way. ನಾನು ಇದನ್ನು ವಿವರಿಸಲಿಕ್ಕೆ ಅರ್ಥೈಸಿಕೊಳ್ಳಕ್ಕೆ ಹೇಳ್ತೇನೆ. I think I did a big mistake. ನಾನು ಒಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. I'm going to read one Bible verse. ಒಂದು ವಾಕ್ಯವನ್ನು ಕೂಡ ಓದ್ತೇನೆ. Now I'm not reading any verses. If I read verses, I won't be able to complete even my thoughts. We find in the Bible that the Son, even if he's the higher to everything, is not more than a servant as long as he's a child. Do you remember about that verse? ಅವನು ಒಬ್ಬ ಮಗ, ಒಬ್ಬ ಧನಿಕನ ಕೆಳಗಿದ್ರೆ, ಅವನು ಏನೆಲ್ಲ ಅವನಿಗೆ ಇದ್ರು ಕೂಡ ಆ ಧನಿಕನ ಮಟ್ಟಕ್ಕೆ ಬರದಿದ್ರೆ ಅವನಿಗೆ ಒಂದು ಕೊಡಕ್ಕಾಗೋದಿಲ್ಲ ಎಂಬುದಾಗಿ I think we read that verse. ಆ ವಾಕ್ಯ ಇದೆಲ್ಲ. It's in Galatians 4. With that one verse, I'll try to explain what I have. 4ನೇ ಅಧ್ಯಾಯದಲ್ಲಿ 1ರಿಂದ 5. ಆದರೆ ನಾನು ಹೇಳುವುದೇನೆಂದರೆ, ಬಾಧ್ಯನು ತನ್ನ ಆಸ್ತಿಗೆಲ್ಲ ಧನಿಯಾಗದಿದ್ದರೂ ಬಾಲಕನಾಗಿರುವ ತನಕ ದಾಸನಂತೆ ಇರುವನೇ ಹೊರತು ಬೇರೆ ಇಲ್ಲ. ತಂದೆಯು ನೇಮಿಸಿದ ದಿನದವರೆಗೂ ಬಾಲಕರ ಮತ್ತು ಮನೆವಾರ್ತವರ ಕೈ ಕೆಳಗೆ ಬಂದು. So when you see this, as long as he's a child, that word child, ಇಲ್ಲಿ ನಾವು ನೋಡ್ತೇವೆ ಮಗು ಅನ್ನುವ ಪದ, ಮಗ ಅನ್ನುವ ಪದ. the Greek word that's used there is nepios. ಈ ಬಾಲಕ ಅನ್ನೋದಕ್ಕೆ ಗ್ರೀಕ್ ಪದದಲ್ಲಿ ನೆಪಿಯೋಸ್ ಅಂತ. The word nepios is very important that we understand. ನೆಪಿಯೋಸ್ ಅನ್ನೋದು ಬಹಳ ಮುಖ್ಯ, ನಾವು ಅರ್ಥೈಸಿಕೊಳ್ಳಬೇಕಾದ. What does that word mean? ಅದರ ಅರ್ಥವೇನು? It means a child who has not learned to speak. ಮಗು ಮಾತನಾಡೋದಕ್ಕೆ ಇನ್ನೂ ಬಲ್ಲದಂತ ಆಗಿರೋದಿಲ್ಲ. Somebody who has not been trained to speak well. ಯಾರಾದರೂ ಅದನ್ನು ಮಾತನಾಡೋದಕ್ಕೆ, ಚೆನ್ನಾಗಿ ಮಾತನಾಡೋದಕ್ಕೆ ಅದನ್ನು ಬೆಳೆಸ್ಬೇಕು, ಕಲಿಸ್ಬೇಕು. That one word can throw so much of light on the aspect of prayer. ಆ ಒಂದು ಪದವೇ ಪ್ರಾರ್ಥನಾ ವಿಷಯದಲ್ಲಿ ದೊಡ್ಡ ಬೆಳಕನ್ನು ಚೆಲ್ಲುತ್ತದೆ. Now, it doesn't mean how many hours we have spent in prayer. ನಾವು ಎಷ್ಟು ಗಂಟೆಗಳ ಸಮಯ ನಾವು ಪ್ರಾರ್ಥನೆ ಕಳೀತೇವೆ ಅನ್ನೋದು. That's very important, of course. I don't deny that. ಅದು ಮುಖ್ಯವೇ, ನಾನು ಅದನ್ನ ಇಲ್ಲ ಅಂತ ಅಲ್ಲಗಳಿಲ್ಲ. But somebody just can't say I prayed for 5 hours and God, I don't have the proper answer. ಅದು 5 ಗಂಟೆಗಳ ಕಾಲ ಪ್ರಾರ್ಥಿಸಿದರೆ ಸರಿಯಾದ ಉತ್ತರ ಇಲ್ಲ ಎಂಬುದಾಗಿ ಹೇಳುವವರು ಇದ್ದಾರೆ. Let me tell you one illustration. I'm trying to build up an illustration. ನಾನೊಂದು ಉದಾಹರಣೆಯನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. I have a very good relationship with my dad. ನನ್ನ ತಂದೆಯೊಂದಿಗೆ ಒಳ್ಳೆಯ ಸಂಬಂಧ ನನಗಿದೆ, ಸಂಪರ್ಕ. And I'm going to ask my dad for something. ನನ್ನ ತಂದೆ ಹತ್ರ ನಾನು ಕೆಲವೊಮ್ಮೆ ಕೇಳ್ತೇನೆ. If I ask for 10 rupees, he will get angry at me. 10 ರೂಪಾಯಿ ಕೇಳಿದ್ರೆ ನನ್ನ ಹತ್ರ ಅವ್ರು ಕೋಪಗೊಳ್ತಾರೆ. Fellow, why didn't you just go and take it from that drawer? ಅವ್ರು ಹೇಳ್ತಾರೆ, ಯಾಕೆ ಹೋಗಿ ಆ ಡ್ರಾಯರ್ನಲ್ಲಿ ತಗೋಬಾರ್ದು? You talk to me about 10 rupees, don't waste my time. 10 ರೂಪಾಯಿಗೋಸ್ಕರ ನಾನು ಸಮಯ ಕಳೀತೇನೆ. If I ask 1000 rupees, he might just open up his wallet and give me 1000 rupees. 1000 ರೂಪಾಯಿ ಕೇಳಿದ್ರೆ ಅವರು ಪಾಕೆಟ್ ತೆಗೆದು ಕೊಡ್ತಾರೆ. He doesn't have this kind of money, but suppose he had. Everybody says suppose. ಒಂದು ವೇಳೆ Suppose he had 1 crore rupees. 1 ಕೋಟಿ ರೂಪಾಯಿ Suppose he had. ಅವರಿದ್ರೆ ಅರ್ಥವಿದೆ. And then I go and say 1 crore rupee I want.
ನಾನು ಹೇಳ್ತೀನಿ 1 ಕೋಟಿ ರೂಪಾಯಿ ಬೇಕು ನನಗೆ. Can I just go and ask? ನಾನು ಹೋಗಿ ಕೇಳಿದೆ. That one illustration can, I think, give a whole perspective about prayer. ಅದು ಆ ಒಂದು ಉದಾಹರಣೆ ಏನೇನು ಅಂತಂದ್ರೆ ಆ ಇಡೀ ಪ್ರಾರ್ಥನೆ ಬಗ್ಗೆ ತಿಳಿಸ್ತದೆ. Number one, ಒಂದನೇದು, I must have a good relationship with him. ನನ್ನ ತಂದೆ ಜೊತೆಗೆ ಒಳ್ಳೆಯ ಸಂಪರ್ಕ ಇದೆ, ಸಂಬಂಧ ಇದೆ. I fight with my brother. ನನ್ನ ಸಹೋದರ ಹತ್ರ ನಾನು I shout at my mother. ನನ್ನ ತಾಯಿ ಹತ್ರ ಕೂಗಾಡ್ತೇನೆ. I insult my father. ನನ್ನ ತಂದೆನ ಹೀಯಾಳಿಸ್ತೇನೆ. And then I tell I want 1 crore rupee. ನನಗೆ 1 ಕೋಟಿ ರೂಪಾಯಿ ಬೇಕು ಅಂತ You ಕೇಳ್ತೀನಿ. think he'll give? ನೀವು ಅನ್ಕೊಳ್ತೀರಾ ಕೊಡ್ತಾರೆ? So relationships are very important. ಸಂಪರ್ಕ ಸಂಬಂಧ ಒಳ್ಳೆ ಚೆನ್ನಾಗಿದೆ. With my brother, I need good relation. ನನ್ನ ತಂದೆ ಸಹೋದರನ ಜೊತೆಗೆ ಒಳ್ಳೆ With ಸಂಪರ್ಕ, my mother, I need good relation. ತಾಯಿಯೊಂದಿಗೆ ಒಳ್ಳೆ ಸಂಬಂಧ. Then if I go and ask, it Okay. might work. ಅದಕ್ಕೆ ಖಂಡಿತವಾಗಿ ಕೆಲಸ At ಮಾಡಿ. least if the relationship is not, it will not work. ಆ ಒಂದು ಸಂಬಂಧ ಸರಿಯಾಗಿಲ್ಲದ್ರೆ ಅದು ಕೆಲಸ ಮಾಡೋದಿಲ್ಲ. Correct. ಸರಿ ತಾನೆ? Many of our prayers are not answered because our relationships are not well. ಅನೇಕರ ಪ್ರಾರ್ಥನೆ ಕಾರ್ಯ ಮಾಡ್ತಾರೆ ಯಾಕಂದ್ರೆ ನಮ್ಮ ಸಂಬಂಧ ಸರಿಯಾಗಿ. Pastor, I'm praying in tongues. ಪಾಸ್ಟರ್ ನಾನು ವಾಣಿಯಿಂದ ನಾನು ಪ್ರಾರ್ಥಿಸ್ತೇನೆ. You don't have proper relationship with your church believer, with your brother, with your wife, with your son. You fought and you want answers to prayers. It doesn't work. ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಸಭೆಯಲ್ಲಿರುವಂತಹ ಸಹೋದರ ಸಹೋದರರಿಗೆ ಸರಿಯಾದ ಸಂಬಂಧ ನಿಮಗಿಲ್ಲ, ನೀವು ಹೋಗಿ ಅನ್ಯ ಭಾಷೆಯಿಂದ ಪ್ರಾರ್ಥಿಸ್ತಾರೆ, ಅದು ಕೆಲಸ ಮಾಡೋದಿಲ್ಲ ರೀ. I wish I could show you about 10 or 20 verses from the Bible. One is it says, remember that the women, consider the women, your wives, as the weaker vessels and maintain a good relationship so that your prayers are not hindered. 10-20 ವಾಕ್ಯಗಳಿದೆ ಇದರ ಬಗ್ಗೆ. ನಾನು ಅದರಲ್ಲಿ ಕೆಲವೊಂದನ್ನು ಹೇಳ್ತೇನೆ. ನಿಮ್ಮ ಹೆಂಡತಿ ಬಹಳ ಬಲಹೀನ, ಅವಳನ್ನು ಒಳ್ಳೆ ಪಾತ್ರ ಎಂತ ಪಾತ್ರೆ ಅಂತ ಇರೋದ್ರಿಂದ ನಿನ್ನ ಪ್ರಾರ್ಥನೆಗೆ ಅದು ಅಡ್ಡಿ ಹಾಕಬಾರ್ದು, ಅವಳನ್ನ ಸರಿಯಾದ ರೀತಿ ನೀನು ನೋಡ್ಕೋಬೇಕು. Then if your brother has ought anything against you, leave your sacrifice there. Go first fix up with him and then you come. ಸಹೋದರರು ಏನಾದರೂ ಮಾಡಿದ್ರೆ ನೀವೇನು ಕಾಣಿಕೆಯನ್ನೆಲ್ಲ ಬಿಟ್ಬಿಡ್ರಿ, ಮತ್ತೆ ಅವರೊಂದಿಗೆ ಸಂಧಾನ ಆಗಿ ಮತ್ತೆ ಬನ್ನಿ. I'm praying for 7 hours in tongues. But how can you say no? 7 ಗಂಟೆಗಳ ಕಾಲ ನಾನು ಅನ್ಯ ಭಾಷೆ ಪ್ರಾರ್ಥನೆ ಯಾಕೆ ಇಲ್ಲ ಅಂತ ಹೇಳ್ತೀರಾ If ಪಾಸ್ಟರ್? your relationships are not right, your prayers won't work. ನಿಮ್ಮ ಸಂಬಂಧ ಸರಿಯಾಗಿರ್ತದೆ, ನಿಮ್ಮ ಪ್ರಾರ್ಥನೆ ಕೆಲಸ ಮಾಡೋದಿಲ್ಲ. Number 2, ಎರಡನೇದು, I must be honorable with my father. ನಾನು ನನ್ನ ತಂದೆಗೆ ಒಳ್ಳೆ ಗೌರವ ಇಟ್ಕೋ. When my father comes and sitting like a big dada and I don't even mind him, ತಂದೆ ಎದುರಿಗೆ ಬರುವಾಗ ನಾನು ಹಿಂಗೆ ದಾದ ತರ ಕೂತ್ಕೊಂಡು ಅವನ್ನ ಗಮನಿಸದೇ ಇದ್ದಾನೆ, I don't respect him. ಅವರಿಗೆ ಗೌರವ ಸಲ್ಲಿಸುವುದಿಲ್ಲ. And then I say I want 1 crore rupee. ಅವ್ರಿಗೆ ಹೇಳಿದ್ರೆ 1,000 ರೂಪಾಯಿ, 1 ಲಕ್ಷ, 1 ಕೋಟಿ ಕೊಡು, Bother for you. ಗಮನಿಸ್ತಾರೆ ಅವರು. I must treat him with respect. That respectful relationship should have been built up over a long period of time. ಒಂದು ದೀರ್ಘಕಾಲ ಆ ಸಂಬಂಧ ಕಟ್ಟಿ ಬೆಳೆಸಿ ತೆಗೆದುಕೊಳ್ತದೆ, ಅದನ್ನ ನಾವು ಖಂಡಿತವಾಗಿ ಬೆಳೆಸಬೇಕು. To we honor God's presence. ನಾವು ದೇವರ ಪ್ರಸನ್ನತೆನ ಗೌರವಿಸಬೇಕು. I learned a lot from my father. ನಮ್ಮ ತಂದೆಯಿಂದ ತುಂಬಾ ಕಲ್ತಿದ್ದೆ ನಾನು. The kind of respect and honor that he has for God. ಅವರು ದೇವರಲ್ಲಿ ಇಟ್ಟಿರುವಂತಹ ಗೌರವಾರ್ಥ ಕಾರ್ಯ. He will not allow the Holy Communion material to be kept at regular places. ಅವರು ಸರಿಯಾದ ಸ್ಥಳದಲ್ಲಿ ಇಡುವಂತಹ ಸ್ಥಳದಲ್ಲೇ ಆ ಒಂದು ಪರಿಶುದ್ಧ ಕಮ್ಯುನಿಯನ್ ಪಾತ್ರೆಗಳನ್ನ ಇಡಬೇಕಂತ ಬಯಸ್ತಾರೆ. He will not allow. ಅವರು ಬಿಡೋದಿಲ್ಲ. He will say no, that is something that has to do with the communion. It cannot be kept at a regular place. ಅವರು ಆ ಸರಿಯಾದ ಸ್ಥಳದಲ್ಲಿ ಇಡದಂತೆ ಒಪ್ಪೋದಿಲ್ಲ ಅವರು. What dress he uses for serving communion, he will not put outside. ಅವರು ಈ ಒಂದು ಕಮ್ಯುನಿಯನ್ಗೆ ಉಪಯೋಗಿಸುವಂತ ಬಟ್ಟೆಗಳನ್ನು ಹೊರಗಡೆ ಉಪಯೋಗಿಸ್ತಾರೆ. When he prays, he will not pray with his shoes on. ಅವರು ಪ್ರಾರ್ಥನೆ ಮಾಡುವಾಗ ಶೂಸ್ ಹಾಕೊಂಡು It's not a doctrine, nothing. It's not that if you do that, you will not go to heaven. ಅದೇನೋ It's his ಉಪದೇಶ ಅಲ್ಲ. personal policy in his relationship with ಅದೇನೋ God. ಉಪದೇಶ ಅಲ್ಲ, ಅದನ್ನೇ ಇಟ್ಟರೆ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಅಂತ ನಾನು ಹೇಳ್ತಾ ಇಲ್ಲ. ಅದು ಒಂದು ವೈಯಕ್ತಿಕ ಒಂದು ಸಂಬಂಧ, ಒಳ್ಳೆ. I've seen on an upfront, close front, personal basis the way he honors God. ಅವರು ತಮ್ಮ ಮುಂದೆ ಇರುವಂತ ವ್ಯಕ್ತಿಯೊಂದಿಗೆ ಹೇಗೆ ಅವರು ದೇವರನ್ನು ಗೌರವಿಸ್ತಾರೆ ಅಂತ ನೋಡಿ. Initially in my young days I thought he's crazy. ನಿಜವಾಗಿ ನನ್ನ ಬಾಲ್ಯ ದಿನಗಳಲ್ಲಿ ನಾನು ಉಚಿತ I thought he was fool to do ನಾನು all ಅನ್ಕೊಂಡೆ this. ಮೂರ್ಖರು ಇದೆಲ್ಲ ಮಾಡ್ತಾರೆ. I really thought that he was. ನಿಜವಾಗಿ ನಾನು ಅನ್ಕೊಂಡಿದ್ದು ಉಂಟು. So many things I've seen. ಅನೇಕ He has not ಸಂಗತಿಗಳು imposed it on me. ಅವರು ಅದನ್ನ ನನ್ನ ಮೇಲೆ He has ಹೊರಲಿಲ್ಲ, not imposed it on anybody else. ಬೇರೆಯವ್ರ ಮೇಲೆ ಅದನ್ನ ಹೇರಲಿಲ್ಲ. But I've seen how he honors God. ಆದ್ರೆ ಹೇಗೆ ದೇವರನ್ನು ಗೌರವಿಸ್ತಾರೆ ಅಂತ ನೋಡಿದೆ. Then ಅನಂತರ a relationship. Now he will ask me, what are you doing with the 1 crore? ಸಂಬಂಧ, What are you doing with the 1 crore? 1 ಕೋಟಿ ಇಟ್ಕೊಂಡು ನೀವೇನ್ ಮಾಡ್ತೀರಾ? I have to show something, not to put it into my account and get interest. I have to show my productivity. ನಾನು ನನ್ನ ಅಕೌಂಟ್ ನಲ್ಲಿ ಇಟ್ಕೊಂಡು ಅದನ್ನ ಇದು ಬಡ್ಡಿ ತಗೊಳ್ಕೊಂಡು ಜೀವಿಸಿದಲ್ಲ, ನೀ ಏನ್ ಮಾಡ್ತೀಯ? ಉತ್ಪಾದನೆ ಏನು? Unless I have the capacity to handle 1 crore rupee and do a proper investment and get proper returns, he will never give me that 1 crore. 1 ಕೋಟಿಯನ್ನು ಒಂದು ಇನ್ವೆಸ್ಟ್ಮೆಂಟ್ ಹಾಕಿ ನೀವು ಅದರಿಂದ ನೀವು ಲಾಭ ಪಡೆದಿದ್ರೆ ಅದನ್ನ ಇಟ್ಕೊಂಡು ಏನ್ ಮಾಡ್ತೀರಾ? ಸರಿಯಾದ ಇದು ಕೊಡ್ಬೇಕಲ್ಲ ನೀವು. If we ask God for something, ನೀವು ದೇವರ ಹತ್ರ ಏನಾದ್ರು He ಕೇಳಿ, must know if I have the capacity to handle that. ನನಗೆ ಆ ಸಾಮರ್ಥ್ಯ ಇದೆಯಾ ಅದನ್ನ ಹ್ಯಾಂಡಲ್ ಮಾಡುವಂಥದ್ದು, ಕೈಯಾಳುವಂಥದ್ದು. Are you faithful and accountable? ನೀವು ಲೆಕ್ಕ ಕೊಡೋದ್ರಲ್ಲಿ ಮನೆ ಹೊರತವರಾಗಿ We ನಂಬಿಕಸ್ಥರಾಗಿದ್ದೀರಾ? pray for the crop that it is not.
ಗಡಿಯಾರ ನಿಲ್ಲಿಸೋದಕ್ಕೆ ಯಾರು ಪ್ರಾರ್ಥನೆ ಮಾಡ್ರಿ. ಸಮಯ ಮುಗ್ದೇ ಹೋಯ್ತು. Now, is it our fault that our churches don't grow? ನಮ್ಮ ಬೆಳುವಿಕೆನ ತಪ್ಪ ಸಭೆ ಬೆಳೆಯದೇ ಇರುವುದು? If our spirituality is in place, ಆತ್ಮಿಕ ಕಾರ್ಯಗಳು ಸರಿಯಾದ ಸ್ಥಳದಲ್ಲಿ ಇರುವಾಗ, if our ministries flourish, ನಮ್ಮ ಸೇವೆ ಹೀಗೆ ಹರಡಿಕೊಂಡಿರುವಾಗ, if the spiritual gifts start to flourish, ಆತ್ಮಿಕ ಸಂಗತಿಗಳು ನಾಶವಾಗಿ, if our capacity starts to, ನಮ್ಮ ಸಾಮರ್ಥ್ಯಗಳು ಕಟ್ಟಲ್ಪಡದೇ ಇರುವಾಗ, which is all a part of our spirituality, ಇದೆಲ್ಲವೂ ನಮ್ಮ ಆತ್ಮಿಕ ಜೀವಿತಕ್ಕೆ ಒಂದು ಭಾಗವಾಗಿದೆ, then our churches will grow. ಅನಂತರವೇ ನಮ್ಮ ಸಭೆ In quality and in quantity. ಗುಣಮಟ್ಟದಲ್ಲೂ ಸಂಖ್ಯೆ ಮಟ್ಟದಲ್ಲೂ. Another 3 or 4 more hours, I wish I could have started reading verses. 3-4 ಗಂಟೆಗಳನ್ನು ವಾಕ್ಯಗಳನ್ನು ಓದುವುದಕ್ಕೆ ಇದ್ರೆ ವಾಕ್ಯ ಸ್ಟಾರ್ಟ್ ಮಾಡ್ಬೋದು. ವಾಕ್ಯ ಸ್ಟಾರ್ಟ್ ಮಾಡ್ಬೋದು. Sorry, I have to. I'd like to just pray for you. ಕ್ಷಮಿಸಿ, ನಿಮಗೋಸ್ಕರ ಪ್ರಾರ್ಥಿಸಿ, ನನಗೋಸ್ಕರ ಪ್ರಾರ್ಥಿಸಿ. Can I pray for you? ನಿಮಗೋಸ್ಕರ ಪ್ರಾರ್ಥಿಸ್ತೀನಿ. Before I pray, close in prayer, I just want to tell ನಾನು ಪ್ರಾರ್ಥನೆ one small little experience, not experience, an email that touched me in the last 1 week. ಕಳೆದ ಒಂದು ವಾರದಲ್ಲಿ ಒಂದು ಇಮೇಲ್ ನನ್ನನ್ನು ಕೊಟ್ಟಿತ್ತು. ಅದರ ಬಗ್ಗೆ ನಾನು This is from my friend from Kerala. ಕೇರಳದಿಂದ ನಮ್ಮ ಸ್ನೇಹಿತರಿಂದ ಅದು. In his email, he was talking about his friend who quite some time ago went to Mother Teresa's place in Calcutta. ಕೆಲವು ದಿವಸಗಳ ಹಿಂದೆ ಕಾಲ್ಕತ್ತಾದಲ್ಲಿ ಮದರ್ ತೆರೆಸಾ ಸಂಘ ಸ್ಥಳಕ್ಕೆ ಅವರ ಸ್ನೇಹಿತರು ಹೋದಂತ ವಿಷಯ. He stayed there for about 3 months and he was watching them up front close. 3 ತಿಂಗಳು ಮೊದಲ ಸ್ಥಾನದಲ್ಲಿ ಕೂತ್ಕೊಂಡು ಅವರು ವೀಕ್ಷಿಸ್ತಾ ಇದ್ರು ಎಲ್ಲ. After 3 months, he said, "I have to go." 3 ತಿಂಗಳ ನಂತರ ಅವರು ಹೋಗ್ಬೇಕು ಅಂತ ಹೇಳಿದ್ರು. As he was leaving, he told Mother Teresa, "I'm leaving. You must pray for me." ಮದರ್ ತೆರೆಸಾ ಅದೇ ಈಗ ಹೇಳಿದಾಗೆ ಬಿಟ್ಟು ಹೋಗ್ಬೇಕು ಅಂತ ಹೇಳುವಾಗ, ಇಲ್ಲ ಬಿಟ್ಟು ಹೋಗ್ಬಾರ್ದು, ಪ್ರಾರ್ಥನೆ ಮಾಡಿ ನನಗೋಸ್ಕರ. So she asked, "What can I pray for you?" ಯಾವತ್ತಕ್ಕೋಸ್ಕರ ಪ್ರಾರ್ಥಿಸಬೇಕು? He said, "You must pray that I'll have clarity in my ministry." ನನ್ನ ಸೇವೆಯಲ್ಲಿ ಒಳ್ಳೆ ಕ್ಲಾರಿಟಿ ಬೇಕು ಎಂಬುದಾಗಿ ಸ್ಪಷ್ಟೀಕರಣ. She said, "That I will never pray for." ನಾನು ಅದಕ್ಕೆ ಪ್ರಾರ್ಥಿಸುವುದಿಲ್ಲ. Why? ಯಾಕೆ? She told, ಅವ್ರು ಹೇಳಿದ್ರು, the moment you have clarity, ಆ ಸ್ಪಷ್ಟೀಕರಣ ಬಗ್ಗೆ ಹೇಳುವಾಗ you lose or you forfeit your trust in God. ನೀವು ದೇವರ ಮೇಲೆ ಇಟ್ಟಿರುವಂತ ಭರವಸೆಯನ್ನು ನೀವು ಕಳ್ಕೊಂಡ್ಬಿಡ್ತೀರಾ, ಬಿಟ್ಬಿಡ್ತೀರಾ. I never pray for clarity. ನಾನು ಕ್ಲಾರಿಟಿ ಬಗ್ಗೆ ನಾನು ಪ್ರಾರ್ಥಿಸುವುದಿಲ್ಲ, so that you don't lose your trust in God. ನೀವು ದೇವರ ಮೇಲೆ ಇರುವಂತ ಭರವಸೆ. If I know where I have to go, ನಾನು ಎಲ್ಲಾದ್ರೂ ಹೋಗ್ಬೇಕಾದ್ರೆ, I know I have the resources, I have everything, I don't even have to pray for my daily bread, then I'm not trusting God. ನನಗೆ ಎಲ್ಲ ಸಂಪನ್ಮೂಲ ಇದೆ, ನಾನು ನನ್ನ ದೈನಂದಿನ ಆಹಾರ ಬಗ್ಗೆ ಭರವಸೆ ಇಡಬೇಕು, ಪ್ರಾರ್ಥಿಸಬೇಕು ಅಂತಿಲ್ಲ. ದೇವರ ಮೇಲೆ ಹಾಗೆ ಇದ್ರೆ ನಾನು ಭರವಸೆ ಬಿಟ್ಬಿಡ್ತೇನೆ. He will just give you sufficient clarity to take that one step ahead. ಒಂದೇ ಹೆಜ್ಜೆ ಇಡುವುದಕ್ಕೆ ನಮಗೆ ಸರಿಯಾದ ಸ್ಪಷ್ಟೀಕರಣ ಕೊಡಬೇಕಾದ್ರೆ, that's all. He will not give you where exactly you have to reach. ನಾವು ಎಲ್ಲಿ ತಲುಪಬೇಕು ಅಲ್ಲಿ ನಾವು. He will give you a sense of direction. ಅವರು ನಮಗೆ ಒಂದು ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ ಮಾಹಿತಿ ಕೊಡ್ತಾರೆ. And the clarity for the next step. ಸ್ಪಷ್ಟೀಕರಣ ಮುಂದಿನ ಹೆಜ್ಜೆ. To Abraham he said, ಅಬ್ರಹಾಮನಿಗೆ ದೇವರು ಹೇಳಿದ್ರು, powerful clarity. ಬಹಳ ಸ್ಪಷ್ಟೀಕರಣ. Your son that you love, ನಿನ್ ಮಗ, ನೀನ್ ಪ್ರೀತಿಸುವ ಮಗ ಐಸಾಕ್, that guy, ಈಸಾಕನನ್ನು. powerful clarity. ಒಳ್ಳೆ ಸ್ಪಷ್ಟೀಕರಣ. Otherwise he would have taken the other guy, what's his name, Ishmael. ಇಲ್ಲಾಂದ್ರೆ ಇಸ್ಮಾಯಿಲ್ would have taken. ಇನ್ನೊಬ್ಬನನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ರು. No, he knew whom to take. ಯಾರನ್ನ ತಗೊಂಡೋಗ್ಬೇಕು ಅಂತ And he said, you know what you're taking him out for? ಯಾಕೆ ನೀನ್ ತಗೊಂಡು ಹೋಗ್ತೇವೆ ಗೊತ್ತಾ? It's not an evening walk. ಅದು ಸಂಜೆಯ ತಂಗಾಳಿಯ ಅಂತ ಇದಕ್ಕಲ್ಲ ನಡೆಯೋದಕ್ಕೆ. You're going to sacrifice him. ನೀವು ಅವನು ಬಲಿ ಕೊಡೋದಕ್ಕೆ. So he had to take the firewood. ನೀನು ಸೌದೆಗಳನ್ನ ಕಟ್ಟಿಗೆ ತಗೊಂಡು ಆ ಕಟ್ಟಿಗೆ ಮೇಲೆ Everything that ಎಲ್ಲ ಬೇಕು, ಎಲ್ಲ ತಗೊಂಡು ಹೋಗ್ಬೇಕು. Enough clarity for the decision. ಅದಕ್ಕೆ ಬಹಳ But he ಸ್ಪಷ್ಟೀಕರಣ. said, you go to the mountain that I'm going to show you. ಆದ್ರೆ ನಾನ್ ತೋರಿಸುವಂತ ಆ ಬೆಟ್ಟಕ್ಕೆ ಹೋಗ್ಬೇಕು. 3 days he had to walk, not knowing where he was going. ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, 3 ದಿವಸ ನಡಿಬೇಕು ಆ ಸ್ಥಳಕ್ಕೆ ಹೋಗ್ಬೇಕಾದ್ರೆ. So whenever God calls, not only in anybody's life, from Moses to Jesus to anybody's life, ಯಾರದೇ ಜೀವಿತ, ಮೋಸೆ ಆಗ್ಲಿ ಯೇಸು ಆಗ್ಲಿ, there's just sufficient clarity for the next step ahead. ಮುಂದಿನ ಹೆಜ್ಜೆಗೆ ಬೇಕಾದ ಸಾಕಷ್ಟು ಸ್ಪಷ್ಟೀಕರಣ ಇದೆ. I'm going to pray that God will lead us in the right sense of direction. ನಾನು ಹೇಳ್ತೇನೆ, ನಿಮಗೂ ಕೂಡ ದೇವರು ಅದೇ ರೀತಿಯಲ್ಲಿ ಒಳ್ಳೆಯ ಸ್ಪಷ್ಟೀಕರಣ ಕೊಟ್ಟು ನಡೆಸಿ. Pray that our lives will be built up in our discipline, in our clarity, ನಿಮ್ಮ in our ಜೀವಿತ spirituality. ಗುಣಮಟ್ಟದಲ್ಲಿ, ಸಂಖ್ಯೆಯಲ್ಲಿ ಒಳ್ಳೆಯ ಸ್ಪಷ್ಟೀಕರಣದಲ್ಲಿ ಕಟ್ಟಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. I pray that Pastor Goldie will be able to take up that mandate that was given unto Bethel Church. ಈ ರೀತಿಯಾಗಿ ಈ ಒಂದು ಬೆಥೆಲ್ ಸಭೆಯನ್ನು ಕಟ್ಟುವುದಕ್ಕೆ ದೇವರು ಸೇವಕರನ್ನು ಉಪಯೋಗಿಸಿದರು. Able to build inroads into so many countries. ಅನೇಕ ರಾಷ್ಟ್ರಗಳಲ್ಲಿ ಇದನ್ನು ಹೀಗೆ ಮುಂದುವರಿಸಲಿಕ್ಕೆ Bethel Church, we have failed to make inroads into the interior places of Karnataka state. ಕರ್ನಾಟಕದ ಹಳ್ಳಿಗಳಲ್ಲಿ ತಲುಪುವುದಕ್ಕೆ ನಾವು ಸೋಲನಾಪಿದ್ದೇವೆ. We have failed. ನಾವು ಸೋಲನಾಪಿದ್ದೇವೆ. And I thank God for Pastor Goldie, who has taken up the vision from God to take on that mantle, in that the villages, the churches in the interiors of
this state can be reached and touched. ಕರ್ನಾಟಕದಲ್ಲಿ ಮೂಲೆಗಳಲ್ಲಿ ಹಳ್ಳಿಗಳಲ್ಲಿ ಈ ಒಂದು ಸೇವೆ ತಲುಪುತ್ತೆ. ಪಾಸ್ಟರ್ ಅವರಿಗೆ ದೇವರು ಆ ಭಾರವನ್ನು ಕೊಟ್ಟು ಈ ಸೇವೆಯನ್ನು ಮುಂದುವರಿಸುವುದಕ್ಕಾಗಿ I ದೇವರು want to ಸ್ತೋತ್ರ tell you, ಮಾಡ್ತಾರೆ. like the church of Antioch that took up the mandate from the church of Jerusalem, you must take it up. And I tell you, in this state of Karnataka, you will see that thousands upon thousands of churches will come in all the districts, and there will be such a massive work that no denomination could do. ಜೆರುಸಲೇಮಿನಲ್ಲಿ ಅಂತ್ಯೋಕ್ಯದವರು ಹೇಗೆ ಸಭೆಯನ್ನು ಹಳ್ಳಿಗಳಲ್ಲಿ ಆವರಿಸುವಂತೆ ಮಾಡಿದ್ರು, ಅದೇ ರೀತಿಯಲ್ಲಿ ಪಾಸ್ಟರ್ ಅವರು ತೆಗೆದುಕೊಂಡು ಮಾಡುವಾಗ ಯಾವ ಬಲಗಳು ಅದನ್ನು ತಡೆದು ನಿಲ್ಲಿಸಕ್ಕಾಗುವುದಿಲ್ಲ. It will not be just organization, it will be such powerful manifestation of healings, of demonic people, oppressed people being delivered, of miracles, of so many things that will happen throughout the churches that network with you. Father, in the mighty name of Jesus, ಅದೇ ಸರ್ವಶಕ್ತನ ನಾಮದಲ್ಲಿ I thank you for every single person that we are gathered here this morning. ಇಲ್ಲಿ ಇವತ್ತು ಕೂಡಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಗೂ ಕೂಡ And Lord, we have already come to the second part of the day. ನಾವು ಈ ದಿನದ ಎರಡನೇ ಭಾಗಕ್ಕೆ I ಬಂದಿದ್ದೇವೆ. pray that every word that has fallen from here will not go void. ನಿನ್ನಿಂದ ಬಿದ್ದಂತ ಪ್ರತಿಯೊಂದು ವಾಕ್ಯಕ್ಕೂ ಕೂಡ ಸುಮ್ಮನೆ ಹೋಗೋದಿಲ್ಲ. It will bring in multiple times. ಅದು ಸಮೃದ್ಧಿಯಾಗಿ There will be so much of fruitfulness and productivity. ಅದು ಉತ್ಪಾದನೆಯಲ್ಲೂ ಸಂಖ್ಯೆಯಲ್ಲೂ ಒಳ್ಳೆ ಉತ್ಪತ್ತಿಯನ್ನು Our ಕೊಡುತ್ತೆ. churches will start to grow in quality and ನಮ್ಮ quantity. ಸಭೆ ಗುಣಮಟ್ಟದ ಸಂಖ್ಯೆಯಲ್ಲಿ ಬೆಳೆಯಲಿ. We will grow in our personal life, ನಮ್ಮ ವ್ಯಕ್ತಿಗತ ಜೀವಿತದಲ್ಲಿ ಬೆಳೆಯಲಿ. in our spirituality, ನಮ್ಮ ಆತ್ಮಿಕತೆ, in our prayer life, ನಮ್ಮ ಪ್ರಾರ್ಥನೆ ಜೀವಿತದಲ್ಲಿ, in our personal ನಮ್ಮ capacity, ವ್ಯಕ್ತಿಗತ in our ಸಾಮರ್ಥ್ಯ, word revelation, ನಮ್ಮ ದೈವಿಕ spiritual ಪ್ರಕಟಣೆಗಳು, ministry and gifts. ಆತ್ಮಿಕ ಜೀವಿತ ಬರಗಳು, In the mighty name of Jesus Christ of Nazareth, ಸರ್ವಶಕ್ತನಾದ ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲವೂ ಬಿಡುಗಡೆ ಆಗಲಿ. I ಎಲ್ಲರೂ release ಹೊಂದಿಕೊಳ್ಳಿ. this powerful unction of the Holy Spirit. ಎಲ್ಲ ಪರಿಶುದ್ಧಾತ್ಮನ ಶಕ್ತಿಯುತವಾದ ಸೇವೆಗಳು ಬೀಳ್ಕೊಡಲಿ. Let spiritual gifts be released. ಆತ್ಮಿಕ ಸಂಗತಿಗಳು ಅವರ ಮೇಲೆ Let spiritual ministries be released. Powerful anointing be ಓ released. ಶಕ್ತಿಯುತ ಸೇವೆಗಳು ಉಂಟಾಗಲಿ. Healing ministries be released. ಸ್ವಸ್ಥತ ಸೇವೆಗಳು ಬಿಡುಗಡೆ ಆಗಲಿ. Let us stand together for your kingdom. ನಿನ್ನ ಸೇವೆಗಾಗಿ ಅವರು ಉಪಯೋಗಿಸುತ್ತಾರೆ. In the mighty name of Jesus we pray. ಸರ್ವಶಕ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. Thank you for listening to our prayers. ಈ ಪ್ರಾರ್ಥನೆ ಕೇಳಿಕೊಳ್ಳಿ In ಬಂದೆ. Jesus' name we pray. ಯೇಸುವಿನ ನಾಮದಲ್ಲಿ Everybody say, ಎಲ್ಲರೂ ಹೇಳ್ರಿ Amen. ಆಮೆನ್.